ಶೌರ್ಯೇ ಸಂಚಾರಕಾಲೇಶು ಪುಷ್ಪವೃಷ್ಟಿದಿವಶ್ಚ್ಯುತ ಪರ್ಯವಸ್ಯತಿ ಯತ್ರೈವ ಪ್ರಪದ್ಯೇತಾಂ ಪದಾಮಿ. ಸೊ ಮೊದಲನೇ ಶ್ಲೋಕದಲ್ಲೇನೆ ಪುಷ್ಪ ಪದ್ಧತಿಯಲ್ಲಿ ಸ್ವಾಮಿ ದೇಶಿಕರ ವರ್ಣನೆ. ಯಾವ ಪುಷ್ಪವನ್ನು ಪರಮಾತ್ಮನಲ್ಲಿ ಯಾವ ಅವಯವದಲ್ಲಿ ಎಲ್ಲಿ ನೀವು ಅರ್ಚನೆ ಮಾಡಿದ್ರೋ ಅದೆಲ್ಲ ಪರ್ಯವಸ್ಯತಿ ಪಾದುಕೆಯಲ್ಲಿ, ಅಂತಹ ಪಾದುಕೆಗೆ ಪ್ರಪದ್ಯೆ ಶರಣಾಗತಿ ಮಾಡ್ತೀನಿ ಅಂದರು. ಸೊ ಹಾಗೆ ಒಂದೊಂದು ಪುಷ್ಪವನ್ನು ತಗೊಂಡು ಅದಕ್ಕೇನಾಗುತ್ತೆ ಅನ್ನೋದನ್ನು ವಿಷಯವಾಗಿ ಇಟ್ಕೊಂಡಿದ್ದಾರೆ. ಕಷ್ಟ ಅಲ್ವಾ? ಬರೀ ಪುಷ್ಪವನ್ನು ಇಟ್ಕೊಂಡು ಪಾದುಕೆ ಪ್ರಭಾವವನ್ನು ಹೇಗೆ ಹೇಳೋದು? ಆದರೆ ಸ್ವಾಮಿ ದೇಶಿಕರ ಅನುಭವ ಅದು. ಅವರು ಸುಮ್ಮನೆ ಹೇಳಲ್ಲ. ಒಂದೊಂದು ಪುಷ್ಪನೂ ಯಾವ ಮನೋರಥದಿಂದ ಅವರು ಅದನ್ನು ಸಮರ್ಪಣೆ ಮಾಡ್ತಾರೋ ಆ ಮನೋರಥ ಸಿದ್ಧವಾಗತ್ತೆ. ಪಾದುಕಾದೇವಿ ಆ ಥರ ಕೊಟ್ಟು ಬಿಡ್ತಾಳೆ ಅಂತ ಅವ್ರು ಕೇಳ್ದೇ ಇರ್ಬೋದು, ಆದರೆ ಮನಸ್ಸಿನಲ್ಲಿ ಇರುತ್ತೆ ಅವರಿಗೆ ಆಸೆ. ಅದರಂತೆ ಅವಳು ತಥಾಸ್ತು ಅಂತ ಬಿಡ್ತಾಳೆ ಪಾದುಕಾದೇವಿ. ಎಲ್ಲ ಪುಷ್ಪದ ಮತ್ತು ಪುಷ್ಪದ ಪರಿಮಳವೆಲ್ಲ ಅಲ್ಲಿ ಹೋಗಿ ಸೇರುತ್ತೆ ಅಂತ. ಅದಕ್ಕೆ ದುಂಬಿಗಳಾಗಲಿ ಅಥವಾ ಬೇರೆ ಭ್ರಮರಗಳಾಗಲಿ ಯಾವುದೂ ಹಾರಗಳಲ್ಲಿ ಇರುತ್ತಲ್ಲ, ಅದೆಲ್ಲ ಅವರು ತಂದ ಹಾರದಿಂದ ಬಿಟ್ಬಿಟ್ಟು ಪಾದುಕಾದೇವಿಯಲ್ಲಿ ಬಂದು ಸೇರಿಕೊಳ್ಳುತ್ತಂತೆ. ಎಲ್ಲ ಅಲ್ಲೇ ಗುಯ್ ಅಂತ ಇರುತ್ತೆ. ಯಾಕೆಂದರೆ ಅಲ್ಲಿ ಎಲ್ಲ ತರಹದ ಪರಿಮಳವೂ ಸೇರಿಕೊಂಡು ಮಕರಂದ ಅಲ್ಲಿ ಸೇರಿಕೊಂಡು ಅಷ್ಟು ರಸಾಸ್ವಾದವಾಗಿರುತ್ತೆ ಅದರಿಂದ ಎಲ್ಲರೂ ಆಚಾರ್ಯರಲ್ಲಿ ಮುತ್ಕೋಬೇಕು ಅಂತ ಎಲ್ಲ ಅಲ್ಲಿರುತ್ತೆ. ಎಲ್ಲ ಸ್ವಾದವಾದಂತಹ ವಸ್ತುವೆಲ್ಲ ಪರಿಮಳವೆಲ್ಲ ಅಲ್ಲಿರೋದ್ರಿಂದ ಅದೇ ಮುಖ್ಯ ಅಂತ ಆಚಾರ್ಯರ ವಿಷಯವಾಗಿ ಅದನ್ನಿಟ್ಕೊಂಡು ಈ ಪದ್ಧತಿಯನ್ನು ಬರೆದಿದ್ದಾರೆ. ನಾವು ನಿನ್ನೆ 6ನೇವರೆಗೂ ನೋಡಿದ್ವಿ. 4 ಜಾಗದಲ್ಲಿ ಪಾದುಕಾದೇವಿ ಇದ್ದು ಅಲ್ಲೂ ಕೂಡ ಈಗಲೂ ಅವಳು ಅಲ್ಲಿ ಅರ್ಚನೆಯನ್ನು ಮಾಡಿಸ್ಕೋತಾ ಇದ್ದಾಳೆ, ಪೂಜೆ ಮಾಡ್ತಾನೇ ಇದ್ದಾರೆ. ಮೊದಲು ಪರಮಪದ, ಆಮೇಲೆ ಬ್ರಹ್ಮಲೋಕ, ಆಮೇಲೆ ಅಯೋಧ್ಯ, ಆಮೇಲೆ ಶ್ರೀರಂಗ ಕ್ಷೇತ್ರ ಅದರಿಂದ ಅವ್ರು ಹೇಳಿದರು, ನೀ ಪ್ರಸೂನ ಈ ಪುಳಿನೇ ಸರವ್ಯಾಗ, ಸರಿಯು ಮಧ್ಯದಲ್ಲಿ, ವಿರಜಾ ನದಿ ಮಧ್ಯದಲ್ಲಿ, ಬ್ರಹ್ಮಲೋಕದಲ್ಲಿ ವಿರಜಾ ನದಿ ಸುತ್ತಿರುವಂತಹ ಪರಮಪದ, ಆಮೇಲೆ ದೇವಗಂಗೆ ಸುತ್ತಿರುವಂತಹ ಚತುರ್ಮುಖ ಬ್ರಹ್ಮನ ಸತ್ಯಲೋಕ, ಸರಿಯೂ ಸುತ್ತಿರುವಂತಹ ಅಯೋಧ್ಯ, ಕಾವೇರಿ ಸುತ್ತಲೂ ಇರುವಂತಹ ಶ್ರೀರಂಗ ಕ್ಷೇತ್ರ. 4 ಸ್ಥಾನದಲ್ಲೂ ನೀನು ಸಖ್ಯ ಸಿಂಧೋಗೋ ಆಸೀತೆ ಚತುಸ್ಥಾನ ವಿವಾರ್ಚನಂತೆ. ನಿನಗೀಗಲೂ ಕೂಡ 4 ಸ್ಥಾನದಲ್ಲೂ ಅರ್ಚನೆ ಮಾಡ್ತಾ ಇದ್ದಾರೆ ಅಂತ ಅಂತಹ ವೈಭವ ಉಳ್ಳವಳು ನೀನು. ತಯೈವ ರಂಗೇಶ್ವರ ಪಾದರಕ್ಷೆ ಸೌಭಾಗ್ಯಮವ್ಯಾತಮಾಪ್ತು ಕಾಮಾಗ ಸುರದ್ರುಮಾಣ ಪ್ರಸನ್ನೈ ಸುಜಾತೈ ಅಭ್ಯರ್ಚಯತ್ಯಪ್ಸರಸು. ಅಪ್ಸರಸುಗಳೆಲ್ಲ ಬಂದು ಒಳ್ಳೊಳ್ಳೆಯ ದೇವಲೋಕದ ಹೂವನ್ನು ತೊಗೊಂಡು ಬಂದು ಅರ್ಚನೆ ಮಾಡ್ತಾರಂತೆ ಪಾದುಕೆ. ಯಾತಕ್ಕೆ ಮಾಡ್ತಾರೆ ಅಂದರು? ಅದು ಕಲ್ಪವೃಕ್ಷದ ಹೂವನ್ನು, ಪಾರಿಜಾತ ಹೂವನ್ನು ತೊಗೊಂಡು ಬಂದು ಸಮರ್ಪಣೆ ಮಾಡ್ತಾರೆ ಅಪ್ಸರಸ್ಸುಗಳು. ಮತ್ತೆ ತೊಗೊಂಡು ಮಾಡ್ತಾರೆ ಅಂದರು. ಯಾತಕ್ಕೆ? ನಿನ್ನಲ್ಲಿರೋ ಸಂಪತ್ತೆಲ್ಲ ನಮಗೆ ಕೊಡು ಅಂತ. ಅವ್ರು ಪ್ರೀತಿ ಆಗಿಬಿಟ್ಟು ಎಲ್ಲ ತೊಗೊಂಡೋಗಿ ಎದ್ಬಿಡ್ತಾರಂತ. ಈಗ ಕೆಲವು ಸತಿ ಹಾಗೆ ಮಾಡ್ತಾರೆ ಕೆಲವರು. ಅವ್ರಿಗೇನಾದರೂ ತುಂಬ ಇದಾಗಿಬಿಟ್ರೆ ಎಲ್ಲ ತೊಗೊಂಡೋಗು ಅಂದ್ಬಿಡ್ತಾರೆ. ಆ ಥರ ಇವರು ಹೇಳ್ತಾರೆ ಇದರಲ್ಲಿ ಜ್ಞಾಪಕಬರುತ್ತೆ. ಅಪ್ಸರಸ್ಸುಗಳು ಆಸೆಯಿಂದ ಕಲ್ಪವೃಕ್ಷದ ಹೂಗಳನ್ನು ತೊಗೊಂಡು ಬಂದು ನಿನಗೆ ಸಮರ್ಪಣೆ ಮಾಡ್ತಾರೆ. ಮತ್ತೆ ತೊಗೊಂಡು ಬರ್ತಾರೆ, ಲೈನಿಗೆ ಬಂದು ತೊಗೊಂಡು ಬಂದು ಕೊಡ್ತಾರೆ. ಯಾಕಂದರೆ ನಿನ್ನಲ್ಲಿರುವ ಸಂಪತ್ತು ಏನಿದೆ? ಪಾದುಕೆಗೆ ಸಂಪತ್ತು ಪರಮಾತ್ಮನ ಕೈಂಕರ್ಯ. ಸೊ ಇವರೆಲ್ಲ ಸಾಮಾನ್ಯ ಈ ಅಪ್ಸರಸುಗಳಲ್ಲ, ದೇವಲೋಕ ನಿತ್ಯಲೋಕದ ಅಪ್ಸರಸು. ಅವ್ರು ಯಾವಾಗಲೂ ನಿತ್ಯರು ತಾನೆ. ಅದಕ್ಕೆ ಅವರು ಒಂದು ದಿವ್ಯಾಪ್ಸರಸುಗಳು. ಪರಮಾತ್ಮನಲ್ಲಿ ಬೇಡ್ಕೊಳ್ಳೋದಿಲ್ಲ, ಪಾದುಕೆಗೆ ಪೂಜೆ ಮಾಡಿಬಿಟ್ಟು ಅವಳು ಕೊಡ್ತಾಳೆ. ಪರಮಾತ್ಮ ಕೈಂಕರ್ಯ ಕೊಟ್ಟರೆ ಓಕೆ, ಅಪಾಯಿಂಟ್ಮೆಂಟ್ ಆರ್ಡರ್ ಮಾತ್ರ ಕೊಟ್ಬಿಡ್ತಾನೆ, ಕೆಲಸ ಮಾಡಿಸ್ಕೋಬೇಕಲ್ಲ. ಆದರೆ ಪಾದುಕ ಬಿಡ್ತಾಳ? ಆದರೆ ಕೊಡ್ತಾಳೆ. ನಿವೇಶಿತಾಮ್ರಂಗ 327 ಪದಾಬ್ಜೆ ಮನ್ಯೇ ಸಪರ್ಯಾ ಮಣಿಪಾದರಕ್ಷೆ ತದರ್ಪಣಾದಾಪತಿತಾಮಪಶ್ಯತ್ ಗಾಡ್ಡೀವ ಧನ್ವಾ ಗಿರೀಶೋತ್. ನಿಮಗೆಲ್ಲ ಒಂದು ಗೊತ್ತಿದೆ ಅಲ್ವಾ ಆಳ್ವಾರ್ ಪ್ರಬಂಧದಲ್ಲಿ ಸ್ವಾಮಿ ನಮ್ಮಾಳ್ವಾರ್ ಹೇಳ್ತಾರೆ, ಅದು ಮಹಾಭಾರತದಲ್ಲೂ ಬರುತ್ತೆ. ಅರ್ಜುನ ಯುದ್ಧ ನಡೀತಾ ಇದೆ. ಒಂದು ದಿವಸ ಅರ್ಜುನ ಇವನ ಭಕ್ತ, ಶಿವನ ಭಕ್ತ. ಯಾಕೆಂದರೆ ಅವನು ಅಲ್ಲೋಗಿ ಇದೆಲ್ಲ ತೊಗೊಂಡು ಬಂದ ಅಲ್ಲ, ಪಾಶುಪತಾಸ್ತ್ರ ಎಲ್ಲ ತೊಗೊಂಡು ಬಂದ. ಅವರಿಗೆ ಶಿವ ಭಕ್ತಿ ಇದೆ. ಆದರೆ
ಪ್ರೇಮ ಎಲ್ಲ ಯಾರ ಹತ್ರ ಇದೆ? ಕೃಷ್ಣನ ಹತ್ರ. ಅವನು ಬಿಟ್ಟರೆ ಇನ್ನಿಲ್ಲ ಅಂತ. ಅದಕ್ಕೆ ಒಬ್ಬನೇ ಅವನು ನೀನೊಬ್ಬಳು ಸಾಕು ನನಗೆ ಅಂತ ಹೇಳಿಬಿಟ್ಟ ಅವನು ಸೇನೆಗೆ ಆಸೆ ಪಡಲಿಲ್ಲ. ಯಾಕಂದರೆ ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಖಂಡಿತ ಶಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದ. ನಾವು ಅರ್ಥ ಮಾಡ್ಕೊಂಡಿಲ್ಲ. ಪರಮಾತ್ಮ ಇದ್ದಾನೆ, ಶಕ್ತಿ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡಿದ್ದಾವ? ಇಲ್ಲ. ನಾವು 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 ಗಮ್ಮಂತ ಇರ್ತೀವಲ್ವ, ಅದಕ್ಕೆ ನಮಗೆ ಏನೂ ಆಗಲ್ಲ. ಇಂಪಾಸಿಬಲ್ಲೇ ಮಾಡಿಬಿಡ್ತೀವಿ ನಾವು. ಪಾಸಿಬಿಲಿಟಿನೇ ಇಲ್ಲ ನಮ್ಮಲ್ಲಿ. ದಟ್ ಈಸ್ ವಾಟ್ ಪಾಸಿಟಿವ್. ನಮಗೆಲ್ಲ ನಾನು ಮಾಡ್ತೀನಿ, ಅದಕ್ಕೆ ನನಗಾಗೋದಿಲ್ಲ ಅಂತ ಕೆಲವು ವಿಚಾರಗಳನ್ನೆಲ್ಲ ನಾವು ಆಗೋದಿಲ್ಲ ರೀ ನನಗೆ ಅಂತ ಅಂದ್ಬಿಡ್ತೀವಿ. ಆದರೆ ಪರಮಾತ್ಮ ಮಾಡ್ತಾ ಇದ್ದಾನೆ ಅಂದಾಗ ಎಲ್ಲನೂ ಸಾಧ್ಯ ತಾನೆ, ಅವನಿಗೆ ಯಾವುದು ಸಾಧ್ಯ ಇಲ್ಲ. ಆದ್ದರಿಂದ ಪಾದುಕೆಯನ್ನು ನಂಬಿ ಮಾಡಿದ್ರೆ ಆಯಿತು. ಇಲ್ಲಿ ಅರ್ಜುನ ಏನು ಮಾಡ್ತಾನೆ, ದಿನ ಅವನು ಪೂಜೆ ಮಾಡ್ತಾನೆ ಶಿವನಿಗೆ. ಅವತ್ತೇನಾಗಿದೆ, ಅವನು ಬೇಗ ಬಂದುಬಿಡ್ಬೇಕಲ್ಲ, ಯುದ್ಧಕ್ಕೆ ಬಂದುಬಿಡಬೇಕು. ಅದಾಯಿತು, ಯುದ್ಧ ಎಲ್ಲ ಆಯಿತು. ಆಮೇಲೆ ಸಾಯಂಕಾಲ ಪೂಜೆ ಮಾಡಬೇಕು, ಸ್ವಲ್ಪ ಲೇಟ್ ಆಯಿತು ಅವತ್ತು. ಅದಕ್ಕೆ ಕೃಷ್ಣ ನಿಲ್ಲಿಸು, ನಾನು ಪೂಜೆ ಮಾಡಿಬಿಟ್ಟು ಬರ್ತೀನಿ ಶಿವನಿಗೆ ಅಂತ. ಕೃಷ್ಣ ಹೇಳಿದೆ, ಏನಿದು ಯುದ್ಧದ ಮಧ್ಯದಲ್ಲಿ, ಇದು ಧರ್ಮಯುದ್ಧ, ಹೋಗಂಗಿಲ್ಲ ಹಾಗೆಲ್ಲ. ಏನು ಮಾಡಲಿ ಅಂತಂದ, ನನ್ನ ಪಾದಕ್ಕೆ ತೊಗೊಂಡು ಬಂದು ಅಲ್ಲಿ ಮೇಲ್ಗಡೆ ಕಿತ್ಕೋ ಹೂವನ್ನು ನನ್ನ ಪಾದಕ್ಕೆ ಹಾಕು ಅಂತ ಎಲ್ಲ ಮರಗಳಿತ್ತಲ್ಲ, ಆ ಮರದಲ್ಲಿ ಕಿತ್ಕೊಂಡ ಹೂವನ್ನು. ಸ್ವಲ್ಪ ಯೋಚನೆ ಮಾಡ್ತಾನೆ ಅರ್ಜುನ, ಮಾಡ್ತಾನೆ. ಆದರೂ ಕೃಷ್ಣ ಹೇಳಿದ್ನಲ್ಲ ಅಂಥೇಳಿ, ಸರಿ ಇವಾಗ ಟೈಮ್ ಇಲ್ಲ ಅಂಥೇಳಿ ಯಾವುದೋ ಒಂದು ಕಾರಣ, ಓಕೆ, ಅದನ್ನು ತಗೊಂಡು ಪರಮಾತ್ಮನ ಪಾದವಿಂದದಲ್ಲಿ ಸಮರ್ಪಣೆ ಮಾಡ್ತಾನೆ. ಕೃಷ್ಣನ ಪಾದದಲ್ಲಿ ಸಮರ್ಪಣೆ ಮಾಡ್ತಾನೆ. ಆಮೇಲೆ ಯುದ್ಧ ಎಲ್ಲ ಮುಗ್ಯತ್ತೆ, ವಾಪಸ್ ಹೋಗ್ತಾನೆ, ಪೂಜೆ ಮಾಡೋಕ್ಕೆ ಹೋಗ್ತಾನೆ. ಆ ಶಿವನ ಮುಡಿ ಮೇಲೆ ಕಂಡು ಆಳ್ವಾರ್ ಬರೆದಿದೆ. ಶಿವನ ಮುಡಿ ಮೇಲೆ ನೋಡ್ತಾನೆ, ಫ್ರೆಶ್ ಆಗಿ ಅವನು ಯಾವ ಹೂವನ್ನು ಕೃಷ್ಣನ ಮೇಲೆ ಹಾಕಿದ್ನೋ ಹಾಗೆ ಇದೆ, ಅಲ್ಲಿ ನಿರ್ಮಾಲ್ಯ ಇಲ್ಲ. ಈಗ ಅವನು ಯಾವಾಗ ಹಾಕಿದ ಹೂವು ಅಲ್ಲಿ ಶಿವನ ಮುಡಿ ಮೇಲೆ ಕಂಡು ಶಿವನ ತಲೆ ಮೇಲೆ ನೋಡ್ತಾನೆ. ಆಶ್ಚರ್ಯ, ಓ ಹಾಗಾದರೆ ಏನು, ಶಿವನ ತಲೆನೂ ಯಾವಾಗಲೂ ಪಾದಾರವಿಂದದಲ್ಲಿ ಇಟ್ಟಿರ್ತಾನೆ ಅಂತ ಅರ್ಥ. ಭಕ್ತ ಅಲ್ವಾ ಅವನು, ನಾರಾಯಣನ ಭಕ್ತ. ಅದರಿಂದ ಇಲ್ಲಿ ಹೇಳ್ತಾರೆ ನೋಡಿ, ನಿವೇಶಿತಾಮ್ರಂಗ ಪದೇ ಪದಾಬ್ಜೆ ಮನ್ನೇ ಸಪರ್ಯಾ ಮಣಿಪಾದರಕ್ಷೆ ತದರ್ಪಣಾದ್ ಆಪತಿತಾಮ್ ಅಪಶ್ಯತ್ ಗಾಂಡೀವದನ್ವ ಗಿರೀಶೋತ್ತಮಾಂಗೆ. ಗಾಂಡೀವನ್ನು ಇಟ್ಕೊಂಡಿರುವಂಥ ಅರ್ಜುನ ಗಿರೀಶೋತ್ತಮಾಂಗೆ, ಗಿರೀಶನ ಉತ್ತಮಾಂಗವಾದ ತಲೆಯಲ್ಲಿ ಕಂಡು. ಯಾವುದು ಅಲ್ಲಿ ಕೃಷ್ಣ, ಇಲ್ಲಿ ಪಾದುಕ. ಅಂದರೆ ಕೃಷ್ಣ ಪಾದುಕೆ ಹಾಕ್ಕೊಂಡಿದ್ನೋ ಇಲ್ವೋ, ಅಲ್ಲಿ ಪಾದುಕೆಗೆ ತಾನೇ ಅವನು ಸಮರ್ಪಣೆ. ಅಲ್ಲಿ ಕೃಷ್ಣ ಪಾದುಕೆ ಹಾಕ್ಕೊಂಡೆ ತಾನೇ ಯುದ್ಧಕ್ಕೆ ಹೋಗಿದ್ದು, ಎಲ್ಲ ಫುಲ್ಲು ಕವರ್ ಮಾಡಿಕೊಂಡು. ಅದಕ್ಕೆ ತಾನೇ ಸಮರ್ಪಣೆ ಮಾಡಿದ್ದು. ಪಾದಕ್ಕೆ ಡೈರೆಕ್ಟಾಗಿ ಎಲ್ಲಿ ಸಮರ್ಪಣೆ ಮಾಡಿದ. ಸೊ ಇದು ಯಾವಾಗ ಯಾರಿಗೆ ಸಮರ್ಪಣೆ ಮಾಡಿದಂತಾಯಿತು? ಪಾದುಕೆಗೆ. ಸೊ ನಿನಗೆ ಸಮರ್ಪಣೆ ಮಾಡಿದ್ದನ್ನು ಅಲ್ಲಿ ಕಂಡು ಅಂತ ಅರ್ಥ. ಆದರೆ ಅವನು ಹೇಳಿದ್ದು ನನ್ನ ಪಾದಕ್ಕೆ ಹಾಕು ಅಂತ ಹೇಳ್ದೆ. ಆ ಕೃಷ್ಣಂದು ನೋಡಿ ಬರ್ತಾ ಇದೆ, ನಾವು ಕಟ್ಕೊಂಡು ನೋಟ್ ಮಾಡ್ಕೋಬೇಕು ಇವಾಗ ಎಲ್ಲರೂ. ಕೃಷ್ಣಂದು ಯಾರು ಮಾಡ್ಕೊಳ್ತಾ ಇದ್ದೀರಾ? ಉಷಾ ನಿವೇಶಿತಾಂ ರಂಗಪತೆ ಮಣಿಪಾದರಕ್ಷೆ ಗಾಂಡೀವದನ್ವ, ಗಾಂಡೀವವನ್ನು ಬಿಲ್ಲನ್ನು ಹಿಡ್ಕೊಂಡಿರುವಂತಹ ಅರ್ಜುನ. ರಂಗಪತೆಗೆ ಶ್ರೀರಂಗನಾಥನ ಅಂದರೆ ಇಲ್ಲಿ ಶ್ರೀಕೃಷ್ಣ. ಅರ್ಜುನ ಬಂದ ತಕ್ಷಣ ಕೃಷ್ಣ, ರಂಗನಾಥ ಇಲ್ಲ. ಅದರಿಂದ ಕೃಷ್ಣನ. ಆದರೆ ಸ್ವಾಮಿ ದೇಶಿಕರು ಶ್ರೀರಂಗನಾಥನ ಪಾದಕ್ಕೆ ಅಂತಲೇ ಸ್ತೋತ್ರ ಮಾಡಿದ್ದಾರೆ. ಅದರಿಂದ ರಂಗನಾಥ ಅಂತ ಹೇಳಿಬಿಟ್ರು. ಪದಾಬ್ಜೆ ಯಾರಾದರೂ ಏನಂತೆ, ಆ ಕೃಷ್ಣನೇ ನಾರಾಯಣ, ನಾರಾಯಣನೇ ರಂಗನಾಥ, ರಂಗನಾಥನೇ ರಾಮ. ಸೊ ಎಲ್ಲ ಒಂದೇ ತಾನೆ. ಅದರಿಂದ ಅವನ ಪಾದದಲ್ಲಿ ಅವನು ನಿವೇಶಿತೋ, ಅವನು ಸಮರ್ಪಣೆ ಮಾಡಿದ. ನಿವೇಶಿತ ಅಂದರೆ ಅಲ್ಲಿ ಸಮರ್ಪಣೆ ಮಾಡಿದಂಥ ಗಿರೀಶ ಹೂವನ್ನು ಗಿರೀಶ ಉತ್ತಮಾಂಗೆ, ಗಿರೀಶನ ಉತ್ತಮ ಅಂಗವಾದ ತಲೆಯಲ್ಲಿ ಕಂಡು ತ್ವತವು ಅರ್ಪಣಂತೆ, ನಿನ್ನನ್ನು ಉದ್ದೇಶ ಮಾಡಿ ನಿನಗೆ ಸಮರ್ಪಣೆ ಮಾಡಿದಂತಹ ಹೂವು ಯಾರ ತಲೆ ಮೇಲಿತ್ತು? ಗಿರೀಶನ ಉತ್ತಮಾಂಗದಲ್ಲಿತ್ತು. ಹಬ್ಬ ಇದೆಂತಹ ಒಂದು, ಅವನು ಪುರುಷೋತ್ತಮನ ಮಹಿಮೆ ಕಂಡು ಪುರುಷೋತ್ತಮ ವಿದ್ಯೆ ತಾನೇ ಅಲ್ಲಿ ಹೇಳ್ತಾನೆ ಅರ್ಜುನನಿಗೆ. ಅದು ನಿಜವಾಗಲೂ ಅರ್ಜುನನಿಗೆ ಅರ್ಥ ಆಗಿ ತುಂಬ ಸಂತೋಷ ಆಗೋಯ್ತಂತೆ. ಆಹಾ ಎಂತಹ ಮಹಿಮೆ ಕೃಷ್ಣನದ್ದು ಅಂತ ಅರ್ಥ ಮಾಡಿಕೊಂಡ. ಅವನು ಭಗವದ್ಗೀತೆಯನ್ನು ಕೇಳ್ದ, ಆದ್ರೂ ಪರಮಾತ್ಮನ ಅರ್ಥ ಆಗಲಿಲ್ಲ. ಅರ್ಥ ಆಯ್ತಾ?
ಅವನ ತಲೆಗೆ ಹೋಗಲೇ ಇಲ್ಲ. ಯಾಕೆಂದರೆ ಅವನು ಆ ಟೈಮ್ನಲ್ಲೇ ಆಗಿದ್ದ. ಅವನಿಗೆ ಬರೀ ಅವನ ವ್ಯಾಮೋಹನೇ ಇತ್ತು. ನನ್ನ ತಂದೆ, ನನ್ನ ಅವರು, ಎಲ್ಲ ನನ್ನ ಸಂಬಂಧಿಕರು, ಇವರ ರಕ್ತವನ್ನೆಲ್ಲ ಹೀರಿ ನಾನು ಆ ರಕ್ತ ಖಚಿತವಾದಂಥ ಸಿಂಹಾಸನದಲ್ಲಿ ಹೇಗೆ ಕೂತ್ಕೊಳ್ಳೋದು. ಒಂದೊಂದು ಸತಿಗೂ ಜ್ಞಾಪಕ ಬರ್ತಾ ಇತ್ತಲ್ಲ, ಕ್ಷತ್ರಿಯರಿಗೆ ಅದು ಬರಬಾರ್ದು, ಅದು ಬಂತು. ಅದನ್ನೇ ಆರಂಭನೇ ಅದಕ್ಕೆ ಆಳವಂದಾರ್ ಗೀತಾರ್ಥ ಸಂಗ್ರಹದಲ್ಲ ಅದನ್ನೇ ಹೇಳ್ತಾರೆ. ಎಲ್ಲಿ ನೀನು ಮಾಡ್ಕೊಳ್ಬಾರ್ದೋ ಅಲ್ಲಿ ಶೋಕವನ್ನು ಮಾಡ್ಕೋತಾ ಇದೆಯಲ್ಲ, ನೀನು ಯುದ್ಧ ಮಾಡೋಕ್ಕೆ ನಿಶ್ಚಯ ಮಾಡೋಕ್ಕೆ ಮುಂಚೆನೇ ಮಾಡ್ಕೋಬೇಕಾಗಿ. ದುರ್ಯೋಧನ ಅವರೇನೆ ನಿನ್ನ ಸಹೋದರರು ಅಂದಮೇಲೆ ಆ ಫಸ್ಟ್ ಪಾಯಿಂಟೇ ನೀನು ಕಟ್ ಮಾಡಬೇಕಾಗಿದ್ದು. ಅದೇ ತಾನೇ ಧರ್ಮಪುತ್ರ ಮಾಡಿದ್ದು, ಬೇಡ 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 ಅಂತ. ಧರ್ಮಪುತ್ರ ಮಾಡಿದ್ದೆ ಹಾಗೆ, ಆದರೆ ಕೃಷ್ಣ ಬಿಡಲಿಲ್ಲ. ದ್ರೌಪದಿಗೋಸ್ಕರ ಕೃಷ್ಣ ಬಿಡಲಿಲ್ಲ ಅಷ್ಟೇ. ದ್ರೌಪದಿಯ ತಲೆ ಮುಡಿಯನ್ನು ಕಟ್ಟಬೇಕು ಅನ್ನೋದು ಒಂದೇ ಒಂದು ಕಾರಣದಿಂದ ಯುದ್ಧ ಮಾಡಲೇಬೇಕು ಅಂತ ದುರ್ಯೋಧನ ಬಾಯಲ್ಲಿ ಕೂತು ನಾ ಕೊಡೋದಿಲ್ಲ ಅಂತ ಹೇಳಿಸ್ಬಿಟ್ಟು. ಏನು ಬೇಕಾದ್ರೂ ಮಾಡ್ಬೋದಲ್ಲ ಭಗವಂತ, ಅಘಟಿತ ಘಟನಾ ಅಲ್ಲ, ಅವನು ಸರ್ವಜ್ಞ ಅಷ್ಟೇ. ಅಘಟಿತ ಘಟನೆ ಯಾಕೆ, ಎಲ್ಲ ಘಟನೆನೂ ಅವನದ್ದೇ, ಯಾವ ಘಟನೆ ಅವನದ್ದಿಲ್ಲ ಇಲ್ಲಿ. ಅಘಟಿತ ಅನ್ನೋದೇ ಪ್ರಯೋಜನವೇ ಇಲ್ಲ, ಎಲ್ಲ ಘಟಿತವಾದದ್ದೇ ಪರಮಾತ್ಮನಿಗೆ. ನಾವು ತಪ್ಪಾಗಿ ಅಘಟಿತ ಘಟನಾ ಸಾಮರ್ಥ್ಯ ಅವನಿಗೆ ಇಲ್ಲವ್ರಿಗೆ ಹೇಳಬೇಕು. ಈ ಭೂಮಿನಲ್ಲಿರೋರಿಗೆ ಹೇಳ್ಬೋದು, ಇಲ್ಲಿ ಜೀವಾತ್ಮ ಚೇತನರಿಗೆ ಅಘಟಿತ ಘಟನಾ ಸಾಮರ್ಥ್ಯ ಅಂದರೆ ಒಪ್ಕೊಳ್ಬೋದು, ಪರಮಾತ್ಮನ ಶಕ್ತಿ ಇದೆ, ಬಟ್ ನಾಟ್ ಫಾರ್ ಪರಮಾತ್ಮ. ಅದರಿಂದ ಇಲ್ಲಿ ನಿನ್ನ ಮೇಲೆ ನಿನ್ನ ಪಾದದಲ್ಲಿ ಸಮರ್ಪಣೆ ಮಾಡಿದ್ದನ್ನು ಶಿವನ ತಲೆ ಮೇಲೆ ಕಂಡು ಅಬ್ಬಾ ಅವನು ತಿಳ್ಕೊಳ್ತಾನೆ. ಅವನಿಗೆ ಗೊತ್ತಾಗಲಿಲ್ಲ, ಗೀತೆಯನ್ನು ಕೇಳಿದ್ರೂ ಗೊತ್ತಾಗಲಿಲ್ಲ ಅವನಿಗೆ, ಏನು ತಲೆಗೆ ಹೋಗಿಲ್ಲ. ಆಮೇಲೆ ಹೇಳ್ತಾನೆ ಕೃಷ್ಣ, ನೀ ಏನು ಹೇಳ್ತೀಯೋ ಅದನ್ನು ಮಾಡಿಬಿಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟ. ಮೊದಲೇ ಹೇಳ್ದ ನನಗೇನು ಹಿತವೋ ಅದನ್ನು ಮಾಡ್ತೀನಿ ಅಂದ. ಆದರೂ ಮಧ್ಯೆ 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 ಪ್ರಶ್ನೆ ಮಾಡ್ದ, ನಿನಗೆ ಹಿತ ಯಾವುದು, ಯಾತಕ್ಕೆ ಇಷ್ಟೆಲ್ಲ ಮಾಡ್ದ ಅಂದರೆ ಅರ್ಜುನನಿಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಗೊತ್ತು ಕೃಷ್ಣನಿಗೆ, ಆದರೆ ನಮಗೋಸ್ಕರ. ಅದೇ ಒಂದು ವ್ಯಾಜ ಇಟ್ಕೊಂಡು ಅದನ್ನು ಹೇಳಿದ್ನೇ ವಿನಃ ಅವನಿಗೋಸ್ಕರ ಹೇಳಲೇ ಇಲ್ಲ. ಯಾಕೆಂದರೆ ಅವನು ಮಾಡ್ತಾನೆ ಅಂತ ಗೊತ್ತು ಅರ್ಜುನ, ನಾ ಹೇಳ್ದಂಗೆ ಮಾಡ್ತಾನೆ ಅಂತ. ಅವ್ನು ಸ್ವಲ್ಪ ಟೈಮ್ ಬೇಕಷ್ಟ, 5 ನಿಮಿಷ ನಾ ಹೇಳ್ತೀನಿ ಸುಮ್ಮನೆ ಮಾಡು ಅಂತ ಹೇಳಿದರೆ ಮಾಡಿರ್ತಾ ಇದ್ದ. ಆದರೆ ನಮಗೆಲ್ಲರಿಗೂ ಒಂದೊಂದು ಜ್ಞಾನ, ಕರ್ಮ, ಭಕ್ತಿ ಏನು ಅಂತ ತಿಳಿಸ್ಬೇಕಲ್ಲ ಕೂಲಂಕುಷವಾಗಿ. ಇದೆಲ್ಲವೂ ಇದರಲ್ಲಿದೆ ವೇದದಲ್ಲಿ. ಆದರೆ ಪುಟ್ಟದಾಗಿ ಚೊಕ್ಕದಾಗಿ ಹೇಳಿಬಿಟ್ರೆ ಎಲ್ಲರಿಗೂ ಇದು ಇದಾಗತ್ತೆ, ಸಹಾಯವಾಗುತ್ತೆ ಅಂಥೇಳಿ ಪರಮಾತ್ಮ ಕೃಷ್ಣನಾಗಿ ಭಗವದ್ಗೀತೆ ಎನ್ನುವಂಥ ಸುಂದರವಾದ ಒಂದು ವೇದಾಂತ ಸಾರವನ್ನೇ ಕೊಟ್ಟುಬಿಟ್ಟ ನಮಗೆ. ಆದರೆ ಅದನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮದು ಸುಲಭವಾದ ಜೀವನ. ಇಲ್ಲ ಅಂದರೆ ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಳ್ತೀವಿ ಅಷ್ಟೇ. ಸಿಂಪಲ್ ಎಲ್ಲರದು ಅಷ್ಟೇ. ಯಾರು ಏನನ್ನು ತಲೆಗೆ ಹಾಕ್ಕೊಳ್ದೆ ಅದ್ರ ಪಾಡ್ಗೆ ಅದನ್ನು ಬಿಟ್ಟುಬಿಟ್ರೆ ಜೀವನ ಸಂತೋಷ ಸುಲಭ. ನಾವು ಮನಸ್ಸಿಗೆ ಅದನ್ನು ತೊಗೊಂಡ್ಬಿಟ್ರೆ ಏನಾಗುತ್ತೆ, ಜಗಳ, ಕೊರತೆ, ಯಾವಾಗಲೂ ಅದರ ಚಿಂತನೆ, ಯಾವಾಗಲೂ ಅದ್ರಲ್ಲಿ ಕಟ್ಟು ಹಾಕ್ಕೊಳ್ಳೋದು, ಅದೇ ವಿಷಯ ಬರ್ತಾನೇ ಇರೋದಾಗುತ್ತೆ. ಬಿಟ್ಬಿಟ್ರೆ ಎಷ್ಟು ಸುಲಭ, ಬಿಟ್ಬಿಟ್ರೆ ಸುಲಭ. ಯಾರಾದರೂ ಏನಾದರೂ ಅಂದ್ಕೊಳ್ಳಿ, ನನ್ನ ಪಾಡಿಗೆ ನಾನು ಇರ್ತೀನಿ, ಅವ್ರ ಪಾಡಿಗೆ ಅವ್ರು ಇದ್ಕೊಳ್ಳಿ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಇರೋಕ್ಕಾಗಲ್ಲ. ಬಿಟ್ಕೊಡ್ಬೇಕು ಅಂತ ಅನಿಸುತ್ತೆ ವ್ಯಾಮೋಹದಿಂದ ಪ್ರೀತಿಯಿಂದ ಏನಾಗುತ್ತೆ, ಅಯ್ಯೋ ಪರವಾಗಿಲ್ಲ 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 ಅನ್ನೋದು ಬರುತ್ತೆ, ಪರವಾಗಿಲ್ಲ ಅನ್ನೋದು ಬರುತ್ತೆ. ಅದು ಪರವಾಗಿಲ್ಲ ಅನ್ನೋದು ಪರಮಾತ್ಮನಿಗೆ ಪ್ರೀತಿ. ನೀನೇನು ಹೇಳ್ತೀವೋ ಆಗ ಮಾಡ್ತೀನಿ, ಬಿಟ್ಕೊಡಲ್ಲ. ಆ ಪ್ರೀತಿಯನ್ನು ಅವನ ಮೇಲೆ ಇಟ್ಕೊಂಡ್ರೆ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಾನಿದೆ, ತ್ವದರ್ಪಣಾದಾಪತಿತಾಮ್ ಅಪಶ್ಯತ್ ಅಂದರೆ ನೋಡ್ದ, ನಿನ್ನಲ್ಲಿ ಹಾಕಿದ್ದು ಅವನ ತಲೆಮುಡಿ ಮೇಲೆ ಬಂದದ್ದು ನೋಡಿಬಿಟ್ಟು ಬಾ ಪುರುಷೋತ್ತಮನ ಪ್ರಭಾವ ಏನು, ಕೃಷ್ಣನ ಪ್ರಭಾವ ಏನು ಸಾಮಾನ್ಯನಲ್ಲ, ಇವನು ಪುರುಷೋತ್ತಮ ಅಂತ ಡಿಸೈಡ್ ಮಾಡ್ಕೊಳ್ತಾನೆ. ಅದರಿಂದ ಭಗವಂತನಿಗೆ ಮಾಡುವ ಪೂಜೆ ಅವನ ಪಾದಕೆಗೆ ಎಲ್ಲದಕ್ಕೂ ಹೋಗುತ್ತೆ ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ ಅಂತಂದರು. ಹಾಗೆಯೇ ಆಚಾರ್ಯರಿಗೆ ಮಾಡಿದ ಪೂಜೆ ಪರಮಾತ್ಮನಿಗೆ ಹೋಗುತ್ತೆ, ಪಾದಕೆಗೆ ಮಾಡಿದರೂ ಪರಮಾತ್ಮನಿಗೆ ಹೋಗುತ್ತೆ, ಇದಕ್ಕೆ ಮಾಡಿದರೂ ಹೋಗುತ್ತೆ, ಅವನಿಗೆ ಮಾಡಿದರೂ ಅದಕ್ಕೆ ಹೋಗುತ್ತೆ, ಇವನಿಗೆ ಮಾಡಿದ್ರು. ಹಾಗಾದರೆ ಪ್ರಥಮ ನಿಷ್ಠೆನಲ್ಲೇ ಇದ್ಬಿಡ್ಬೋದಾ? ಅಲ್ಲ, ಆಗಲ್ಲ. ಅದಕ್ಕೆ ಬೇರೆಗೆ ನೀರು ಹಾಕಬೇಕಲ್ಲ, ಅದಕ್ಕೋಸ್ಕರ ಹಾಕ್ಬೇಕು. ಕರೆಕ್ಟ್. ಮೂಲ ಪರಮಾತ್ಮನಿಗೆ ಮೂಲ ಪಾದುಕೆ, ಅದಕ್ಕೆ ಪಾದುಕೆಗೆ ಹಾಕಿದರೆ ಪರಮಾತ್ಮನಿಗೆ ಹೋಗುತ್ತೆ, ಆಚಾರ್ಯರಿಗೆ ಹಾಕಿದರೆ ಅವ್ರಿಗೆ ಹೋಗುತ್ತೆ. ಅವ್ರಿಗೆ ಹಾಕಿದ್ದು ಅವರಿಗೆ ಬರುತ್ತೆ. ಆದರೆ
ಆ ಮರ ಅಂದ್ಕೊಂಡ್ರೆ ಆಗಲ್ಲ. ಇಲ್ಲ ಈಗ ನೀರು ಎಲೆಗಳಿಗೆಲ್ಲ ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ, ಮೂಲಕ್ಕೆ ಹಾಕಿದರೆ ತಾನೇ ಮೇಲಕ್ಕೆ ಹೋಗುತ್ತೆ. ಹಾಗೆ ಅರ್ಥ ಮಾಡಿಕೊಂಡಾಗ ತುಂಬ ಸುಲಭ. ಅದಕ್ಕೋಸ್ಕರ ಪರಮಾತ್ಮ ಏನು ಹೇಳ್ತಾನೆ, ಈ ಪ್ರಪಂಚ ಅನ್ನೋದು ಒಂದು ಉಲ್ಟಾ ಮರ ಅಂತ ಹೇಳ್ತಾನೆ. ಅಧಶಾಖ ಅಂತ. ಅಧಶಾಖ ಅಂದರೆ ಬೇರು ಅವನ ಹತ್ರ ಇದೆಯಂತೆ, ಇದೆಲ್ಲ ಕೆಳಗಡೆ ಇದೆ, ಇದೆಲ್ಲ ಅವನಿಂದ ಬಂದದ್ದು. ಬೇರು ಬಂದ ಮೇಲೆ ಗಿಡ ಬರೋದು. ಬೇರೆ ಇವಾಗ ಮೇಲ್ಗಡೆ ಇದೆ ಪರಮಾತ್ಮ. ಸೊ ಇದೆಲ್ಲ ಅವನ ಅರ್ಥ ಮಾಡ್ಕೊಳ್ಬೋದಾ ಇವಾಗ, ಉಲ್ಟಾ ಮರ ಅಂತ. ಅದನ್ನೇ ಭಗವದ್ಗೀತೆಯ ಮೊದಲನೇ ಶ್ಲೋಕ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ 328, ಪತ್ರಾಣಿ ರಂಗನೃಪತೇರ್ಮಣಿಪಾದ ರಕ್ಷೆ ದ್ವಿತ್ರಾಣ್ಯಪಿ ತ್ವಯಿ ಸಮರ್ಪ್ಯ ವಿಭೂತಿ ಕಾಮಾಗ ಪರ್ಯಾಯ ಲಬ್ಧ ಪುರಭೂತ ಪದಾಶಚೀನ ಪತ್ರಾಂಕುರಾಣಿ ವಿಲಿಖಂತಿ ಪಯೋಧರೇಶು. ದ್ವಿತ್ರಾಣಿ ಅಪಿ, ಎರಡೋ ಮೂರೋ, ದ್ವಿತ್ರಯ, ಎರಡೋ ಮೂರೋ ಪತ್ರವನ್ನು ಹಾಕಿದರೂ ಸಾಕು, ತುಂಬ ಬೇಕಾಗಿ. ಪತ್ರಾಣಿ ಎಲೆಗಳನ್ನು ನಿನ್ನಲ್ಲಿ ಸಮರ್ಪಣೆ ಮಾಡಿಬಿಡ್ತಾರೆ. ಏನು ಸಿಗುತ್ತೆ ಅವರಿಗೆ? ಎಲ್ಲಾನು ಸಿಗುತ್ತೆ. ಎರಡೋ ಮೂರೋ ಎಲೆ, ಅದು ಎರಡೋ ಮೂರೂ ಬೇಡ. ಕೃಷ್ಣ ಏನು ಹೇಳ್ತಾನೆ, ಪತ್ರಂ ಪುಷ್ಪಂ ಏಕವಚನ, ಒಂದಾದರೆ ಸಾಕು, ಅವನು ಜಾಸ್ತಿ ಕೇಳಲ್ಲ ಅಂತ ಅವನಿಗೆ ಹೇಳ್ಬಿಟ್ಟು ಪಾದುಕೆಗೆ 2-3 ಹಾಕ್ಬೋದಾ? ಅದಕ್ಕೆ ದ್ವಿತ್ರಾಣಿ ಅಂದಿದ್ದಾರೆ. ಇಲ್ಲಾಂದರೆ ಏಕಂ ಅಂದಿರ್ತಾಯಿದ್ರು. 2-3 ಅಂದ್ಬಿಟ್ರು ಅವರು. 2-3 ಅಂದರೆ ಏನೂ ಇಲ್ಲ ಅಂತ ಅರ್ಥ. ತುಂಬ ಇಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಅಲ್ಪ ಸ್ವಲ್ಪ ಭಕ್ತಿನ ತೋರಿಸಿದ್ರು ಸಾಕು, ಅದು ನಿಜವಾದ ಭಕ್ತಿ ತೋರಿಸು. ಅಲ್ಪ ಆದರೆ ನಿಜವಾಗಿದ್ದರೆ, ನಿಜವಾದ ಹೃದಯಪೂರ್ವಕವಾಗಿ ಒಂದು ತುಳಸಿ ದಳವನ್ನು ಅರ್ಪಣೆ. ಅಂದರೆ ರುಕ್ಮಿಣಿ ಪ್ರೀತಿ ಎಷ್ಟು ಚೆನ್ನಾಗಿತ್ತು, ಅದಕ್ಕೋಸ್ಕರ ತುಲಾಭಾರದಲ್ಲಿ ಅವಳು ಒಂದು ತುಳಸಿ ಇಟ್ಟರೆ ಸಾಕಾಯ್ತು. ಆದರೆ ಇವಳ್ದೇನಾಯ್ತು, ಇವಳಿಗೇನು ಪ್ರೀತಿ ಇಲ್ವ? ತುಂಬ ಪ್ರೀತಿ ಸತ್ಯಭಾಮೆಗೆ. ಯಾವಾಗಲೂ ಬಾಮ 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 ತಿಂದೇ ಹೋಗ್ತಾ ಇದ್ದ ಜಡೆ ಹಿಡ್ಕೊಂಡು ಅಂತ ಕೃಷ್ಣ. ಆದರೆ ಅವಳಲ್ಲಿ ಆ ಪ್ರೀತಿ ಅಸೂಯೆ ತುಂಬಿತ್ತು ಒಂಚೂರು. ಇವಳು ಎಲ್ಲರಿಗೂ ಕೊಟ್ಟುಬಿಟ್ಟಿದ್ಲು ರುಕ್ಮಿಣಿ. ಬಂದವ್ರನ್ನೆಲ್ಲ ತಾನೇ ಆರತಿ ಮಾಡಿ ಕಳ್ಕೊಂಡಿದ್ದಾಳೆ. ಅದರಿಂದ ಏನಾಯಿತು? ಅದರಿಂದ ಅವಳ ಪ್ರೇಮ ಶುದ್ಧವಾಗಿತ್ತು, ಪರಿಶುದ್ಧ. ಅದನ್ನು ತೋರಿಸ್ತಾರಲ್ಲ ಅಷ್ಟೇ, ಬೇರೆ ಏನು. ಅದಕ್ಕೋಸ್ಕರ ಒಂದು ತುಳಸಿ ದಳ ಭಕ್ತಿ ಪ್ರೀತಿಯಿಂದ ಕೊಟ್ಟರೆ ಸಾಕು, ಪರಮಾತ್ಮ ಅಷ್ಟು ಸಂತೋಷ ಪಟ್ಕೊಳ್ತಾನಲ್ಲ. ಅದಕ್ಕೋಸ್ಕರ ನಮ್ಮ ಭಕ್ತಿ ಹೇಗಿರಬೇಕು? ಆಟಾಟೋಪ ಆಡಂಬರ ಏನು ಬೇಡ, ನಿಜವಾದ ಭಕ್ತಿ. ಒಂದು ನಾಮ ಸಾಕು, ಆ ನಾಮವನ್ನೇ ಹೇಳ್ತಾ ಒಂದು ಪುಷ್ಪವನ್ನು ಭಕ್ತಿಯಿಂದ ಒಂದು ಕ್ಷಣ ಅವನಲ್ಲಿ ಲೀನ ಆದರೆ ಸಾಕು. ಅದು ಆಗೋದು ಎಷ್ಟು ಕಷ್ಟ. ಅದು ಅವನೇ ಕೊಡಬೇಕು. ಅವನು ಕೊಟ್ಟರೆ ಆಗತ್ತೆ, ಇಲ್ಲ ಅಂದರೆ ಆಗಲ್ಲ. ಅದಕ್ಕೋಸ್ಕರ ಅವನು ಎಲ್ಲ ಜೀವಾತ್ಮರನ್ನು ತನ್ನ ಕೈನಲ್ಲಿ ಇಟ್ಕೊಂಡಿದ್ದಾನೆ, ನಿರ್ವಹಣೆ ಮಾಡ್ತಾನೆ. ಇದು ಎಷ್ಟು ಅಸಾಧ್ಯವಾದಂಥದ್ದು. ಪ್ರಪಂಚದಲ್ಲಿ ಕೋಟಿ ಕೋಟಿ ಜೀವಾತ್ಮ, ಎಲ್ಲರನ್ನೂ ತಾನು ನಿಯಮನ ಮಾಡ್ತಾ ಇದ್ದಾನೆ. ಆದರೆ ತನಗೆ ಯಾರು ಬೇಕೋ ಅವರಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸಿ ತಿರುತ್ತಿ ಪಣಿಕೊಂಡು ಬಿಡ್ತಾನೆ. ತನಗೆ ಪಣಿ ಮಾಡಬೇಕು ಅಂತ ಆಸೆ ತಾನೆ ಎಲ್ಲರೂ. ಏನೋ ಮಾಡ್ತಾ ಇದ್ದೀರಾ, ಅಲ್ಲಿ ಬಂದು ಮಾಡಿ ಅಂತ ಕರ್ಕೊಂಡು ಹೋಗ್ತಾನೆ. ಎಷ್ಟೋ ಜನ ಬೇಗ ಕರ್ಕೊಂಡು ಹೋಗ್ಬಿಡ್ತಾನೆ ನಿಜವಾದ ಭಕ್ತರನ್ನು. ಸಾಕು, ಇಲ್ಲಿ ನಿಮ್ಮ ಸಂಸಾರ ಬಂಧನ ಸಾಕು ಅಂತ ಮಾಡಿಸ್ತಾನೆ ಪರಮಾತ್ಮ. ನಿಶ್ಚಯ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಪತ್ರಾಣಿ ಅಂದರೆ ಎಲೆ. ಅಮ್ಮ ರಂಗನೃಪತೆ ಶ್ರೀರಂಗನಾಥನ ಪಾದುಕೆಯೇ ವಿಭೂತಿ ಕಾಮಾಖ. ವಿಭೂತಿ ಅಂದರೆ ಐಶ್ವರ್ಯ, ಆರ್ತಿ, ಅರ್ಥಾರ್ಥಿ. ಇವರಿಬ್ಬರು ಐಶ್ವರ್ಯಕ್ಕೆ ಆಸೆ ಪಡುವಂಥವ್ರು. ಪಟ್ಟು ನನಗೆಲ್ಲನೂ ಬೇಕು ಅಂತ, ಯಾರು ಐಶ್ವರ್ಯ ಬೇಕು ಅಂತ ಆಸೆಪಟ್ಟು ಒಂದೋ ಎರಡೋ, ಒಂದು ಇಲ್ಲ 2-3 ಇವ್ರು ಹೇಳಿರೋದು 2-3 ಪತ್ರಗಳನ್ನು ನಿನ್ನಲ್ಲಿ ಸಮರ್ಪಣೆ ಮಾಡಿಬಿಡ್ತಾರೆ, ಒಪ್ಪಿಸ್ಬಿಟ್ಟು ಏನು ಮಾಡ್ತಾರೆ? ಒಪ್ಪಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಏನು ಮನಸ್ಸಿನಲ್ಲಿ ಎಲ್ಲ ಐಶ್ವರ್ಯ ಕೊಡು, ಐಶ್ವರ್ಯ ಅರ್ಥಾರ್ಥಿ ಅನು. ಅದಕ್ಕೆ ಅವಾಗ ಏನು ಮಾಡ್ತೀಯ ನೀನು? ಪರ್ಯಾಯ ಅಂದರೆ ಸರದಿ. ಇವಾಗ ಉಡುಪಿ ಪರ್ಯಾಯ ಅಂತಾರಲ್ಲ, ಅವರ ಕ್ರಮ ಬಂದ ತಕ್ಷಣ ಅವ್ರಿಗೆ ಪೂಜೆ ಸಿಗುತ್ತೋ ಇಲ್ವೋ, ಆ ಥರ ಇವರಿಗೆ ಕೊಡ್ತಾರೆ ಪರ್ಯಾಯ. ಅವರವರ ಕ್ರಮದಲ್ಲಿ ಪುರುಹೂತ ಅಂದ್ರೇನು? ಇಂದ್ರನ ಪದವಿ ಬೇಕಾ ತಗೋ, ಬ್ರಹ್ಮನ ಪದವಿ ಬೇಕಾ ತಗೋ ಅಂತ ಹೇಳಿ ಅವರವರಿಗೆ ಇಷ್ಟ ಬಂದಂತಹ ಮನೋರಥಗಳನ್ನು, ವಿಭೂತಿಗಳನ್ನು ಅವರಿಗೆ ಅದು ನೀನು ಕೊಡ್ತೀಯಾ. ಪದವಿಗೆ ಬರುವಂಥವರು. ಈಗ ಇಂದ್ರನ ಪದವಿಗೆ ಬಂದರೆ ಶಚಿದೇವಿ ಬೇಕಲ್ಲ,
ಅವನು ನಹುಷ ಅದನ್ನೇ ತಾನೇ ಕೇಳಿದ್ದು. ಇಂದ್ರ ಪದವಿ ಸಿಕ್ತು ಅಂತ ಇಂದ್ರಾಣಿನೂ ಬೇಕು ಅಂತಂದ. ಅದು ಎಷ್ಟು ತಪ್ಪಲ್ಲ. ಬೇರೆ ಇಂದ್ರಾಣಿ ಬರ್ತಾಳೆ. ಇಂದ್ರನ ಪದವಿಗೆ ಯಾರು ಬರ್ತಾರೋ ಅವನು ಯಾರು ಮದುವೆ ಮಾಡ್ಕೊಳ್ತಾರೋ ಅವ್ರು ಇಂದ್ರಾಣಿನೇ. ಆ ಹೆಸರು ಒಂದೇ. ಸೊ ಇಂದ್ರ ಇಂದ್ರಾಣಿ ಇಬ್ಬರು ಪದವಿ. ಪದವಿ ಅಂದ್ರೇನು? ಒಂದು ಚೇರ್ ಅಷ್ಟೇ. ಆ ಚೇರಲ್ಲಿ ಕೂತ್ಕೊಳ್ಳೋಕ್ಕೆ ಯಾರು ಬೇಕಾದರೂ ಆಗ್ಬೋದು. ಅದರಿಂದ ಅವರು ಕೂಡ ಜೀವಾತ್ಮ ಅಂತ ತೋರಿಸೋದಕ್ಕೆ. ದೇವರ ಶರೀರ ಇದೆಯೇ ವಿನಃ, ದೈವ ಶರೀರವನ್ನು ಕೊಟ್ಟಿದ್ದಾನೆ ವಿನಃ, ಆದರೆ ಅವರು ನಿರಂತರವಾಗಿ ಯಾರೂ ಇಲ್ಲ ಪರಮಾತ್ಮ ಒಬ್ಬನನ್ನು ಬಿಟ್ಟರೆ, ಇನ್ನೆಲ್ಲರೂ ಜೀವಾತ್ಮನೇ. ಅವರು ಪರಮಾತ್ಮನಂತೆ ಆಗೋದಕ್ಕೆ ಆಗೋದಿಲ್ಲ. ಸೊ ಅವರಿಗೆ ಕಡಿಮೆನೇ. ಯಾವಾಗಲೂ ಸಂಪೂರ್ಣ ಜ್ಞಾನ, ಸಂಪೂರ್ಣ ಶಕ್ತಿ ಯಾವುದು ಸಂಪೂರ್ಣವಾಗಿ ಇಲ್ಲ. ಅದರಿಂದ ಇಲ್ಲಿ ಪಯೋಧರೇಶು ಪತ್ರಾಂಕುರಾಣಿ ಅಕರೀಕರೋತಿ ವಿಲಿಖಂತಿ, ಬರೆದು ಬಿಡ್ತಾರಂತ. ವಿಲಿಖಂತಿ ಅಂದರೆ ಬರೆದು ಬಿಡೋದು. ಎಲ್ಲಿ? ಇಂದ್ರಾಣಿ ಪಕ್ಷಸ್ಥಳದ ಮೇಲೆ. ಇಂದ್ರನಿಗೆ ಇಂದ್ರಾಣಿ ಸಿಗ್ತಾಳೋ ಇಲ್ವೋ? ಇಂದ್ರ ಪದವಿ ಸಿಕ್ಕಿದ ಮೇಲೆ ಇಂದ್ರಾಣಿನೂ ಸಿಗ್ತಾಳೆ. ಅದಕ್ಕೆ ಹೋದರೆ ಬರೆದುಬಿಟ್ರು ಎಲ್ಲ. ಇವಳು ಕ್ರಮವಾಗಿ ಪಾದುಕಾದೇವಿ ಇವರು ಇದನ್ನು ಕೇಳಿದರು ಅಂಥೇಳಿ ಅವರಿಗೆಲ್ಲನೂ ಕೊಟ್ಬಿಡ್ತಾಳೆ. ಈಗ ನಾವೇನಂತೀವಿ? ವಿಧಿ ಬರಹದ ಲೇ ಇದು ಅಂತೀವಿ. ಹಣೆಯಲ್ಲಿ ಬರೆದಿದೆ ಹಣೆ ಬರಹ ಅಂತ. ಆ ಹಣೆ ಬರಹವನ್ನು ಚೇಂಜ್ ಮಾಡೋದು ಯಾರು? ಪಾದುಕಾದೇವಿ ತಾನೆ. ಪರಿಸರ ವಿನತಾನ ಮೂರ್ಧ್ನಿ ದುರ್ವರ್ಣ ಪಂಕ್ತಿಂ ಪರಿಣಮಯ ಶಿಶೌರೇಹೇ ಪಾದುಕೇತ್ವಂ ಸುವರ್ಣಂ. ಸುವರ್ಣವನ್ನು ಮಾಡುವಂಥವಳು ಪಾದುಕಾದೇವಿ. ಅದರಿಂದ ಈಗ ಇಂದ್ರನ ಪದವಿ ಬೇಕು ಅಂತಂದರೆ ಅಲ್ಲಿ ಇಲ್ಲ ಅಂತಂದರೆ ಏನು ಮಾಡ್ತಾಳೆ? ನನಗೆ ಹೂವು ಸಮರ್ಪಣೆ ಮಾಡಿದ್ದಾರೆ ಅಂಥೇಳಿ ಚೇಂಜ್ ಮಾಡಿಬಿಡ್ತಾಳೆ. ತಲೆ ಮೇಲೆ ಇಟ್ಕೊಂಡ್ರು ಅಂಥೇಳಿ ಪದವಿಗೆ ರಿಜಿಸ್ಟ್ರೇಷನ್. ನಮಗೂ ಎಲ್ಲ ರಿಜಿಸ್ಟ್ರೇಷನ್ ಆಗಿದೆ. ಇಂದ್ರ ಪದವಿ, ಬ್ರಹ್ಮ ಪದವಿ ಎಲ್ಲದಕ್ಕೂ ರಿಜಿಸ್ಟ್ರೇಷನ್ ಆಗಿದೆ. ಆದರೆ ನಮಗೆ ಬೇಡ. ಯಾಕೆಂದರೆ ನಮ್ಮ ರಿಜಿಸ್ಟ್ರೇಷನ್ನೇ ಅದಕ್ಕೆ ಮೋಕ್ಷಕ್ಕೆ. ಅದರಿಂದ ಇದೆಲ್ಲ ಬೇರೆಯವ್ರಿಗೆ ಕೊಟ್ಬಿಡು, ಪರವಾಗಿಲ್ಲ ನೀನು ಅಂತ ಪರ್ಮಿಷನ್. ಯಾವಾಗ ಕೊಡ್ತೀರಾ ಪರ್ಮಿಷನ್ನು? ಶರಣಾಗತಿ ಆದಾಗ. ಶರಣಾಗತಿ ಆದ ತಕ್ಷಣ ಪಾದುಕಾದೇವಿ ಅವ್ರದ್ದೆಲ್ಲ ತಗೊಂಡು ಬೇರೆಯವ್ರಿಗೆಲ್ಲ ಹಂಚಿಬಿಡ್ತಾಳೆ. ತಗೊಳ್ಳಿ ನೀವು, ಪದವಿ ಖಾಲಿ ಆಯಿತು, ವೇಕೆನ್ಸಿ. ಅದೇ ರಿಸರ್ವೇಷನ್, ಆರ್ ಎ ಸಿ ಕ್ಯಾನ್ಸಲ್ ಆಯಿತು ಅಂತ ಹೇಳಿ. ಅಂದರೆ ಇದು ಪ್ರಪನ್ನರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ. ಪದವಿ ಸಿಗತ್ತೆ ಅಂತ ಇವರ ಅರ್ಥ. ಇವರು ಅದನ್ನು ಹೇಳ್ತಾರೆ. ಅಮ್ಮ ಪಾದಕ್ಕೆ ಸಂಪತ್ತು ಬೇಕು ಅಂತ ಇರುವಂಥವರು ನಿನಗೆ ಪೂಜೆಯನ್ನು ಮಾಡ್ತಾರೆ. ಅವ್ರು 2 3 ಹಾಕ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನಲ್ಲಿ ಯಾರಾದರೂ ಏನು ಹೇಳ್ತಾನೆ ಅವನು? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ, ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದರಿಂದ ಇಲ್ಲಿ 2 3 ಹೇಳಿಕೊಟ್ರೂ ಪಾದುಕಾದೇವಿ ಪರಮಾತ್ಮ ಈ ರೀತಿ ಹೇಳಿರೋದ್ರಿಂದ ಪರಮಾತ್ಮನಿಗಿಂತ ಜಾಸ್ತಿ ಇವಳು. ಅದರಿಂದ ನಾನು ಕೊಡಬೇಕು ಅಂಥೇಳಿ ಅವರಿಗೆ ತಕ್ಷಣವೇ ಕ್ರಮವಾಗಿ ಪದವಿಯನ್ನು ಕೊಟ್ಟು ಬಿಡ್ತಾಳೆ, ರಿಸರ್ವೇಷನ್ ಮಾಡಿಬಿಡ್ತಾಳೆ. ಅಂಥವರಿಗೆ ಅನೇಕ ಸಲ ಕೊಡಿಸ್ತಾಳೆ, ಮತ್ತೆ ಮತ್ತೆ ಕೊಡಿಸ್ತಾಳೆ. ಅವರು ಮತ್ತೆ ಮತ್ತೆ ಪೂಜೆ ಮಾಡ್ತಾರೆ, ಮತ್ತೆ ಮತ್ತೆ ಬರ್ತಾರೆ ಕ್ರಮ. ಈಗ ಪರ್ಯಾಯದಲ್ಲಿ ಬರೋ, ಅದಕ್ಕೆ ನಮಗೆ ಎಕ್ಸಾಂಪಲ್ ಉಡುಪಿ ಪರ್ಯಾಯ. ಸೊ ಅವರು ಬರ್ತಾನೆ ಇರ್ತಾರಲ್ವ, ಪಾಪ ಅವ್ರಿಗೆ 12 ವರ್ಷ ಕಾಯಬೇಕಲ್ಲ. 2 ವರ್ಷ ಒಬ್ಬೊಬ್ಬರಿಗೆ. ಎಷ್ಟು ಜನ ಇದ್ದಾರೆ ಪರ್ಯಾಯದಲ್ಲಿ? 8 ಜನ, 16 ವರ್ಷ. ಸೊ ಅವರಿಗೆ ನೆಕ್ಸ್ಟ್ ಪುತ್ತೂರು ಮಠಕ್ಕೆ ಸಿಗಬೇಕು ಅಂತಂದರೆ ನೆಕ್ಸ್ಟ್ 16 ವರ್ಷ ಆದಮೇಲೆ ಪೂಜೆ, ಕೃಷ್ಣನ ಪೂಜೆ. ಅದರಿಂದ ಅವರು ಚಿಕ್ಕವರಾಗಿದ್ದಾಗಲೇ ಆ ಪದವಿಯನ್ನು ತೊಗೊಂಡ್ಬಿಡ್ತಾರೆ, ಕೊಟ್ಟುಬಿಡ್ತಾರೆ. ಈಗ ಕೊಟ್ಟುಬಿಟ್ರಲ್ಲ, ಒಂದೊಂದು ಪರ್ಯಾಯದಲ್ಲೂ ಅವರಿಗೆ ಒಬ್ಬರು ಚಿಕ್ಕವ್ರಿಗೆ ಕೊಟ್ಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಸಿಗಬೇಕು ಅಂತ ಪೂಜೆ. ಉಡುಪಿಯ ಕೃಷ್ಣನಿಗೆ ಪೂಜೆ ಮಾಡಬೇಕು ಅಂತ ಅಭಿಲಾಷೆ ಇದ್ದವರು ಆಸೆ ಪಟ್ಟರೆ, ಪಾದುಕೆಗೆ ಆಸೆ ಪಟ್ಟರೆ ಕೊಟ್ಬಿಡ್ತಾಳೆ. ಆಸೆ ಪಟ್ಟರೆ ಕೊಡ್ತಾಳೆ ಪರಮಾತ್ಮನ ಪೂಜೆಗೆ. ನಿರ್ವರ್ತಯಂತಿ ತವಯೇ ನಿಜಿತಾನಿ ಪುಷ್ಪೈಹಿ ವೈಹಾರಿಕಾಣಿ ಉಪವನಾನಿ ವಸುಂಧರಾಯಾಂ ಕಾಲೇನ ತೇ ಕಮಲಲೋಚನ ಪಾದರಕ್ಷೆ ಕ್ರೀಡಂತಿ ನಂದನವನೆ ಕೃತಿನ ಪುಮಾಂಸೆ. ಕ್ರೀಡಂತಿ ನಂದನವನೆ. ನಂದನವನ ಅಂದರೆ ಯಾವುದು? ಇಂದ್ರಲೋಕ. ಇಂದ್ರಲೋಕದ ವನಕ್ಕೆ ನಂದನವನ ಅಂತ ಹೆಸರು. ಇಂದ್ರನ ಉದ್ಯಾನವನ ಬಹಳ ಸುಂದರವಾದದ್ದು. ಎಲ್ಲ ಕಲ್ಪವೃಕ್ಷಗಳೆಲ್ಲ ಅಲ್ಲೇ ಇರುವಂಥದ್ದು. ಅದಕ್ಕೆ ತಾನೇ ಇವಳು ಆಸೆ ಪಟ್ಲು ಪಾರಿಜಾತಕ್ಕೆ. ಕಮಲಲೋಚನ ಪಾದರಕ್ಷೆ, ಒಳ್ಳೆಯ ಸುಂದರವಾದ ಕಮಲದಂತೆ ಇರುವಂಥ ಸದೃಶವಾದ ಕಣ್ಣುಳ್ಳ ಹೇ ರಂಗನಾಥ,
ರಂಗನಾಥನಿಂದ ತಾನೆ ನೀಂಡವ ಪೆರಿಯ ವಾಯ ಕಣ್ಗಳು ಎನ್ನೈ ಪೇದಮೈ ಶೈದನವೇ. ನೀಂಡ ಕಣ್ಗಳಿರೋದು ಮೂಗಿನಿಂದ ಕಿವಿವರೆಗೂ ಇದೆಯಂತೆ ಕಣ್ಣು, ಸಾಮುದ್ರಿಕ ಲಕ್ಷಣ ಹಾಗಿರ್ಬೇಕಂತ. ಹಾಗಿದ್ರೆ ಆದರೆ ಫ್ಲಾಟಾಗಿರಬೇಕು ನಮ್ಮ ಮುಖ. ಪರಮಾತ್ಮನಿಗಿದೆ, ಆದರೆ ಮನುಷ್ಯರಿಗೆ ಆ ಥರ ಕಣ್ಣಿರಬೇಕಾದ್ರೆ ಫ್ಲಾಟಾಗಿದ್ದರೆ ಅವಾಗ ತಾನೇ ಕಿವಿಗೆ ಸೇರಿಕೊಳ್ಳುತ್ತೆ. ಇಲ್ಲಾಂದರೆ ಇಲ್ಲಿ ಅಲ್ಲಿವರೆಗೂ ಕಣ್ಣಿರ್ಬೇಕಂತ. ಯಾರಿಗಿದೆ ಅದು? ಇವನೊಬ್ಬರಿಗೆ ಇರೋದು, ರಂಗನಾಥ ಒಬ್ಬರಿಗೆ, ಪರಮಾತ್ಮರಿಗೆ. ಅದರಿಂದ ಪುಂಡರೀಕಾಕ್ಷ ಅವನೊಬ್ಬನೇ. ಅದಕ್ಕೆ ಪುಂಡರೀಕಾಕ್ಷತ್ವ ಅವನ ನಿರೂಪ ಲಕ್ಷಣ, ಸ್ವರೂಪ ನಿರೂಪ ಲಕ್ಷಣ ಪುಂಡರೀಕಾಕ್ಷತ್ವ. ಶ್ರೀಯಪತಿತ್ವ, ಪುಂಡರೀಕಾಕ್ಷತ್ವ, ಶಂಖಚಕ್ರಧರತ್ವ, ನೀಂಡ ಕಿರೀಟ, ಇದು ಕಣ್ಣಿಗೆ ಕಾಣಿಸುವಂಥದ್ದು. ಬೇರೆ ಕಲ್ಯಾಣ ಗುಣಗಳೆಲ್ಲ ಅವನೊಬ್ಬನಿಗೆ ಇರುವಂಥದ್ದು. ಅದರಿಂದ ಅವನ ಸೌಂದರ್ಯದಲ್ಲಿ 4 ಲಕ್ಷಣ, ಈ 4 ಇರಬೇಕು. ಅದಿದ್ರೇ ಇವನ ಪುರುಷತ್ವ, ಇನ್ಯಾರಿಗೂ ಇಲ್ಲ. ಬ್ರಹ್ಮನಿಗಾಗಲಿ ಇವನಿಗಾಗಲಿ ಇಲ್ಲ. ಅದರಿಂದ ಯಾರು ಪುರುಷೋತ್ತಮ? ಅದರಿಂದ ಸ್ವರೂಪ ನಿರೂಪ ಲಕ್ಷಣ ಅಂತ ಕರೀತಾರೆ. ಈ 4 ಇಟ್ಕೊಂಡಿದ್ದಾರೆ. ಅದರಿಂದ ಏನು ಹೇಳ್ತಾರೆ ಇದರಲ್ಲಿ? ನಿರ್ವರ್ತಯಂತಿ ಪದಗೆ ನಿಜಿತಾನಿ ಪುಷ್ಪೈ ವೈಹಾರಿಕಾಣಿ ಉಪವನಾನಿ ವಸುಂಧರಾಯ. ಅದರಿಂದ ಕಮಲಲೋಚನ ಪಾದರಕ್ಷೆ. ನಿನಗೆ ಭೂಮಿಯಿಂದ ಈಗ ಇಂದ್ರಲೋಕದಲ್ಲಿರೋರು ಅವ್ರು ಏನು ತಗೊಂಡು ಬರ್ತಾರೆ? ಇಂದ್ರಲೋಕದವರೆಲ್ಲ ನಂದನವನದಿಂದ ಪಾರಿಜಾತ ಪುಷ್ಪ, ಕಲ್ಪವೃಕ್ಷದ ಪುಷ್ಪ ಎಲ್ಲ ತೊಗೊಂಡು ಬರ್ತಾರೆ, ದೊಡ್ಡ ದೊಡ್ಡದು. ಆದರೆ ಭೂಮಿನಲ್ಲಿರೋರು ಭೂಮಿನಲ್ಲಿ ಬಿಟ್ಟಿದ್ದ ಪುಷ್ಪವನ್ನೇ ಸಮರ್ಪಣೆ ಮಾಡ್ತಾರೆ. ವಸುಂಧರಾಯ, ವಸುಂಧರ ಅಂದರೆ ಭೂಮಿ. ವಸುಂಧರ ಭೂಮಿಯಲ್ಲಿ ಪುಷ್ಪ, ಈ ಹೂಗಳಿಂದ ನಿಚಿತಾನಿ ತುಂಬಿದೆ, ಬೇಕಾದಷ್ಟು ಇದೆ. ಇಲ್ವಾ? ಭೂಮಿ ಮೇಲಿರುವಂಥ ಪುಷ್ಪಗಳು ನಂದನವನದಲ್ಲಿ ಇಲ್ಲವೇ ಇಲ್ಲ ಅನ್ಸುತ್ತೆ. ವೈಯಾರಿಕಾಣಿ ಎಲ್ಲ ಲೀಲೆಗೋಸ್ಕರ ತಾನೇ, ಭಗವಂತನ ಲೀಲೆಗಾಗೇ ಇರುವಂಥದ್ದು. ಅದು ಉಪವನಾನಿ ತೋಟಗಳನ್ನು ನಿರ್ವರ್ತಯಂತಿ ಏರ್ಪಡಿಸಿಬಿಟ್ಟಿದ್ದಾರೋ ಏನೋ. ಯಾತಕ್ಕೆ? ತೇ ಅವರು ಕಾಲೇನ ನಂದನವನೇ ಕ್ರೀಡಂತಿ, ನಂದನವನದಲ್ಲಿ ಕ್ರೀಡಂತಿ. ಯಾರು ಇಲ್ಲಿ ಭೂಮಿಯಲ್ಲಿ ಬಿಟ್ಟಿರುವಂಥ ಪುಷ್ಪಗಳನ್ನೆಲ್ಲ ನಿನಗೆ ಸಮರ್ಪಣೆ ಮಾಡ್ತಾರೋ ಅವರೆಲ್ಲ ನಂದನವನದಲ್ಲಿ ಕ್ರೀಡಂತಿ. ಅರಿಗೆ ಸ್ವರ್ಗಲೋಕದಲ್ಲಿ ಅವರು ವಿಹಾರ ಮಾಡ್ತಾರೆ ಅಂತ. ಅದು ಬೇಕಾ? ಬೇಕಾಗಿರೋರಿಗೆ ಐಶ್ವರ್ಯನೂ ಬೇಕು ಅಂದರೆ ಪುಷ್ಪ ಸಮರ್ಪಣೆ ಮಾಡಿ ಕೇಳಿ. ಅದರಿಂದ ಏನು ಕೇಳ್ಕೋಬೇಡಿ. ಏನಾದರೂ ನಿಮ್ಮ ಮನೋರಥದಲ್ಲಿ ಮನಸ್ಸಿನಲ್ಲಿ ಇದ್ರೂ ಅದು ನಿಜ ಆಗಿಬಿಡುತ್ತೆ. ಯಾರಿಗೆ ಗೊತ್ತದು? ಭಗವಂತನಿಗೆ ಗೊತ್ತು. ಅದರಿಂದ ಮನಸ್ಸಿನಲ್ಲಿ ಏನೂ ಇಲ್ಲದೆ ಇದ್ದರೆ ಮನೋರಥ ಎಲ್ಲನೂ ಸಿಗತ್ತೆ. ನೀ ಅಕಸ್ಮಾತ್ ಏನೋ ಒಂದು ಇಟ್ಕೊಂಡ್ಬಿಟ್ರೆ ಅದು ಮಾತ್ರ ಸಿಗತ್ತೆ. ಅದು ತಪ್ಪಾಗಿ ನಾವು ಏನೋ ಕೇಳ್ಕೊಂಡು ಇಟ್ಕೊಂಡ್ರೆ ಮನಸ್ಸಿನಲ್ಲಿ, ಅದರಿಂದ ಹುಷಾರಾಗಿರಬೇಕು. ಅದರಿಂದ ಪರಮಾತ್ಮನಲ್ಲಿ ಏನು ಕೇಳೋಕ್ಕೆ ಯೋಚನೆನೇ ಮಾಡಬಾರ್ದು. ಅರ್ಥ ಆಯ್ತಾ? ಯಾತಕ್ಕೆ ಕೇಳಬೇಡಿ ಅಂತ ಹೇಳ್ತಾರೆ? ಅದು ಪ್ರಪನ್ನರಿಗೆ ಯಾಕೆ ಕೇಳಬೇಡಿ ಅಂತ ಹೇಳ್ತಾರೆ? ಮೋಕ್ಷಕ್ಕಾಗಿ ಮಾಡಾಯಿತು. ಅದರಿಂದ ಏನು ಪ್ರಯೋಜನ ಇವಾಗ ಕೇಳಿ? ಹಾಂ, ಅದರಿಂದ ಕೊಟ್ಟುಬಿಡ್ತಾನೆ ಪರಮಾತ್ಮ ನಿನ್ನ ಮನಸ್ಸಿನಲ್ಲಿ ಬಂದ ತಕ್ಷಣ. ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಬಂದ ತಕ್ಷಣ ಪರಮಾತ್ಮನಿಗೆ ಫಸ್ಟು ಗೊತ್ತಾಗೋದು. ಅದರಿಂದ ಒಂದು ಅಲ್ಪ ಆಸೆನೂ ಇರಬಾರ್ದು, ಅಲ್ಪ ಆಸೆನೂ ಇರಬಾರ್ದು. ಪೂರ್ತಿ ಆಸೆ ಯಾರ ಮೇಲೆ ಇರಬೇಕು? ಅವನ ಮೇಲೆ ಇರಬೇಕು. ಅವನ ಮೇಲೆ ಇದ್ದುಬಿಟ್ರೆ ಆಯ್ತಲ್ಲ, ಅದನ್ನು ತೋರಿಸಿ. ಸೊ ಅದರಿಂದ ಇವರೇನು ಆಸೆ ಪಡ್ತಾರೆ? ಭೂಮಿನಲ್ಲಿರುವಂಥ ಹೂವನ್ನೆಲ್ಲ ತೊಗೊಂಡೋಗಿ ಅವನಿಗೆ ಪಾದುಕೆಗೆ ಸಮರ್ಪಣೆ ಮಾಡ್ತಾರೆ. ಅವ್ರಿಗೆ ಮನಸ್ಸೆಲ್ಲ ಆಸೆ ಏನು? ಸರ್ಕಾರಿ ಲೋಕಗಳು ಬೇಕು ಅಂತ ಅದು ಕೊಟ್ಟು ಅವರು ಕ್ರೀಡಂತಿ ಅಲ್ಲಿ ಹೋಗಿ ನಂದನವನದಲ್ಲಿ ಕ್ರೀಡಂತಿ ವಿಹಾರ ಮಾಡ್ತಾರೆ. ನೀವು ಅದೇ ಕೇಳಿದ್ರ? ಹೌದು. ಅಂದರೆ ಅವರಿಗೆ ಸ್ವಲ್ಪ ಕಾಲದಲ್ಲೇ ಇಂದ್ರ ಪದವಿ ಸಿಗುತ್ತೆ ಅಂತ ಅರ್ಥ. ನಂದನವನದಲ್ಲಿ ಕ್ರೀಡಂತಿ ಇಂದ್ರ. ಅದರಿಂದ ಅಸದೃಶವಾದ ತೋಟ ನಮಗೆ ಬೇಡ. ನಮ್ಗೆ ಇಷ್ಟ ಬಂದಂತೆ ಕ್ರೀಡೆ ಇಲ್ಲೇ ಕೊಡು ಪಾದುಕಾದೇವಿ, ನಿನಗೆ ಪೂಜೆ ಮಾಡುವಂತೆ ಮಾಡು ಸಾಕಷ್ಟೆ, ಬೇರೆ ಏನು ಬೇಡ ಅಂತ ನಾವು ಕೇಳ್ಕೊಬೇಕು ಇಲ್ಲಿ. ಅದರಿಂದ ಅಮ್ಮ ಪಾದುಕೆ ಹಾಗಾದರೆ ವಿಹಾರ. Srimani Mami and
Jayashree, they are saying they are not connected, mommy or what? Parangu. ಇವಾಗ ಆಯ್ತಮ್ಮ. ಆಯ್ತಮ್ಮ, ಓಕೆ ಓಕೆ. ಸೊ ಐ ಹ್ಯಾವ್ ಟು ಕಾಲ್ ಅಮ್ಮ. ಹಾಗಾದರೆ ನನ್ನ ಕಾಲ್ ಯಾರ್ಯಾರಿಗೆ ಹೋಯ್ತು ಅವರೆಲ್ಲ ಬಂದರು. ಇಲ್ಲ ಮಮ್ಮಿ, ನಾನು ಆಡ್ ಮಾಡ್ತಾ ಇದ್ದೀನಿ ಅವ್ರನ್ನೆಲ್ಲ. ಮಮ್ಮಿ ಮಮ್ಮಿ ನಾನು ಆಡ್ ಮಾಡ್ತಾ ಇದ್ದೀನಿ ಅವ್ರನ್ನೆಲ್ಲ, ಜಾಯಿನ್ ಮಾಡಕ್ಕೆ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀನಿ. ಓಕೆ. ಆಮೇಲೆ ಹೇಳ್ತಾರೆ, ಅರ್ಚಂತಿಯೇ ಮಧುವಿದೋ ಮಣಿಪಾದ ರಕ್ಷೆ ಭಾವಾತ್ಮಕೈರಪಿ ಪರಂ ಭವತೀಂ ಪ್ರಸೂನೈ ಮಂದಾರಧಾಮ ಸುಭಗೈ ಮಕುಟೈರಜಸ್ರಂ ಬೃಂದಾರಕ ಸುರಭಯಂತಿ ಎಲ್ಲ ಪುಷ್ಪಕ್ಕೆ ಸಂಬಂಧಪಟ್ಟಿದ್ದು ಇದು ಸಂಪೂರ್ಣವಾಗಿ, ಎಲ್ಲ ಪುಷ್ಪಕ್ಕೆ. ಸೊ ಒಂದು ಶ್ಲೋಕದಲ್ಲೂ ಪುಷ್ಪ ಇಲ್ಲದೆ ಇರೋಕ್ಕಾಗಲ್ಲ. ಅದನ್ನು ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಂದನವನದ ಪುಷ್ಪಗಳಿಗೂ ಭೂಮಿಯ ಪುಷ್ಪಗಳಿಗೂ ಏನು ಇದೆ ವ್ಯತ್ಯಾಸ? ವ್ಯತ್ಯಾಸ ಉಂಟಾ? ವ್ಯತ್ಯಾಸ ಉಂಟು. ಉಂಟು ಅಂದರೆ ನಾವು ನೋಡಿಲ್ಲ, ಅಸದೃಶವಾದದ್ದು. ಆದರೆ ಅದನ್ನು ದೇವತೆಗಳೆಲ್ಲ ತೊಗೊಂಡು ಬಂದು ಸಮರ್ಪಣೆ ಮಾಡಿದ್ರು ಅವ್ರು ಕೇಳ್ಕೊಳ್ಳೋದೇನೋ ನಮಗೆ ಈ ಪರ್ಮನೆಂಟ್ ಆಗಿರಲಿ ಅಂತ ಕೇಳ್ಕೊಳ್ತಾರೆ. ಭೂಮಿಯವರು ನಮಗೆ ಒಳ್ಳೆಯ ಲೋಕಗಳನ್ನು ಕೊಡು, ಸ್ವರ್ಗಾದಿ ಲೋಕಗಳನ್ನು ಕೊಡು ಅಂತ ಕೇಳ್ಕೊಳ್ತಾರೆ. ಆದರೆ ಪ್ರಪನ್ನರು ಏನು ಮಾಡ್ತಾರೆ? ಏನೂ ಕೇಳಲ್ಲ. ನಿತ್ಯ ಕೈಂಕರ್ಯ ಮಾತ್ರ ಬೇಕು ನಿನ್ನ ಪಾದುಕೆಯಲ್ಲಿ. ಅದರಿಂದ ಆಚಾರ್ಯ ಪಾದುಕೆಯನ್ನು ಇಟ್ಕೊಂಡು ಪ್ರತಿನಿತ್ಯ ಪಾದುಕ ಆರಾಧನೆ ಮಾಡಿದ್ರೆ ಸಾಕು. ಇದಕ್ಕೆ ಉದಾಹರಣೆ ಅವಳು ಮಾಡಿದ್ದು ಕೊಂಗೈ ಪಿರಾಟಿ. ಅವಳೇನು ಮಾಡಿದ್ಲು? ರಾಮಾನುಜರ ಪಾದುಕೆಯನ್ನು 2 ತುಂಡು, 2 ಮರದ ತುಂಡು ಅಂತ ಕರೀತಾರೆ ಅದರಲ್ಲಿ ರಾಮಾನುಜ ವೈಭವ. ಅವಳು ಒಂದು ರೂಮ್ನಲ್ಲಿ ಇಟ್ಟಿದ್ದಾಳೆ, ಕಾಣಿಸ್ತಾ ಇಲ್ಲ. ಅವ್ರ ಮೇಲಿಂದ ನೋಡ್ತಾರೆ, ಏನೋ 2 ತುಂಡಿಗೆ ಏನೋ ಮುಂದೆ ಇಟ್ಲು, ಏನೋ ಪೂಜೆ ಮಾಡಿದ್ಲು, ಹೂವು ಹಾಕಿದ್ಲು, ನೈವೇದ್ಯ ಮಾಡಿದ್ಲು ಅಂತ ಹೇಳಿಬಿಟ್ರು. ಆವಾಗ ಅವ್ರಿಗೆ ಗೊತ್ತಾಯಿತು ಪಾದುಕೆ ಪೂಜೆ ಮಾಡಿದ್ದಾಳೆ ಅಲ್ವಾ. ಪೂಜೆ ಮಾಡಿದರೆ ಅವ್ರು ಹೇಳಿದರು, ನನಗೆ ಪೂಜೆ ಆದಮೇಲೆ ನನಗೆ ನಿವೇದನ ಆಗೋಯ್ತಲ್ಲ, ನಾನು ಹೇಳ್ತೀನಿ ಅದು ನೀವೆಲ್ಲ ಊಟ ಮಾಡಿ ಅಂತ. ಅಲ್ಲಿ ನೋಡಿ, ಅಲ್ಲೂ ಒಂದು ಸೂಕ್ಷ್ಮ. ಅವಳು ನಿವೇದನ ಮಾಡಿಬಿಟ್ಲು ಅಂದಮೇಲೆ ಪಾದುಕೆಗೆ ರಿಸೀವ್ ಅಂದರೆ ಪಾದುಕೆಗೆ ಮಾಡಿದ್ರೆ ಪರಮಾತ್ಮ ರಿಸೀವ್ ಮಾಡಲ್ವಾ? ರಾಮಾನುಜರೇ ನನಗೆ ಆಗೋಯ್ತು, ನನಗೆ ಇವತ್ತು ಪ್ರಸಾದ ಸ್ವೀಕಾರ ಆಗೋಯ್ತು ಅಂತಂದರು. ಅಬ್ಬಾ, ಇವರೆಲ್ಲ ಆಚಾರ್ಯರು ಎಂತಹ ಮಹಿಮೆ ಉಳ್ಳವರಲ್ವ. ಅಂದರೆ ಆ ಸೂಕ್ಷ್ಮ ಅರ್ಥಗಳನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನದಲ್ಲಿ ತಂದಿದ್ದಾರೆ. ಆ ಹುಡುಗ ಕೊಟ್ಟಿದ್ದನ್ನು ತೀರ್ಥವನ್ನು ತೊಗೊಂಡ್ಬಿಟ್ರೋ ಇಲ್ವೋ, ಮಣ್ಣನ್ನು ತೊಗೊಂಡು ತಿಂದ್ಬಿಟ್ರೋ ಇಲ್ವೋ, ಮರಳನ್ನು ಬಾಯಿಗೆ ಹಾಕೊಂಡ್ಬಿಟ್ರೋ ಇಲ್ವೋ ಪ್ರಸಾದ ಅಂತ ಹೇಳಿದ ತಕ್ಷಣ ನಮಗೆ ಬರುತ್ತಾ ಮನಸ್ಸು? ನಾವು ಪ್ರಸಾದದಲ್ಲಿ ಕಲ್ಲು ಹುಡುಕ್ತೀವಿ ನಾವು. ಎಂಥ ಅಬ್ಬಾ, ಅದರಿಂದ ಕಂಪೇರ ಮಾಡ್ಕೊಳ್ಳೋಕ್ಕಾಗಲ್ಲ. ಆಚಾರ್ಯರು ನಿಜವಾದ ಪರಮಾತ್ಮ ಅನ್ನೋದನ್ನು, ದೇವೋಭವ ಅನ್ನೋದಕ್ಕೆ ಎಷ್ಟೊಂದು ಕೊಡ್ತಾರೆ. ಈಗ ಇದರಲ್ಲಿ ಹೇಳ್ತಾರೆ, ಅರ್ಚಂತಿಗೆ ಮಧುಬಿದೋ ಮಣಿಪಾದ ರಕ್ಷೆ. ಮಧುಬಿದನ ಪಾದುಕೆಯೇ. ಮಧು ಎನ್ನುವಂತಹ ಮಧುಕೈಟಬರು ಎನ್ನುವಂಥ ರಾಕ್ಷಸರನ್ನು ಕೊಂದಂಥ ಮಧುಸೂದನ ಪಾದುಕೆ ಮಧುಬಿದ ಪಾದರಕ್ಷೆ. ಈಗ ಮುಂದಕ್ಕೆ ಭಾವಾತ್ಮಕೈ ಭಾವವಿರುವಂಥವರು. ಆತ್ಮದಲ್ಲಿ ಭಾವ. ಯಾವ ಭಾವ ಇರಬೇಕು? ಭಕ್ತಿ ಭಾವ. ಈಗ ಯಾರೋ ಹೇಳ್ತಾಯಿದ್ರು, ನಾವು ಏನೂ ಕೇಳ್ಕೊಳ್ಳೋದಿಲ್ಲ, ಒಳ್ಳೆ ಬುದ್ಧಿ ಕೇಳ್ಕೋಬೇಕು ಅಂತ ವೇದ ಯಾವಾಗಲೂ ಹೇಳುತ್ತೆ ಅಂತ. ನಾವೆಲ್ಲ ಕೇಳ್ಕೊಳ್ಳೋದೇ ಒಳ್ಳೆ ಬುದ್ಧಿ ಅಲ್ವಾ ಚಿಕ್ಕ ವಯಸ್ಸಿನಿಂದ. ಅವ್ರು ಹೇಳಲೇ ಇಲ್ಲ ಅದನ್ನು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ. ನಮಗೆ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿರೋದೇ ನಲ್ ಬುದ್ಧಿ ಕೊಡಪ್ಪ ಅಂತ. ಯಾವತ್ತೂ ಏನು ಕೊಡು ಅಂತ ಕೇಳ್ಕೊಳ್ಳೋಕೆ ಹೇಳೇ ಇಲ್ಲ ನಮ್ಮವರು. ನಲ್ ಬುದ್ಧಿ ಅಂದರೆ ಯಾಕೆ? ಕೆಟ್ಟದ್ದು ಏನೂ ಬರದೇ ಇರಲಿ ನಮ್ಮ ಮನಸ್ಸಿನಲ್ಲಿ, ಯೋಚನೆ ಚಿಂತನೆ ಯಾರ ಮೇಲೂ ಯಾವುದರಲ್ಲೂ ಎಲ್ಲೂ ಯಾವ ಸಂದರ್ಭದಲ್ಲೂ ನಮಗೆ ಕೆಟ್ಟ ಯೋಚನೆ ಬರಬಾರ್ದು ಅನ್ನೋದನ್ನೇ ನಮಗೆ ಮುಖ್ಯವಾಗಿ ತುಂಬಿಸಿಬಿಟ್ಟಿದ್ದಾರಲ್ಲ ಚಿಕ್ಕ ವಯಸ್ಸಿಂದ. ಮತ್ತು ಏನು ಕೇಳಬೇಕಾಗತ್ತೆ? ಒಳ್ಳೆ ಬುದ್ಧಿ ಕೊಡಪ್ಪ. ಈಗಲೂ ಕೇಳ್ಕೊತಾ ಇರಬೇಕು. ಚಿಕ್ಕ ವಯಸ್ಸಿನಲ್ಲಾದರೆ ನಮಗೆ ಬುದ್ಧಿನೇ ಇಲ್ಲ, ಅದರಿಂದ ಕೇಳ್ಕೊಂಡಿದ್ದು ಒಳ್ಳೆಯದಾಯಿತು. ಆದರೆ ಈಗ ಎಷ್ಟು ಕೆಟ್ಟ ಬುದ್ಧಿ ಬರುತ್ತಲ್ವ ಮನಸ್ಸಿನ. ಕೆಟ್ಟ ಕೆಟ್ಟ ಯೋಚನೆಗಳು ಬರುತ್ತೆ, ಏನೇನೋ ಬರುತ್ತೆ. ಅದರಲ್ಲಿ ಮೊದಲು ಬರೋದೇ ದ್ವೇಷ. ಅದು ಬೇಡ ಅಂತ ನಮ್ಮವ್ರಿಗೆ ಆ್ಯಕ್ಚುಲಿ ಮನೆಯಲ್ಲೇ ಇದೆಲ್ಲ ಎಲ್ಲವೂ ಮನೆಯಲ್ಲೇ ಅಪ್ಲೈ ಮಾಡ್ಕೋಬೇಕು. ಎಲ್ಲರನ್ನೂ ಒಂದೇ ಥರ ನೋಡೋದು, ಯಾರನ್ನೂ ಹಿಂಸೆ ಮಾಡದೇ ಇರೋದು, ಎಲ್ಲನೂ ಮನೆಯಲ್ಲಿ. ಅವ್ರು ಹೇಳಿಬಿಟ್ರು ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತ. ಎವ್ರಿಥಿಂಗ್ ಬಿಗಿನ್ಸ್ ಎಟ್ ಹೋಮ್. ನಮ್ಮ ಮನೆ ವಾತಾವರಣವೇ ನಮಗೆ ಸಂಸ್ಕಾರ ಕೊಡುತ್ತೆ. ಆದರೆ ಅಕಸ್ಮಾತ್ತಾಗಿ ಸುಕೃತ ಮಾಡಿದರೆ ಮನೆ ಇದು ಚೆನ್ನಾಗಿಲ್ಲ ಅಂದ್ರೂ ವಾತಾವರಣ ಅವರನ್ನು ಒಂದು ಒಳ್ಳೆಯ ಇದಕ್ಕೆ ಪರಮಾತ್ಮ ಹಾಕಿ
ಅಂತಹ ಕಲ್ಲು ಮುಳ್ಳು ಎಲ್ಲ ಇರುವಂಥ ಜಾಗದಲ್ಲೇ ನೀನು ನಡ್ಕೊಂಡು ಹೇಗೆ ಹೋಗ್ತೀಯ ನೋಡ್ತೀನಿ ಅಂತ ಅಲ್ಲಿ ಕೊಡ್ತಾನೆ ಆ ಒಂದು ಭಾಗ್ಯವನ್ನು. ಹೇಗೆ ನೀನು ಅದನ್ನೆಲ್ಲ ದಾಟ್ತೀಯ ಅಂತ, ನಿನಗೆ ನಿಜವಾದ ದೃಢ ಮನಸ್ಸಿದೆಯಾ ನೋಡ್ತೀನಿ ಅಂತ. ದೃಢ ಮನಸ್ಸಿದ್ರೆ ಸಾಧ್ಯ, ಹೋಗದೇ ಇದ್ದರೆ ಸುಲಭವಾಗಿ ದುಸ್ಸಂಗಕ್ಕೆ ಹೊರಟೋಗ್ಬಿಟ್ರೆ ಅದು ಕಷ್ಟ, ಅಲ್ಲಿಂದ ವಾಪಸ್ ಬರೋದು ಬಿಡಿಸ್ಬೇಕು. ಆದರೂ ನ ಪ್ರಣಶ್ಯಂತಿ, ಈಗಿಲ್ಲದೆ ಇದ್ದರೆ ಮುಂದಿನ ಜನ್ಮ ಇದೆ ಅಂತ. ಮಂದಾರ ಧಾಮ ಸುಭಗೈಹಿ, ಅದಕ್ಕೆ ಅವ್ರು ಹೇಳ್ತಾರೆ ಭಾವಾತ್ಮಕೈ. ಭಾವನೆಯು ಒಬ್ಬೊಬ್ಬರು ಭಾವನೆ ಒಂದೊಂದು ಥರ ಇರುತ್ತಲ್ವ, ಎಲ್ಲರದ್ದು ಒಂದೇ ಥರ ಇರೋಕ್ಕಾಗಲ್ಲ, ಎಲ್ಲ ಭಕ್ತರು ಒಂದೇ ಥರ ಇಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. ಪ್ರಸೂನೈಹಿ ಆದರೆ ಭಕ್ತಿ ಭಾವದಿಂದ ಆ ಹೂವುಗಳನ್ನು, ಪ್ರಸೂನ ಅಂದರೆ ಇಲ್ಲಿ ಹೂವುಗಳು, ಆ ಹೂವುಗಳಿಂದ ಭವತೀ ನಿನ್ನನ್ನು, ಅಮ್ಮ ಪಾದುಕೆ ನಿನ್ನನ್ನು ಅರ್ಚಂತಿ, ಅರ್ಚನೆ ಮಾಡ್ತಾರೋ ಪೂಜೆ ಮಾಡ್ತಾರೋ ಭಕ್ತಿ ಭಾವಪೂರ್ವಕವಾಗಿ ಯಾವ ಭಾವನೆಯಿಂದ ಮಾಡ್ತಾರೋ ಆ ಭಾವನೆಗೆ ತಕ್ಕಂತೆ ಅವರಿಗೆ ಫಲ ಸಿಗ, ಆ ಭಾವನೆ ಬೇಕು. ತದೀಯಂ ಅದರಿಂದ ಪದಂ ಬೃಂದಾರಕ, ಬೃಂದಾರಕ ಅಂದರೆ ವೃಂದವಾಗಿರುವಂತಹ ಸ್ವರ್ಗಾದಿ ಲೋಕಗಳಲ್ಲಿ ಇರುವಂಥವು ಅವರೆಲ್ಲ ದೇವತೆಗಳು, ಅವರೆಲ್ಲ ದೇವತೆಗಳು. ಮಂದಾರ ಧಾಮ ಅವರ ನಂದನವನದಲ್ಲಿ ಬಿಡುವಂಥ ಮಂದಾರ ಪುಷ್ಪ, ಧಾಮ ಹೂ ಮಾಲೆ, ಧಾಮ ಅಂದರೆ ಮಾಲೆ, ಹೂವಿನ ಮಾಲೆಯನ್ನು ಮಂದಾರ ಪುಷ್ಪಗಳಿಂದ ಮಾಲೆಗಳಿಂದ ಸುಭಗೈಹಿ ಸುಂದರವಾದ ಮಕುಟೈಹಿ ಅಜಸ್ರಂ ಸುರಭಯಂತಿ, ಅವರು ಮಕುಟದಲ್ಲಿ ಇಟ್ಕೊಂಡಿರ್ತಾರೆ ಕಿರೀಟಗಳಿಂದ, ಆ ಸುಂದರ ಧಾಮದಿಂದ ಶೋಭಿತವಾದಂಥ ಕಿರೀಟಗಳಿಂದ ಬಂದು ನಿನಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಅದರದ್ದು ಗಂಧ ಎಲ್ಲ ಎಲ್ಲೋಗುತ್ತೆ, ಪಾದುಕೆಗೆ ಹೋಗಿ ಸೇರುತ್ತೆ. ಅವರು ನಮಸ್ಕಾರ ಮಾಡುವಂತೆ ಅವ್ರು ಮಾಡ್ತಾರಲ್ವ, ಅವ್ರು ನೋಡಿದ ತಕ್ಷಣ ಮಾಡಬೇಕು ಅನ್ಸತ್ತಂತೆ ಪಾದುಕೆ, ಅದರಿಂದ ಬಿದ್ದು ಬಿಡ್ತಾರೆ. ಅವ್ರು ಮಾಡಬೇಕು ಅಂತ ಅನಿಸುತ್ತೆ, ನಮಸ್ಕಾರ ಮಾಡುವಂತೆ ಆಗುತ್ತಂತೆ ಅವರಿಗೆ, ಅದರಿಂದ ಮಾಡ್ತಾರಂತೆ. ಮಾಡಿದ ತಕ್ಷಣ ಇಂದ್ರನ ಐಶ್ವರ್ಯವನ್ನು ಪಡ್ಕೊಳ್ತಾರೆ. ಸಮಸ್ತ ದೇವತೆಗಳು ಕೂಡ ಅದರಿಂದ ಸಿಗತ್ತೆ ಅಂಥೇಳಿ ನಿನ್ನ ಕಾಲಿಗೆ ಬಂದು ಬೀಳ್ತಾರೆ. ಯಾರು ನಿನ್ನ ಬಂದು ಬೀಳ್ತಾರೆ. ಪಾದುಕೆಯ ಕಾಲು ಅಂದರೆ ಏನು? ಪಾದುಕೆನೇ, ಪರಮಾತ್ಮನ ಪಾದುಕೆಗೆ ಬಂದು ನಿನ್ನನ್ನು ಸೇವೆ ಮಾಡ್ತಾರೆ. ಅಂದರೆ ಅರ್ಥ ಇಲ್ಲಿ ಅವರೇನು ಹೇಳ್ತಾರೆ, ಅವರವರ ಭಾವನೆ ತಕ್ಕಂತೆ ಬಂದು. ಏನಮ್ಮ ಯಾರು ಮಂದಾರ ಧಾಮ ಸುಭಗಾಂ, ಸುಭಗ ಅಂದರೆ ಸೌರಭ, ಆ ಇದು ವಾಸನೆ, ಸುವಾಸನೆ, ಪರಿಮಳ ಅದೆಲ್ಲ ಬರುತ್ತೆ. ಅದರಿಂದ ಇಲ್ಲಿ ಆಚಾರ್ಯರುಗಳು ಏನು ಮಾಡ್ತಾರೆ, ಆಚಾರ್ಯರುಗಳ ಉಪದೇಶದಿಂದ ನಮಗಿರುವಂಥ ಆತ್ಮಪುಷ್ಪಗಳು 8, ಆ ಆತ್ಮಪುಷ್ಪಗಳನ್ನು ವಿಕಾಸ ಮಾಡೋದಕ್ಕೆ ಅವರು ಸಹಾಯ ಮಾಡಿ ಆ ಭಾವನೆಯನ್ನು ಉಂಟು ಮಾಡ್ತಾರೆ. ಈ ಆತ್ಮ ಎನ್ನುವ ಒಂದು ಪುಷ್ಪ, ಆ ಪುಷ್ಪವನ್ನು ವಿಕಾಸ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥ ಭಾವನೆಯನ್ನು ಆಚಾರ್ಯರು ನಮಗೆ ತುಂಬುತ್ತಾರೆ. ಅದರಲ್ಲಿ ಯಾವುದು 8 ಪುಷ್ಪ? ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಶಾಂತಿ ಪುಷ್ಪಂ, ಕ್ಷಮಾ ಪುಷ್ಪಂ, ದಯಾ ಪುಷ್ಪಂ, ಅಷ್ಟಂ ಸತ್ಯಂ. ಈ ಥರ 8 ಪುಷ್ಪ. ಆ 8 ಪುಷ್ಪಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸಮರ್ಪಣೆ ಮಾಡಿ ಪರಮಾತ್ಮನಿಗೆ, ಅಂದರೆ ಆತ್ಮಗುಣವನ್ನು ಬೆಳೆಸ್ಕೋಬೇಕು. 8 ಪುಷ್ಪಗಳನ್ನು ಅದರಲ್ಲಿ ಯಾವುದಾದ್ರೂ ಒಂದಾದರೂ 8 ಇರಬೇಕಂತೆ, 8 ಗುಣವೂ ಇರಬೇಕು. ದಯೆ ಇರಬೇಕು, ಸರ್ವಭೂತ ದಯೆ, ಶಾಂತಿ, ಶಾಂತಿ, ಕ್ಷಮ, ಅಹಿಂಸಾ, ಮತ್ತು ತಪ ಇರಬೇಕು. ತಪಸ್ಸು ಅಂದರೆ ಏನು? ಏಕಾಗ್ರತೆಯಿಂದ ಧ್ಯಾನ ಮಾಡುವಂಥದ್ದು ತಪಸ್ಸಿರಬೇಕು. ನಮ್ಮದು ಒಂದೊಂದೂ ತಪಸ್ಸು. ದೇವರ ಪೂಜೆ ಒಂದು ತಪಸ್ಸು. ನೀವೇನು ಮಾಡ್ತೀರೋ ಅದರಲ್ಲಿ ಶ್ರದ್ಧೆಯಿಂದ ಮಾಡೋದೇನೆ ತಪಸ್ಸು. ಈಗ ಈ ಕಲಿಯುಗದಲ್ಲಿ ತಪಸ್ಸಿಗೆ ಬೇರೆ ಒಂದು ಡೆಫಿನೇಷನ್ ಕೊಡಬೇಕು ಈಗಿನ ಕಾಲಕ್ಕೆ. ಎಲ್ಲರೂ ತಪಸ್ಸು ಮಾಡೋಕ್ಕಾಗತ್ತೆ. ಹಾಗೆ ಪುಷ್ಪ ಶಾಂತಿ, ಸತ್ಯ, ಈ ರೀತಿ ಯಾವುದಾದ್ರೂ ಒಂದು ಪುಷ್ಪವನ್ನು ಅಲ್ಲ, ಇಲ್ಲಿ ಆಚಾರ್ಯರ ಉಪದೇಶದಿಂದ ನಾವು ಹೇಗೆ ಪಾದುಕಾದೇವಿಗೆ ಅವರು ಮಂದಾರ ಧಾಮವನ್ನು ತಗೊಂಡು ಬಂದು ತಮ್ಮ ಕಿರೀಟಗಳನ್ನು ಅಲ್ಲಿ ಮಾಡ್ತಾರೋ, ಆ ರೀತಿ ನಾವು ನಮ್ಮ ಆತ್ಮದಲ್ಲಿರುವಂಥ ಪುಷ್ಪವನ್ನು ತಗೊಂಡು ಪಾದುಕೆಗೆ ಸಮರ್ಪಣೆ ಮಾಡಬೇಕು. ಅದು ನಮಗೆ ಆಚಾರ್ಯರೇ ಮಾಡಿಸ್ಬೇಕು. ಹೇಗೆ ಪರಮಾತ್ಮನೇ ನಮಗೆ ಕೊಡಬೇಕು ಅವನ ಚಿಂತನೆಯನ್ನು, ಹಾಗೆ ಆಚಾರ್ಯರೇ ಈ ಒಂದು ಆತ್ಮ ಒಳ್ಳೆಯ ಬಾಡಾದ
ಮಲರ್ನಾಡಿ ನಾಳ್ದೋറുಂ ನಾರಣಂತನ್ ಅಂತ ಹೇಳ್ತಾರೆ. ಬಾಡಾದ ಮಲರ್ನಾಡಿ, ಬಾಡಾದಂದರೆ ಬಾಡದೇ ಹೋಗದ ಪುಷ್ಪವನ್ನು ನಾಡಿ ಹುಡುಕಿ ತೊಗೊಂಡೋಗ್ಬೇಕು ಅಂತಾರೆ. ನಾವು ಹುಡುಕಬೇಕು, ನಮ್ಮಲ್ಲಿ ಹುಡುಕಿ ನಾರಣನಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಅದು ತಿಳಿಸಿಕೊಡುವಂಥ ಆಚಾರ್ಯರು. ಅದರಿಂದ ಅದನ್ನು ಹೇಳ್ಕೊಟ್ಟವ್ರು ಯಾರು? ಸ್ವಾಮಿ ನಮ್ಮಾಳ್ವಾರ್. ಎಲ್ಲ ನಮ್ಮಾಳ್ವಾರಿಗೆ ಇದನ್ನು ಅನ್ವಯಿಸ್ಕೊಳ್ಬೇಕಲ್ಲ. ಆಚಾರ್ಯರು ಅನುಗ್ರಹ, ಅವರ ಅನುಗ್ರಹ ನಮಗೇನು ಸಿಗತ್ತೆ? ಐಹಿಕ ಪುಷ್ಪ, ಆಮುಷ್ಮಿಕ ಫಲ ಎರಡೂ ಸಿಗುತ್ತೆ. ಐಹಿಕವಾಗಿ ಈ ಪುಷ್ಪ ಆಗಬೇಕಾದ್ರೆ ನಮ್ಮ ಮನೋರಥಗಳು ನೆರವೇರಿದ್ರೆ ತಾನೇ ನಮಗೆ ಸಂತೋಷ ಉಂಟಾಗತ್ತೆ. ಆ ಮನೋರಥ ಏನಿರಬೇಕು? ಪರಮಾತ್ಮನ ಕೈಂಕರ್ಯ ಬೇಕು ಅಂತಿರಬೇಕು. ಆ ಕೈಂಕರ್ಯಕ್ಕೆ ಬೇಕಾಗಿರುವಂಥದ್ದೇನು? 8 ಪುಷ್ಪ. ಆ 8 ಪುಷ್ಪನೂ ನಮಗೆ ಅರಳಿ ಬಿಟ್ಟರೆ, ಇದೇ ಒಳಗಡೆ ಇದೆ, ಅರಳಿ ಬಿಟ್ಟರೆ ಏನಾಗುತ್ತೆ? ಪರಮಾತ್ಮನಿಗೆ ಪ್ರೀತಿ ಪಾತ್ರವಾಗತ್ತೆ. ಅಲ್ಲಿ ಹೋದಾಗ ಓಹೋ ಪುಷ್ಪ ಬಂದುಬಿಟ್ಯಾ ನೀನು ಅಂತ. ಇಲ್ಲಿ ನಾವೇನು ಹೇಳ್ತೀವಿ? ಈಗ ಗೋಪಿಕೆಯರನ್ನೆಲ್ಲ ಒಂದೊಂದು ಪುಷ್ಪ ಅಂತ ತಾನೇ ಕೃಷ್ಣ ನೋಡ್ದ. ಅದಕ್ಕೆ ಮಲ್ಲಿಕಾ, ಚಂಪಕ ಎಲ್ಲ ಒಂದೊಂದು ಪುಷ್ಪ, ಅವ್ರಿಗೆ ಗೋಪಿಯರಿಗೆ ಹೆಸರು. ಆ ಪುಷ್ಪಗಳನ್ನು ಯಾರಾದರೂ ಒಬ್ಬರು ತೊಗೊಂಡೋಗ ಸಮರ್ಪಣೆ ಮಾಡಬೇಕಲ್ವ. ಪುಷ್ಪ ತಾನಾಗೆ ಹೋಗೋದಿಲ್ಲ. ಹಾಗೆ ಈ ಪುಷ್ಪವನ್ನು ನಾನು ತಾನಾಗೆ ಹೋಗೋಕ್ಕಾಗಲ್ಲ. ಆಚಾರ್ಯರು ತೊಗೊಂಡೋಗಿ ಸಮರ್ಪಣೆ ಮಾಡಬೇಕಾದ್ರೆ ಇದು ಹೇಗಿರಬೇಕು? ಘಮ 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 ಅಂತ ಸೌರಭದಿಂದ ಕೂಡಿ, ಒಳ್ಳೆಯ ಲಕ್ಷಣದಿಂದ ಕೂಡಿ ಇದ್ದರೆ ಪರಮಾತ್ಮನಿಗೆ ಪ್ರೀತಿ ಪಾತ್ರವಾಗತ್ತೆ. ಅದರಿಂದ ಇದನ್ನು ಮಾಡ್ಕೋಬೇಕು ನಾವೇ. ಅದನ್ನು ಅಹಿಂಸಾ ಇದನ್ನೆಲ್ಲ ಬೆಳೆಸ್ಕೋಬೇಕು. ಆದರೆ ತಾನಾಗಿ ಇರುತ್ತೆ, ಆದರೆ ಅದು ಗೊತ್ತಾಗೋದಿಲ್ಲ. ಅದನ್ನು ರೆಕಗ್ನೈಸ್ ಮಾಡಿ ಅದಕ್ಕೆ ಪೋಷಣೆಯನ್ನು ಮಾಡಿ ನಾವಾಗೆ ಮಾಡಿಕೊಳ್ಬೇಕು, ಇಂಬೈಬ್ ಮಾಡ್ಕೋಬೇಕು. ಅದು ಸ್ವಾಭಾವಿಕವಾಗಿ ನ್ಯಾಚುರಲ್ಲಾಗಿರೋ ಕ್ವಾಲಿಟೀಸು ನಮಗೇನು, ಅದು ನ್ಯಾಚುರಲ್ಲಾಗಿರೋದು ನಮ್ಮಲ್ಲಿ ಇರೋಂಥ ಗುಣಗಳು ಎಲ್ಲ ಹಿಂದಿನ ಜನ್ಮದ ವಾಸನೆಗೆ ತಕ್ಕಂತೆ. ಸೊ ಆ ವಾಸನೆ ಎಲ್ಲ ಹೋಗಬೇಕಾದ್ರೆ ಏನು? ಪರಿಷ್ಕಾರ ಮಾಡಬೇಕಲ್ಲ. ಪರಿಷ್ಕಾರ ಮಾಡೋದು ಸತ್ಸಂಗ, ಒಳ್ಳೊಳ್ಳೆಯ ವಿಷಯನ ಕೇಳ್ತಾ ಇರೋದು, ಅದನ್ನು ಅಳವಡಿಸಿಕೊಳ್ಳೋದು. ಈಗ ಒಂದು ವಿಷಯನ ಕೇಳಿದರೆ ಅದನ್ನು ಮತ್ತೆ ಮತ್ತೆ ಮೆಲುಕಾಕಿ ನಾನು ಯಾವ ರೀತಿ ಇದನ್ನು ಮಾಡ್ಕೋಬಹುದು ಅಂತ ಯೋಚನೆ ಮಾಡಿದ್ರೆ ತಾನೇ ಆಗುತ್ತೆ. ಸುಮ್ಮನೆ ತುಂಬ ಬೆಳಗಿಂದ ರಾತ್ರಿವರೆಗೂ ಕೇಳಿದರೆ ಏನೂ ಪ್ರಯೋಜನ ಇಲ್ಲ. ಈ ಕಡೆ ಕೇಳಿ ಹೊಟ್ಟೋಗತ್ತೆ. ಆದರೆ ಒಂದು ವಿಷಯವನ್ನು ಕೇಳಿದ್ದನ್ನು ನೀನು 1 ವಾರ ಮೆಲ್ಕು ಹಾಕಿದ್ರೂ ಪರವಾಗಿಲ್ಲ. ಅದೇ ಓಂಗಿ ಹುಲಗಳನ್ನು 10 ದಿವಸ ಕಾದು 1 ದಿವಸ ಮಳೆ ಬಂದರೆ ಎಷ್ಟು ಚೆನ್ನಾಗಿರುತ್ತೋ ಆ ರೀತಿ 10 ದಿವಸ ಅದನ್ನು ಮೆಲುಕು ಹಾಕಿ ಪರಿಷ್ಕಾರ ಮಾಡಿ ಕಡೆಗೆ 10ನೇ ದಿವಸ ಏನೋ ಒಂದು ಚೂರು ಜ್ಞಾನ ಉಂಟಾಗತ್ತೆ, ವಿಕಾಸವಾಗಿ. ಅದನ್ನು ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನಾನು ಹೇಗೆ ಶಾಂತವಾಗಿರ್ತೀನಿ ಎಲ್ಲ ಸಂದರ್ಭದಲ್ಲೂ, ಅದು ಮುಖ್ಯ. ಎಲ್ಲ ಯಾವ ಸಂದರ್ಭದಲ್ಲೂ ಆಗಲೇ ವಿಚಲಿತನೇ ಆಗಬಾರ್ದು, ದೃಢವಾಗಿ ಇರೋಂಥ. ಆದರೆ ಬರಲ್ಲ, ಯಾರಾದರೂ ಏನಾದರೂ ಹೇಳಿ ಗಳಗಳಗಳ ಅಂತ ನೀರು ಬರುತ್ತೋ ಇಲ್ವೋ ಅಲ್ಲೇ ತೋರಿಸ್ಬಿಡುತ್ತದು. ತಡ್ಕೊಳಕ್ಕಾಗದೆ ವಾಯ್ಸೇ ಬರೋದಿಲ್ವಲ್ಲ. ಓಹೋ ಇನ್ನೂ ನೀನು ಸೆನ್ಸಿಟಿವೆ ಇಲ್ಲ, ಇನ್ನೂ ಶಾಂತಿ ಇದು ಇಲ್ಲ, ಧೃತಿ ಇಲ್ಲ, ದೃಢತ್ವ ಬೇಕು. ಅಯ್ಯೋ ಇದೆಲ್ಲ ಏನು ಅದನ್ನು ಹೇಳ್ತಾರೆ. ಅರ್ಚಂತಿಗೆ ಮಧುವಿದೋ ಮಣಿಪಾದರಕ್ಷೆ ಭಾವಾತ್ಮಕೈರಪಿ ಪರಂ ಭವತೀಂ ಪ್ರಸೂನೈ. ಹೂಗಳನ್ನು ತಂದು ಭಾವಾತ್ಮಕದಿಂದ ಭಾವನೆಯಿಂದ ಬಂದು ಸಮರ್ಪಣೆ ಮಾಡ್ತಾರೋ ಅವ್ರಿಗೆ ಹೇಳಿಬಿಟ್ಟು ಸುಭಗೈ ಮಕುಟೈ ರಜಸ್ರಂ, ಅವರು ಮಂದಾರಗಂಧ. ಅವ್ರಿಗೆ ಏನು ಸಿಗುತ್ತೆ? ಯಾವ ರೀತಿ ದೇವತೆಗಳು ಬಂದು ತಮ್ಮ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ತಮಗೆ ಬೇಕಾದ್ದನ್ನು ಪಡ್ಕೊಳ್ತಾರೋ ನಿನ್ನಿಂದ, ಆ ರೀತಿ ಇವ್ರಿಗೂ ಸಿಗುತ್ತೆ, ಇಲ್ಲೇನೋ ಸಿಗುತ್ತೆ. ಆದರೆ ನಮಗೆ ಇಂದ್ರಾದಿ ಲೋಕ ಎಲ್ಲ ಬೇಡ ಅನ್ಸುತ್ತೆ. ಅಸ್ಪೃಷ್ಟ ದೋಷ ಪರಿಮರ್ಚಂ ಅಹಂಗ್ಯಮನ್ಯೈ ಹಸ್ತಾಪಚೇಯಮಖಿಲಂ ಪುರುಷಾರ್ಥವರ್ಗಂ ಚಿತ್ರಂ ಜನಾರ್ದನ ಪದಾವನಿ ಸಾಧಕಾನಾಂ ತ್ವಯ್ಯರ್ಪಿತ ಸುಮನಸಗ ಸಗಸ ಫಲಂತಿ. ಅವ್ರು ಹೇಳ್ತಾರೆ ತ್ವಯ್ ಅರ್ಪಿತೇನ, ನಿನಗೆ ಅರ್ಪಣೆ ಮಾಡಿಬಿಟ್ರೆ, ಒಳ್ಳೆಯ ಮನಸ್ಸಿನಿಂದ ಭಕ್ತಿ ಭಾವಪೂರ್ವಕವಾಗಿ ನಿನಗೆ ಸಮರ್ಪಣೆ ಮಾಡಿಬಿಟ್ರೆ ಅವರಿಗೆ ಸರ್ವ ಪುರುಷಾರ್ಥವು ಹಸ್ತಾಪಚೇಯ, ಕೈನಲ್ಲಿ ಸಿಗುತ್ತೆ ಅವರಿಗೆ. ಧರ್ಮ ಅರ್ಥ ಕಾಮ ಮೋಕ್ಷ ಅವ್ರು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಕೈಯಿಂದ ನಿನ್ನ ಮರದಿಂದ ಕಿತ್ಕೊಂಡ್ಬಿಡ್ಬೋದು. ಮರದ ಕೊಂಬೆನಲ್ಲೇ ಹಣ್ಣು ಬಿಟ್ಟಿರುತ್ತೆ, ಅದೆಲ್ಲೋ ಮೇಲೆ ಇದೆ, ಮೇಲೆ ಇದ್ದರೆ ಆಗಲ್ಲ. ನಾನು ಅದಕ್ಕೆ ಈ ನಮ್ಮ ಮರದಕ್ಕೇನೆ ನಾನು ಕೇಳಿದೆ ನೆನ್ನೆ, ಎಲ್ಲ ಮೇಲೆ ಬಿಟ್ಟಿದೆ. ನಾನು ಅದನ್ನು ಕಿತ್ತಕ್ಕೆ ಹೋಗಿ ಇದನ್ನು ಹಾಕಿ ಕೊಕ್ಕೆ ಫುಲ್ ಬ್ರ್ಯಾಂಚೇ ಬಿದ್ದೋಗುತ್ತೆ, 4 ಮಗ್ಗು ಬಿದ್ದೋಗುತ್ತೆ.
ನಾ ಕೃಷ್ಣನಿಗೆ ಹೇಳಿದೆ, ಅಯ್ಯೋ ಒಂದನ್ನು ಕಿತ್ತಕ್ಕಾಗಲ್ವಲ್ಲ, ಅಷ್ಟು ಮೇಲೆ ಬಿಟ್ಟಿದ್ದು, ಕೆಳಗೆ ಬಿಟ್ಟರೆ ನಾನು ಹಸ್ತಾಪಚಯ ಮಾಡ್ಕೋಬೋದಲ್ಲ ಅಂದರೆ ಕೆಳಗೆ ಒಂದು ಬಿಟ್ಟಿತ್ತು ಕಿತ್ಕೊಂಡೆ. ಅವಾಗ ಅನ್ನಿಸ್ತು ಎಷ್ಟು ಸುಲಭ ಅಲ್ವಾ. ಅದನ್ನೇ ಹೇಳ್ತಾರೆ ಇಲ್ಲಿ, ಹಸ್ತಾಪಚಯ ಯಾವುದು ಸಕಲವಿಧ ಪುರುಷಾರ್ಥವು ನಿನಗೆ ಕೈಗೆ ಸಿಗತ್ತೆ. ಕೆಲವರು ನೋಡಿದ್ದೀವಿ ನಾವು, ಕೆಲವರು ಏನು ಗೊತ್ತಾ, ಅವರು ಮನಸ್ಸಲ್ಲಿ ಏನೋ ಅಂದ್ಕೋತಾರೆ, ಅದು ತಕ್ಷಣ ಅವ್ರಿಗೆ ಸಿಗತ್ತೆ, ತಕ್ಷಣ ಆಗ್ಬಿಡುತ್ತೆ. ಅವಾಗ ಅನ್ಸುತ್ತೆ, ಏನು ಇವರಿಗೆ ತಕ್ಷಣ ಸಿಗುತ್ತಲ್ಲ, ನಾವು ಎಷ್ಟು ಕಷ್ಟಪಟ್ಟರು ಸಿಗೋದಿಲ್ವಲ್ಲ. ಅದಕ್ಕೇನು ಅರ್ಥ, ಅವರ ಆ ಭಾವೈಕ ಭಕ್ತಿ, ಭಾವಪೂರ್ವಕವಾದ ಭಾವನೆ ಕೂಡಿനാൽ ಕೂಡಲಾಮೆ. ಭಗವಂತನ ಕೂಡಕ್ಕೆ ಭಾವನೆ ಸೇರಿಸಬೇಕು. ನೀವು ಸುಮ್ಮನೆ ಅಧ್ಯಯನ ಮಾಡಿದರೆ ಪ್ರಯೋಜನ ಇಲ್ಲ. ನಾವೆಲ್ಲ ಮಾಡ್ತೀವಲ್ಲ, ನಾಲ ಇರೋದಿವೆ ಪ್ರಬಲ ಬಡಬಡ 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 ಅಂತ, ಏನೂ ಪ್ರಯೋಜನ ಇಲ್ಲ. ಭಾವನೆ ಇದ್ದಾಗ ಭಾವನೆಯನ್ನು ಕೂಡಿ ಪರಮಾತ್ಮನ ಕೈಂಕರ್ಯ ಅವರಿಗೆ ತುಂಬ ಪ್ರಿಯವಾಗುತ್ತೆ. ಅವನ ಮುಖ ಉಲ್ಲಾಸವಾಗಿ ಕಾಣಿಸುತ್ತೆ. ಇದನ್ನು ತಿರುಪಾವೈ ಹೇಳಿದರೆ ಆಂಡಾಳಿಗೂ ಸಂತೋಷ ಆಗುತ್ತೆ ಅಂತ ಯಾವಾಗ ನೀವು ಮಾಡ್ತೀಯೋ ಅದಿದ್ದರೆ ಮಾತ್ರ ನಿನ್ನ ಅದು ಪರಮಾತ್ಮನಿಗೆ ಪ್ರಿಯವಾಗತ್ತೆ. ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಭಾವನೆ ಕೂಡಿದಾಗ ಅಂದರೆ ಆ ಭಾವನೆ ಯಾರನ್ನು ಕರ್ಕೋಬೇಕು, ಅದಕ್ಕೆ ಧ್ಯಾನ ಶ್ಲೋಕ. ಅದಕ್ಕೆ ಎಲ್ಲ ಕಾಲದಲ್ಲೂ ಎಲ್ಲ ಸ್ತೋತ್ರಕ್ಕೂ ಒಂದು ಧ್ಯಾನ ಉಂಟು. ಈಗ ನಮಗೆಲ್ಲರಿಗೂ ಪೊದು ತನಿಯನ್ನಂತ ಎಲ್ಲ ಆಳ್ವಾರುಗಳ ತನಿಯನ್ನು ಯಾಕೆ ಹೇಳ್ತೀವಿ ನಾವು? ಹೇಳಬೇಕು ಅಂತ ಹೇಳ್ತಾ ಇದ್ದೀವಿ? ಇಲ್ಲ. ಯಾರ್ಯಾರು ಬರಬೇಕು ನಿಮ್ಮ ಮುಂದೆ, ನಮ್ಮ ಆಳ್ವಾರಿಂದ ಹಿಡಿದು ಎಲ್ಲ ಆಳ್ವಾರುಗಳನ್ನು ಕರ್ಕೊಂಡು ಬಂದು ಕೂರಿಸ್ಕೊಳ್ಬೇಕು. ಅವಾಗ ತಾನೇ ಇಲ್ಲಿದ್ದಾರೆ ಭಾವನೆ ಬರುತ್ತೆ. ಅಯ್ಯೋ ನನ್ನ ಎದುರುಗಡೆ ಇದ್ದಾರೆ, ಅವರ ಪಾಶುರವನ್ನು ಹೇಳ್ತಾ ಇದ್ದೀನಿ, ಅವರ ಮುಖ ಸಂತೋಷ ಆಯಿತಾ, ಸರಿಯಾಗಿ ಹೇಳಿದ್ನಾ ಆಳ್ವಾರೆ ಅಂತ ಭಾವನೆ ಕೂಡಿದರೆ ಅವರನ್ನು ಕೊಡ್ಬೋದು. ಅವರನ್ನು ಮನಸ್ಸಿನಲ್ಲಿ ನಾವು ಖಂಡಿತವಾಗಿ ಸ್ಥಾಪನೆ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಆಗೋದಿಲ್ಲ. ಧ್ಯಾನ ಅಂದರೆ ಸುಮ್ಮನೆ ಮೆಡಿಟೇಟ್ ಮಾಡ್ತೀನಿ ಅಂತ ನೀವು 1 hour ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ನೀವು ಕೆಲಸ ಮಾಡ್ತಾ ಇರಬೇಕಾದ್ರೇ ಧ್ಯಾನ ಆಗ್ಬೋದಲ್ವ. ನೀವು ಯಾವ ಪಾಶುರವನ್ನು ಹೇಳ್ತೀರೋ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು, ಓಹೋ ಇದು ಆಳ್ವಾರ್ ಬರೆದಿರೋದು ನಮ್ಮ ಆಳ್ವಾರ್ ಅಂತ ಹೇಳಿ ಕಣ್ಣ ಮುಂದೆ ಆ ಹುಣಿಸೆ ಮರದ ಕೆಳಗೆ ನಮ್ಮ ಆಳ್ವಾರನ್ನ ನೆನೆಸ್ಕೊಂಡು ಅವರಿಗೆ ಸಮರ್ಪಣೆ ಮಾಡ್ತಾ ನಿಮ್ಮ ಕೆಲಸವನ್ನು ಮಾಡಿದರೆ ಅದು ಭಾವನೆ ಪೂರ್ವಕ ಆಯಿತಾ. ಅದನ್ನು ಪ್ರಯತ್ನ ಪಟ್ಟು ಮಾಡಬೇಕಾಗತ್ತೆ. ಇದು ನ್ಯಾಚುರಲ್ಲಾಗಿ ನಮಗಿಲ್ಲ, ಯಾಕಂದರೆ ವಾಸನೆ ಇರೋದ್ರಿಂದ. ಅದರಿಂದ ಪ್ರಯತ್ನ, ಅಭ್ಯಾಸ ಏನಂತ ಕೌಂತೆಯ ವೈರಾಗ್ಯ ಏನಂತ ದೃಶ್ಯತೆ. ಕೃಷ್ಣ ಹೇಳ್ತಾನೆ, ಹೌದು ತುಂಬ ಕಷ್ಟ ಅನ್ನಲ್ಲ ಅಂತ. ಖಂಡಿತ ಕಷ್ಟಪ್ಪ, ನನಗೂ ಗೊತ್ತು. ಅಭ್ಯಾಸ ಮಾಡೋದು ಸುಲಭ ಅಲ್ಲ, ತುಂಬ ಕಠಿಣವಾದದ್ದು. ಹೇಗೆ ಮಾಡೋದು ಕೃಷ್ಣ? ಆಗತ್ತೆ ಅರ್ಜುನ, ಪ್ರತಿನಿತ್ಯ ಮಾಡೋ ಅಭ್ಯಾಸ. ಆದರೆ ನಮಗೆ ಅಭ್ಯಾಸಕ್ಕೆ ಇದು ಗೊತ್ತಿಲ್ವಲ್ಲ, ಆಯಸ್ಸು ನಾಳೆ ಇರ್ತೀನೋ ಇಲ್ವೋ. ನೀನು 60 ವರ್ಷಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಚಿಕ್ಕ ವಯಸ್ಸಿನಿಂದ ಅಭ್ಯಾಸ. ಕೇಳಬೇಕು, ಅಪ್ಪ ಅಮ್ಮನ ಮಾತನ್ನು ಕೇಳಬೇಕು, ಖಂಡಿತ ಕೇಳಬೇಕು. ಒಳ್ಳೆಯ ವಿಚಾರವನ್ನು ಹೇಳಿದಾಗ ಹಿಡ್ಕೊಂಡ್ಬಿಡ್ಬೇಕು. ಅವ್ರು ಹೇಳೋದು ಒಳ್ಳೆಯದಕ್ಕೆ, ಅವ್ರು ಹೇಳಿರೋದು ಒಳ್ಳೆಯದಕ್ಕೆ. ಎಲ್ಲ ಚಿಕ್ಕ ಮಕ್ಕಳು ಇದನ್ನೆಲ್ಲ ಕೇಳಬೇಕು. ಅವಾಗ ಅವ್ರಿಗೇನಾದರೂ ಆಗುತ್ತೇನೋ. ಕೇಳೋದಿಲ್ಲ, ಯಾರೂ ಎಲ್ಲ ಕೇಳೋರೇ 60-70 ವರ್ಷ ಆದವರು. ಅವ್ರು ಹೇಳಿದ್ದನ್ನು ಚಿಕ್ಕ ಮಕ್ಕಳು ಕೇಳೋದಿಲ್ಲ. ಮನೆಯಲ್ಲಿ ತಾಯಿ ತಂದೆ ಹೇಳಿದ ಹಿತ್ತಲ ಗಿಡ ಮದ್ದಲ್ವಲ್ಲ. ಅದರಿಂದ 3ನೇವರು ಬರಲೇಬೇಕು. ಅದರಿಂದ 3ನೇವರಿಗೆ ಸತ್ಸಂಗಕ್ಕೆ ಹೋಗಲೇಬೇಕಾಗತ್ತೆ. ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಸತ್ಸಂಗ. ಇಷ್ಟ ಇಲ್ಲ ಅಂದರೂ ಕೂರಿಸ್ಬೇಕು. ಎಲ್ಲೆಲ್ಲೋ ಏನೋ ಟಿ ವಿನಲ್ಲಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ದೇವಸ್ಥಾನಕ್ಕೆ ಬಂದಾಗ ಪೋಲಮ್ಮ 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 ಅಂತಾರೆ. ಬೃಂದಾರಕ ಸುರಭಯಂತಿ ಪದಂ ತದೀಯಂ. ಅದರಿಂದ ನಿನಗೆ ಉತ್ತಮವಾದ ಹೂಗಳಿಂದ ಅರ್ಚನೆ ಮಾಡಬೇಕು ಅಂತ ನೆನೆಸ್ಕೊಂಡ್ರೂ ಸಾಕಂತೆ. ಅಷ್ಟಕ್ಕೆ ಇವಳು ಸಂತೋಷ ಪಟ್ಬಿಡ್ತಾಳಂತೆ. ಪಾದುಕಾದಿ ತಗೊಂಡು ಬರಬೇಕಾಗಿಲ್ಲ. ನಂದನವನದ ಪುಷ್ಪ ಬೇಡ, ಅಥವಾ ಇಲ್ಲಿದು ಈ ವಸುಂಧರೆಯಿಂದ ತಗೊಂಡು ಬಂದಿದ್ದು ಪುಷ್ಪನೂ ಬೇಡ. ಮನಸ್ಸಿನಲ್ಲಿ ನಿನಗೆ ದೇವಲೋಕದ ಪುಷ್ಪವನ್ನು ಕೊಡ್ತೀನಿ ಅಂದರೆ ಸಾಕು, ಸಂತೋಷ ಆಗ್ಬಿಡ್ತು. ನೀರೋದು ಭೂಮಿನಲ್ಲಿ ಕೊಡ್ತೀನಿ ಅಂದರೂ ಅವಳಿಗೆ ತುಂಬ ಸಂತೋಷ ಆಗ್ಬಿಡುತ್ತಂತೆ ಅಂತ ಹೇಳಿ ಆಗ್ಬಿಟ್ಟು ಸುಗಂಧದಿಂದ ಯಾವಾಗಲೂ ಘಮ 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 ಅಂತ ಇರುತ್ತಲ್ಲ, ಹಂಗೆ ಹೇಳ್ಬಿಡ್ಬೇಕಂತ. ನೋಡು, ನಂದನವನದಲ್ಲಿ ತುಂಬ ಘಮ ಘಮ ಪುಷ್ಪಗಳಿದೆ, ಅದನ್ನೆಲ್ಲ ಈಗ ತೊಗೊಂಡು ಬಂದು ಅಮ್ಮ ಪಾದುಕೆ ನಿನಗೆ ಅರ್ಚನೆ ಮಾಡ್ತೀನಿ ಅಂತ ಒಂದು ಸತಿ ಸಂತ ಶ್ರೀರಂಗ ಪೃಥ್ವೀಶ ಅಂಥೇಳಿ ರಂಗನಾಥನ ಪಾದುಕೆಗೆ ಒಂದು ಹೂವಿಟ್ಟರೆ ಸಾಕು, ಅವಳು ತುಂಬ ಖುಷಿಯಾಗ್ಬಿಡ್ತಾಳೆ. ಬಂದು ಕಾಲಿಗೆ ಬೀಳುವಂತೆ
ಎಲ್ಲರೂ ಬಂದು ನಿನ್ನ ಕಾಲಿಗೆ ಬೀಳುವಂತೆ ಮಾಡಿಬಿಡ್ತಾಳೆ ಅಂತ ಅರ್ಥ ಇದೆ. ಆಚಾರ್ಯರ ಕಾಲಿಗೆ ನಾವು ಹೋಗಿ ಬೀಳಲ್ವಾ, ಪಾದಗಳಿಗೆ, ಅದು ಅಸ್ಪೃಷ್ಟ ದೋಷ ಪರಿಮರ್ಶ ಮಲಂಗ್ಯ ಮನ್ಯೈಹಿ ಹಸ್ತಾಪಚೇಯ. ನಾವು ಅಲ್ಲಿದ್ವಿ. ಅನ್ಯೈಹಿ ಬೇರೆ ಪ್ರಯೋಜನಗಳಿಗೆ ಆಸೆ ಪಡದೆ ಅನನ್ಯ ಪ್ರಯೋಜನರಾಗಿ ಯಾರು ಹೋಗ್ತಾರೋ ಅವರಿಗೆ ಸರ್ವವಿಧ ಪುರುಷಾರ್ಥ ಸಿಗ್ತದೆ. ಅನನ್ಯ ಪ್ರಯೋಜನಕ್ಕೋಸ್ಕರ ಅಂದ್ರೇನು? ಯಾವ ಪ್ರಯೋಜನಕ್ಕೂ ಅಲ್ಲದೆ ನಾನು ಈ ಪುಷ್ಪವನ್ನು ನಿನಗೆ ಸಮರ್ಪಣೆ ಯಾತಕ್ಕೆ ಮಾಡ್ತೀನಿ? ಬೇರೆ ಏನೂ ಇಲ್ಲ ಕೊಡೋಕ್ಕೆ, ಬೇರೆ ಏನಿದೆ ಕೊಡೋಕ್ಕೆ? ಅದು ನಾನು ಪುಷ್ಪವನ್ನು ನಮ್ಮ ಮನೇಲಿ ಬಿಟ್ಟಿದ್ದು ಅದೂ ಇಲ್ಲ, ಹೊರಗಡೆಯಿಂದ ತೊಗೊಂಡು ಬಂದು ನಿನಗೆ ಕೊಡ್ತೀನಿ. ಅದರಲ್ಲಿ ಹುಳು ಇರುತ್ತೆ, ಕಚ್ಚಿರುತ್ತೆ, ಯಾರೋ ಮುಟ್ಟಿರ್ತಾರೆ, ಎಲ್ಲೋ ಬಿದ್ದಿರುತ್ತೆ, ಏನಾಗಿರುತ್ತೋ ಗೊತ್ತಿಲ್ಲ, ಅಪವಿತ್ರ ಪವಿತ್ರವ ಅಂತ ಹಿಂಗೆ ಅಂದ್ಬಿಟ್ಟು ನಿನಗೆ ಕೊಟ್ಟುಬಿಡ್ತೀನಿ. ಅದನ್ನು ನೋಡೋದೂ ಇಲ್ಲ ಹುಳು ಇದೆಯಾ ಅಂತ, ಕೊಟ್ಬಿಡ್ತೀನಿ. ಆದರೂ ನೀನೇನು ಮಾಡ್ತೀಯ? ಭಕ್ತಿಯಿಂದ ಕೊಟ್ಟಿಯೋ ಇಲ್ವೋ? ಸಾಕು, ಕೊಡ್ತೀನಿ. ಮುಂಚೆನೇ ಹೇಳಿದ್ದಾರೆ ಕೊಡ್ತೀನಿ ಅಂದ್ರೇ ಸಾಕು, ಇನ್ನು ಕೊಟ್ಟ ಮೇಲೆ ಕೊಡ್ತಾರೆ. ಹಸ್ತಾಪಚಯ ಪುರುಷಾರ್ಥ. ಆಶ್ಚರ್ಯ ಏನು ಗೊತ್ತಾ? ಒಂದು ಹೂವು, ಈಗ ಒಂದು ಹೂವು ಕೊಟ್ಟರೆ, ಈಗ ಒಂದು ಹೂವು, ಒಂದು ಬೀಜ, ಮಾವಿನ ಬೀಜ ಹಾಕಿದರೆ ಮಾವಿನ ಮರ ತಾನೇ ಕೊಡುತ್ತೆ ಫಲ. ಒಂದು ಮಾವಿನ ಹೂವಿನಿಂದ ಮಾವಿನ ಮರ ಮಾತ್ರ ಬರುತ್ತೆ, ಇದರಿಂದ ಒಂದು ಬೇರೆ ಬರುತ್ತೆ. ಆ ಥರ ಒಂದೊಂದು ಹಣ್ಣು ಅದರದ್ರಂತಲೇ ಕೊಡುತ್ತೆ. ಎಲ್ಲ ಹಣ್ಣು ಕೊಡೋಕ್ಕಾಗಲ್ಲ ಒಂದು ಬೀಜ ಹಾಕಿದರೆ. ಆದರೆ ಇಲ್ಲಿ ಒಂದು ಹೂವನ್ನು ನೀನು ಸಮರ್ಪಣೆ ಮಾಡಿದರೆ 4 ಪುರುಷಾರ್ಥ, 4 ಹಣ್ಣನ್ನು ಕೊಡುತ್ತೆ. ಎಲ್ಲ ಫ್ರೂಟ್ ಸಲಾಡ್ ಕೊಟ್ಬಿಡುತ್ತೆ ಒಂದು ಹಣ್ಣು. ಸರ್ವೈದ ಪುರುಷಾರ್ಥ ನೋಡಿ ಹೇಳಿಬಿಟ್ರು ಇವರು. ಹಸ್ತಾಪಚೇಯಂ ಅಖಿಲಂ ಪುರುಷಾರ್ಥ ವರ್ಗಂ. ಸೊ 4 ವರ್ಗ ಇಲ್ಲ, ಏನೇನು ನಿನ್ನ ಮನಸ್ಸಿನಲ್ಲಿ ಪುರುಷಾರ್ಥಗಳು ಇದೆಯೋ ಎಲ್ಲವನ್ನು ಕೈಗೆ ಸಿಗುವಂತೆ, ಕೈಯಿಂದ ಕಿತ್ಕೊಳ್ಳುವಂತೆ ಪಾದುಕಾದೇವಿ ಅನುಗ್ರಹ ಮಾಡ್ತಾಳೆ. ಅಮ್ಮ ಪಾದುಕೆ ಫಲವನ್ನು ಕೊಡೋದು, ಒಂದು ಗಿಡ ಒಂದನ್ನು ಕೊಡುತ್ತೆ, ಆದರೆ ನೀನಾದರೂ ಎಂಥ ವೃಕ್ಷ ಅಂತಂದರೆ ಸರ್ವವಿಧ ಹಣ್ಣುಗಳನ್ನು ಕೊಡುವುದು. ಹಣ್ಣು ಪುರುಷಾರ್ಥ ಅಂದರೆ ಹಣ್ಣು ಪುರುಷಾರ್ಥಗಳನ್ನು ಕೊಟ್ಬಿಡ್ತೀಯ. ಒಂದಲ್ಲ ಅನೇಕ ವಿಧವಾದ, ಒಂದು ಹೂವಿನಿಂದ ಅನೇಕ ವಿಧವಾದ ಫಲಗಳು ನನಗೆ ಸಿಗತ್ತಲ್ಲ ಅರ್ಥ. ಒಂದು ಹೂವು ಯಾವುದು? ಆತ್ಮ ಹೂವು. ಅದರಿಂದ ಆಚಾರ್ಯರಲ್ಲಿ ನಮಗೇನಿರಬೇಕು? ನಿಶ್ಚಲವಾದ, ನಿರ್ಮಲವಾದ, ಸದಾ ಅವರ ಪ್ರೀತಿ, ಪ್ರೇಮ, ಭಕ್ತಿ ಅವರ ಮೇಲಿದ್ದರೆ ನಮಗೆ ಎಲ್ಲ ಪುರುಷಾರ್ಥ ತಾನಾಗೆ ಬಂದು ಬೀಳುತ್ತೆ. ಅವರು ಪೆರಿಯಾಳ್ವಾರು ಹೇಳಿದಂತೆ, ಪೆರಿಯಾಳ್ವಾರು ಹೇಳ್ತಾರೆ, ತೋಟಂ ಇಲ್ಲವಳ್ ಆತು ಓಡು ಎಲ್ಲನೂ ಬಂದು ಬಿಡುತ್ತೆ. ಅಂದ್ರೇನು? ಕ್ಷೇತ್ರ, ಗೃಹ ವಾಸ, ಗೃಹ ಗೃಹಿಣಿ, ಅದಕ್ಕೆ ಬೇಕಾದಂಥ ಪುತ್ರರುಗಳು, ಆಮೇಲೆ ಕ್ಷೇತ್ರಕ್ಕೆ ಬೇಕಾದಂಥ ನೀರು, ನದಿ ನೀರು, ಬಾವಿ ಎಲ್ಲನೂ ಬಂದು ಸುತ್ತಲೂ ನನ್ನ ಜೊತೆನಲ್ಲಿ ಇದೆಯಲ್ಲಪ್ಪ. ನಾನೇನಾದರೂ ಕೇಳೋದ್ನ? ಅದರಿಂದ ನಾನು ನಿನ್ನನ್ನು ಏನೂ ಕೇಳಲ್ಲ, ಹೆದರ್ಕೋಬೇಡ, ನಾನು ನಿನ್ನ ಹತ್ರ ಬರ್ತೀನಿ ಅಂತ ನಾನು ಏನು ಕೇಳ್ತೀನಿ? ಕೂರೇ ಶೋರಿ ವೈವ ಎಂಡುವುದಿಲ್ಲೈ, ನಾನು ಕೇಳೋದಿಲ್ಲ. ಎಲ್ಲನೂ ನನಗೆ ತಾನಾಗೆ ಬಂದು ಬೀಳುತ್ತೆ. ವೈಷ್ಣವ ಅಂತ ಆಗಿಬಿಟ್ರೆ ಸಾಕು. ನಿನ್ನ ದೇವಸ್ಥಾನದಲ್ಲಿ ಇರುವಂಥ ಒಬ್ಬ ದೇವಸ್ಥಾನದ ಮೂಲೆಯಲ್ಲಿದ್ದರೂ ಸಾಕು, ಎಲ್ಲವನ್ನೂ ಕೊಟ್ಟುಬಿಡ್ತೀಯ ನೀನು. ನಾನು ಯಾಕೆ ಯೋಚನೆ ಮಾಡಬೇಕು? ನಾನು ಯಾಕೆ ಕೇಳಬೇಕು? ನಾನು ಕೇಳೋದಿಲ್ಲ. ನನ್ನನ್ನು ನಿನ್ನ ಕೈಂಕರ್ಯಕ್ಕೆ ಇಟ್ಕೊಂಡ್ಬಿಡು ಸಾಕು. ಅವನಿಗೆ ಭಯ ಅಂತೆ ಪರಮಾತ್ಮನ. ಕೈಂಕರ್ಯ ಮಾಡಿಬಿಟ್ಟು ಅದು ಇದು ಕೊಡು ಅಂತ ಕೇಳ್ತಾರಲ್ಲ, ಅದಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಬೇಡ ಕೇಳಲ್ಲ ನೀನನ್ನು. ಸೊ ಅದರಿಂದ ನಾವೇನು ಮಾಡಬೇಕು? ಏನು ಕೇಳಬಾರ್ದು ಪರಮಾತ್ಮ. ಯಾಕಂದರೆ ಪರಮಾತ್ಮನಿಗೆ ಇಷ್ಟುದ್ದ ಪಟ್ಟಿ ಇಟ್ಕೊಂಡು ಹೋದ್ರೆ ಏನು ಪ್ರಯೋಜನ? ಅದಕ್ಕೋಸ್ಕರ ಬರ್ತೀಯ, ತಗೋ, ಕೊಡ್ತಾನೆ, ಕೊಡದೇ ಇರೋದು. ಆದರೆ ಇವ್ರು ಹೇಳ್ತಾರೆ ನನಗೆ ಕೇಳೋದಿಲ್ಲ. ಆಮೇಲೆ ಮಂದಾರ ವಿಸುರಗಣೈ ತ್ವಯಿ ಸಂಪ್ರಯುಕ್ತ ಮಾಲಾ ವಿಪಾದಿ ಮಧುಸೂದನ ಪಾದರಕ್ಷೆ ವಿಕ್ರಾಂತ ವಿಷ್ಣುಪದ ಸಂಶಯಬದ್ಧ ಸಖ್ಯ ಭಾಗೀರಥೀವ ಪರಿರಂಭಣ ಕಾಂಕ್ಷಿಣೀತೆ. ಭಾಗೀರಥಿ ಗಂಗಾ ಅವರು ತ್ರಿವಿಕ್ರಮನ ಪಾದದ ಒಂದು ಕ್ಷಣ ಸ್ಪರ್ಶ ಏನು ಸಿಕ್ತು? ಅವಳಿಗೆ ಎಂಥ ಪದವಿ ಸಿಕ್ತು ಗಂಗೆಗೆ? ಭಾಗೀರಥೀವ ಪರಿರಂಭಣ ಕಾಂಕ್ಷಿಣೀತೆ. ನಮಗೂ ಆ ಥರ ಆಸೆ ಉಂಟಾಗುತ್ತೋ? ಯಾವುದರಿಂದ ಸಿಕ್ತು? ವಿಕ್ರಾಂತ ವಿಷ್ಣುಪದ ಸಂಶಯಬದ್ಧ ಸಖ್ಯ. ವಿಕ್ರಾಂತ ವಿಕ್ರಮ ಸ್ವರೂಪ ತಗೊಂಡಂಥ ತ್ರಿವಿಕ್ರಮನ ಪಾದಸ್ಪರ್ಶದಿಂದ ಅವಳಿಗೇನು ಸಿಕ್ತು? ಬ್ರಹ್ಮಲೋಕದಲ್ಲಿ ಭಗವಂತನ ಪಾದವನ್ನು ಅವನ ಕಮಂಡಲು ಜಲವಿನಿಂದ
ಅಭಿಷೇಕ ಮಾಡ್ದ. ಆದರೆ ಅದೇನಾಗ ಬಂತು ಕೆಳಗಡೆಗೆ, ಸುರಗಂಗೆ. ಒಂದು ಕ್ಷಣದ ಸಂಬಂಧ. ಇನ್ನು ಸಕಲಕ ಸಂಬಂಧ ಇರುವಂಥ ಪಾದುಕೆಗೆ ಏನಿದೆ? ಒಂದು ಕ್ಷಣದ ಸಂಬಂಧದಿಂದ ಪಾದುಕೆಗೆ ಅಂಥ ಪದವಿ. ಪಾದುಕಾಗೆ ಯಾವ ಪದವಿ? ಅದರಿಂದ ಪಾದುಕೆಯನ್ನ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಗಂಗೆನೇನೋ ಕೇಳಬೇಡಿ, ಯಾರನ್ನ ಕೇಳಬೇಕು? ಪಾದುಕೆಯನ್ನು ಕೇಳಿ. ಯಾವಾಗಲೂ ಸಂಬಂಧ ಇರುವಂಥವಳು ಪರಮಾತ್ಮನ ಜೊತೆಯಲ್ಲೇ, ಪಾದದ ರವಿಂದ ಜೊತೆಯಲ್ಲೇ ಇದ್ದಾಳೆ. ಅದರಿಂದ ಇಲ್ಲಿ ಗಂಗೆ ನೀರು ಈಗ ಪಾದಕ್ಕೆ ಮೇಲೆ ಬೀಳುತ್ತೆ. ಯಾವಾಗ ಶಿವ ನಮಸ್ಕಾರ ಮಾಡ್ತಾನೋ, ಯಾತಕ್ಕೆ ಬಂದು ಅಂದರೆ ಆಲಿಂಗನ ಮಾಡ್ಕೊಳಕ್ಕೆ ಬಂದಂತೆ ಗಂಗೆ. ನಿನಗೆ ಯಾವಾಗಲೂ ಇದೆಯಲ್ಲಪ್ಪ ಪಾದ ಸ್ಪರ್ಶದ ಸುಖ ಸಂಬಂಧ ಅಂತ. ಮಧುಸೂದನ ಪಾದರಕ್ಷೆ ಬೇಕಾದ ಕಡೆಯಲ್ಲಿ ಮಧುಸೂದನನ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಮಧುಕೈಟಭರು ವೇದವನ್ನು ಸಂಹಾರ ಮಾಡಿದವರು. ಅದಕ್ಕೋಸ್ಕರ ಪರಮಾತ್ಮ ಒಂದು ದೊಡ್ಡ ಅವತಾರ ಮಾಡಬೇಕಾಗಿ ಬಂತಲ್ಲ, ಅದನ್ನು ರಕ್ಷಣೆ ಮಾಡೋದಕ್ಕೆ. ತಿರ್ಗಾ ವಾಪಸ್ಸು ವೇದಾನೇ ನಮಗೆ ಮುಖ್ಯ, ವೇದ ಪ್ರತಿಪಾದ್ಯನಾದ ಪರಮಾತ್ಮನೇ ಅದನ್ನೂ ರಕ್ಷಣೆ ಮಾಡ್ತಾನೆ. ಅದಿರೋದು ಅರ್ಥ. ಅದಕ್ಕೆ ಇವರೆಲ್ಲ ಸ್ವಾಮಿ ದೇಶಿಕರು ಅಭೀತಿ ಸ್ತವದಲ್ಲ ಅದೇ ಕೇಳ್ತಾರೆ, ರಂಗನಾಥ ನಿನಗೆ ಯಾಕೆ ಭಯ ಬಂತು? ಭಯ ಬಂದಿದ್ದಕ್ಕೆ ತಾನೇ ಓಡಿ ಬಂದಿದ್ದು ರಂಗನಾಥ. ನಿನಗೆ ಯಾಕೆ ಭಯ? ನೀನು ಯಾಕೆ 42 ವರ್ಷ ಅಲ್ಲಿಲ್ಲ ಶ್ರೀರಂಗ ಕ್ಷೇತ್ರದಲ್ಲಿ? 1 ವರ್ಷ ಅಲ್ಲ. ಎಲ್ಲ ಮುಸ್ಲಿಮ್ಸರು ಬಂದು ಇದು ಮಾಡಿದಾಗ ಮೂಲವರಿಗೆ ಗೋಡೆ ಕಟ್ಬಿಟ್ರು. ಉತ್ಸವರನ್ನೆಲ್ಲ ಪಿಳ್ಳೆ ಲೋಕಾಚಾರ್ಯರು ಇವರು ಎಲ್ಲ ತೊಗೊಂಡು ಬಂದುಬಿಟ್ರು. ಎಲ್ಲೆಲ್ಲಿ ಓಡಾಡಿದ್ದಾನೆ ಪರಮಾತ್ಮ. ರಂಗನ ಯಾತ್ರೆ ಅದೇ ಮಾಡ್ತಾ ಇದ್ದಾರೆ, ಒಂದು ನೃತ್ಯ ರೂಪಕ ಮಾಡ್ತಾ ಇದ್ದಾರೆ. ಯಾರು ರಂಗ ಏನೇನು ಮಾಡಿದೆ, ಎಲ್ಲೆಲ್ಲಿ ಹೋದ ಅಂತ. ಎಲ್ಲಿಂದ ಬಂದು ಇಲ್ಲಿ ಬಂದು, ಅಲ್ಲಿಂದ ತಿರುಮಲೆಗೆ ಹೋಗಿ, ತಿರುಮಲೆಯಿಂದ ಮತ್ತೆ ಇವನು ಹೋಗಿ ಕರ್ಕೊಂಡು ಬಂದು ವಾಪಸ್ಸು ಪ್ರತಿಷ್ಠೆ ಮಾಡೋದಕ್ಕೆ ಎಷ್ಟು ವರ್ಷಗಳು ಬೇಕಾಯ್ತು. ನಿನಗೆ ಯಾಕೆ ಭಯ ಬಂದು ಓಡೋದೆ? ಇನ್ನು ನಾವು ಓಡೋಗೋದೆ ಅಂತ ಏನೂ ಇದಲ್ವಲ್ಲ, ಭಯದಿಂದ ನಾವು ಓಡೋಗೋದೆ. ನೀನೇ ಓಡೋಗೋದಾದರೆ ನೀ ಎಲ್ಲರ ಭಯವನ್ನು ಹೋಗಲಾಡಿಸುವಂಥವನು. ಅಂದರೆ ಅವನಿಗೆ ಭಯ ಇಲ್ಲ, ಇವ್ರಿಗೆ ಭಯ. ಅದರಿಂದ ಇವನು ಎತ್ಕೊಂಡು ಬಂದು ಅಲ್ಲ ದೇಶಿಕರು ಅದೇ ಹೇಳ್ತಾರೆ, ಅಪ್ಪ ನಿನಗೆ ಭಯ ಇಲ್ಲ, ನಮಗೆ ಭಯ ಉಂಟು. ನೀವು ಭಯ ಹೋಗಲಾಡಿಸುವಂಥವನು. ಅದರಿಂದ ಭಯ ಹೋಗಲಾಡಿಸು, ನಮಗೆ ಭಯದಿಂದ ನಿನ್ನನ್ನು ರಕ್ಷಣೆ ಮಾಡ್ತೀವಿ ನಾವು ಅಂತ ಎತ್ಕೊಂಡು ಬಂದಿದ್ದೀವಿ. ಅವ್ರು ಏನು ಮಾಡಬೇಕಾಗಿತ್ತು? ಅವ್ರು ಬಿಟ್ಬಿಟ್ಟು ಓಡೋಗ್ಬೇಕಾಗಿತ್ತು ಇಲ್ವಾ? ಪರಮಾತ್ಮ ಅವನು ರಕ್ಷಕ ತಾನೆ. ನಿಮ್ಗೆ ಯೋಚನೆ ಬರೋದಿಲ್ವಾ? ನಿಮ್ಗೆ ಯೋಚನೆ ಬರೋದಿಲ್ಲ? ಅರ್ಚಕರ ಪರತಂತ್ರ. ಸೊ ಅರ್ಚಕರಿಗೆ ಅದು ರೆಸ್ಪಾನ್ಸಿಬಿಲಿಟಿ, ಅದಕ್ಕೆ ಕಾಪಾಡುತ್ತೆ. ಬಂತ ಆನ್ಸರು? ವೆರಿ ಗುಡ್, ಕರೆಕ್ಟ್. ಅವ್ರಿಗೆ ಬಂತ ಭಯ ಬಂತು, ಅದರಿಂದ ಅವನನ್ನು ರಕ್ಷಣೆ ಮಾಡಬೇಕು ಅಂತೇಳಿ. ಯಾಕೆಂದರೆ ವಿಗ್ರಹ ರೂಪದಲ್ಲೂ ಅರ್ಚಕರ ಜೊತೆನಲ್ಲಿ ಮಾತಾಡ್ತಾನೆ ಪರಮಾತ್ಮ. ಅವನೇ ಹೇಳಿರ್ಬೋದಾಗಿತ್ತು, ಹೆದರ್ಕೋಬೇಡಿ, ಇಲ್ಲೇ ಇರ್ತೀನಿ ನಾನು, ಏನೂ ಆಗಲ್ಲ ಅಂತ. ಆದ್ರೆ ಭಗವಂತನ ಮೇಲೆ ಅವ್ರ ಮಗು ತರ ತಾನೇ ಮಾಮಿ ಬಂದಿರತ್ತೆ. ಬಂತು ನೋಡಿ, ಇನ್ನೊಂದು ಆನ್ಸರು ಬಂತು ಇವಾಗ. ಯಾಕೆಂತಂದರೆ ಅವರು ವಿಗ್ರಹ ಇದು ಕಲ್ಲು, ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಓಡೋಗ್ಬಿಟ್ಟಿರ್ಬೇಕಾಗಿತ್ತು. ಆದರೆ ಅಂದ್ಕೊಳ್ದೆ ಇದು ನಮ್ಮ ಪೆರುಮಾಳ್ ಅವನು, ಅದರಿಂದ ಅವನನ್ನು ಕಾಪಾಡಲೇಬೇಕಲ್ಲ. ನಮ್ಮ ಪೆರುಮಾಳ್ ನಾವು ತಾನೇ ನೋಡ್ಕೋತಾ ಇದ್ದೀವಿ ಇವಾಗ. ಅಹಂಕಾರನ ಅದು ಇಲ್ಲ, ಅನುಜ್ಞೆ. ಯಾಕೆಂದರೆ ಆ ರೂಪದಲ್ಲಿ ಪರಮಾತ್ಮ ಪರತಂತ್ರನಾಗಿದ್ದಾನೆ, ಅನುಗ್ರಹ ಮಾಡ್ತಾನೆ. ಈ ರೀತಿ ಮಾಡಿ ನನಗೆ ಪೂಜೆಯನ್ನು ನಾನು ಸೇಫಾಗಿರ್ತೀನಿ ಅಂತ. ನನಗೆ 3 ಕಾಲ ಪೂಜೆ ಮಾಡದೇ ಇದ್ದರೆ ನನಗಾಗೋದಿಲ್ಲ, ಮಾಡಲೇಬೇಕು ಅಂತ ಆಗಮಶಾಸ್ತ್ರವನ್ನು ಕೊಟ್ಟಿದ್ದಾನೆ. ಅವನೇ ತಾನೇ ಕೊಟ್ಟಿರೋದು ಶಾಸ್ತ್ರ. ಸೊ ಅದನ್ನು ಮೀರೋಕ್ಕಾಗೋದಿಲ್ಲ. ಅದರಿಂದ ಕಷ್ಟ ಬಂದ ಕಾಲದಲ್ಲಿ ಕರ್ಕೊಂಡು ಹೋಗಲೇಬೇಕು. ಅದಕ್ಕೋಸ್ಕರ ರಕ್ಷಣೆ ಮಾಡಿದರು. ಅದಕ್ಕೆ ಈ ಭಯ ಬರದೇ ಇರುವಂತೆ ನೋಡ್ಕೊಪ್ಪ. ಅಭೀತಿಬಿಗೆ ಯಜ್ಜುಷಾಂ ಯದವದೀರಿತಾಂ ಭಯಂ ವಿದಾಯಿನೋ ಜಗತಿಯನ್. ನೀನು ಜಗತ್ತನ್ನೇ ರಕ್ಷಣೆ ಮಾಡುವಂಥವನಿಗೆ ಏನು ಭಯ? ನೀನು ಸೂಕ್ಷ್ಮ ರೂಪದಲ್ಲಿ ಎಲ್ಲನೂ ಆಗಲೇ ಮಾಯ ಮಾಡ್ಬೋದಾಗಿತ್ತು. 40 ವರ್ಷ ಹೋಗದೆ ಅವರು ಬಂದು ಅಟ್ಯಾಕ್ ಮಾಡಿದಾಗ ಮಾಯ ಮಾಡಿ ಇಲ್ಲದೇ ಇರುವಂತೆ ಮಾಡ್ಬೋದಾಗಿತ್ತಾ? ಯಾತಕ್ಕೆ ಮಾಡಬೇಕಾಗಿರಲಿಲ್ಲ? ಅಗಟಿದ ಕಟ್ಟಾನೆ ಅಂತ ಹೇಳಿಬಿಟ್ಟು ಇವನು ಪರಮಾತ್ಮನ ಏನು ಬೇಕಾದರೂ ಮಾಡ್ತಾನೆ ಅಂತ ಮಾಡೋಕ್ಕಾಗಲ್ವಾ? ಮಾಡ್ಬೋದಾಗಿತ್ತು.
ಮಾಡಲಿಲ್ಲ. ಯಾತಕ್ಕೆ ಅಂತಂದರೆ ಇವರ ಇದನ್ನು ತೋರಿಸ್ಬೇಕಲ್ಲ. ಹೇಗೆ ಇಲ್ಲ, ಭಕ್ತರು ಯಾವ ರೀತಿ ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಆಸೆ ಪಟ್ಟು ತಮ್ಮ ಇದನ್ನೇ ಕೊಟ್ಬಿಟ್ಟು ಕಾಪಾಡ್ತಾರೆ. ಭಗವಂತ ನಮ್ಮನ್ನು ಕಾಪಾಡೋದು ಖಂಡಿತ, ಆದರೆ ಇವರು ಕಾಪಾಡಬೇಕು ಅನ್ನೋದು ಇದೆಯಲ್ಲ ಅರ್ಚಾರೂಪದಲ್ಲಿ. ಅದರಿಂದ ನಮ್ಮ ಪರಮಾತ್ಮಗಳನ್ನು, ನಮ್ಮಲ್ಲಿರುವಂಥ, ನಮ್ಮ ಮನೆಯಲ್ಲಿರುವಂಥ ದೇವತೆಯನ್ನು ನಾವು ಕಾಪಾಡಬೇಕಲ್ಲ, ರಕ್ಷಣೆ. ಅದಕ್ಕೋಸ್ಕರ ತಾನೇ ಸೇಫಾಗಿ ಒಂದು ದೇವರ ಮನೆ ಅಂಥೇಳಿ, ಪಟ್ಟಿ ಅಂಥೇಳಿ ಎಲ್ಲ ಮಾಡಿ ಕೂಡಾಕ್ಬಿಡ್ತೀವಿ. ನಾವು ಕೂಡಾಕ್ಬಿಟ್ಟಿದ್ದೀವಿ. ಅವನು ಎಲ್ಲ ಕಡೆಯಲ್ಲೂ ಇದ್ದಾನೆ, ಆದರೆ ನಾವು ಬಾಗಿಲು ಹಾಕ್ಬಿಡ್ತೀವಿ, ಬಿಗಾನು ಹಾಕ್ಬಿಡ್ತೀವಿ ಒಂದೊಂದು ಸತಿ. ಎಲ್ಲೂ ಹೋಗಬೇಡ ಅಂತ ಭಯ ಪಟ್ಕೊಂಡು, ಹೋಗಬೇಡ ಅಂದ್ರೇನು, ಏನೋ ಆಗದೆ ಇರಲಿ. ಆದರೆ ತುಂಬ ಸಂಕಟ ಪರಿಸ್ಥಿತಿ, ಅರ್ಥ ಮಾಡ್ಕೊಂಡ್ಬಿಟ್ರೆ ಪರವಾಗಿಲ್ಲ, ಆದರೆ ಹೇಗೆ ನಡಿಬೇಕು ಅನ್ನೋದೇ ನಮಗೆ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಅಲ್ವಾ. ಈ ಒಂದು ವಿಷಯನೇ ತಗೊಂಡು ಕ್ವೆಶ್ಚನ್ ಮಾರ್ಕ್. ಅಂದರೆ ಪುರುಷಾರ್ಥವರ್ಗ ಕೊಟ್ಬಿಡಿ. ಇಲ್ಲಿ ಅದೇ ಹೇಳ್ತಾರೆ, ಇಲ್ಲಿ ಮಂದಾರಗಂಧ ಸುಭಗೈಹಿ ಪರಿರಂಭಣ ಕಾಂಕ್ಷಿಣೀತೆ. ನಿನ್ನನ್ನು ಪರಿರಂಭಣ, ಆಲಿಂಗನ ಮಾಡ್ಕೊಳ್ಬೇಕು ಅಂತ ಆಕಾಂಕ್ಷೆಯಿಂದ ಇವಳು ಯಾರು, ಭಾಗೀರಥಿವ ಗಂಗೆಯಂತೆ ವಿಭೂತಿ ಕಂಗೊಳಿಸುತ್ತೆ ಅಂತ. ಅಂದರೆ ತ್ರಿವಿಕ್ರಮಾವತಾರದಲ್ಲಿ ನಿನಗೆ ಅಪೂರ್ವವಾದ ಒಂದು ವಿಧ ಇದನ್ನು ಕೆಲವರು ದೇವತೆಗಳು ತಗೊಂಡು ಬಂದು ಮಂದಾರ ಪುಷ್ಪವನ್ನು ಹಾರ ಮಾಡ್ಕೊಂಡು, ಮಂದಾರ ಧಾಮ ಅಂದರೆ ಮಂದಾರ, ಅದನ್ನು ಅರ್ಪಣೆ ಮಾಡ್ತಾರೆ. ಅದನ್ನು ನೋಡಿದರೆ ಏನಾಗುತ್ತೆ ಅಂತ ಇಲ್ಲಿ ಅವಾಗ ಏನಾಗಿದೆ, ಸ್ವಾಮಿ ದೇಶಿಕರು ಹೋದಾಗ ಆ ಶಟಾರಿ ಮೇಲೆ ಒಂದು ಸುಂದರವಾದ ಹೂವನ್ನು ಹಾಕಿದ್ದಾರೆ. ಅದನ್ನು ನೋಡಿದರೆ ದೇಶಿಕರು, ಅದನ್ನು ನೋಡಿಬಿಟ್ಟು ಈ ಒಂದು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಯೋಚನೆ ಮಾಡ್ತಾರಲ್ಲ, ಈಗ ಬರಿತಾ ಏನಾಗುತ್ತೆ, ಕಣ್ಣು ಮುಂದೆ ಎಲ್ಲ ಬರುತ್ತೆ ಉತ್ಸವಾದಿಗಳೆಲ್ಲ. ಆಗ ಬಂದಾಗ ತಿರುಮಂಜನ ಮಾಡೋ ಕಾಲದಲ್ಲೆಲ್ಲ ಪರಮಾತ್ಮನ ಹೂವನ್ನು ತಗೊಂಡು ಶಟಾರಿಗೆ ಹಾಕ್ತಾರೆ, ಪರಮಾತ್ಮನ ಹೂವನ್ನು ತಗೊಂಡು ಆಂಜನೇಯನಿಗೆ ಹಾಕ್ತಾರೆ, ರಾಮನಿಗೆ ಅಭಿಷೇಕ ಮಾಡಿದಾಗ ಅದೇ ತರಹ ಹಾಕ್ತಾರೆ. ಇವಳಿಗೂ ಕೂಡ ಅದೇ ಥರ ಪಾದುಕೆಗೆ ಹಾಕಿದ್ದಾರೆ ಮಂದಾರಗಂಧ. ಇದು ದೇವತೆಗಳು ಕೊಟ್ಟು, ಅಂದರೆ ಭೂಸುರರು ಅಂದರೆ ಅರ್ಚಕರು ಯಾರೋ ತಂದು ಕೊಟ್ಟಿದ್ದಾರೆ, ಅದನ್ನು ಹಾಕ್ತಾರೆ. ಅದನ್ನು ನೋಡಿದಾಗ ಇವ್ರಿಗೆ ಅನಿಸಿದೆ, ತ್ರಿವಿಕ್ರಮಾವತಾರದಲ್ಲಿ ಒಂದು ಪಾದ ಬ್ರಹ್ಮಲೋಕಕ್ಕೆ ಹೋದಾಗ ಆ ಭಗವಂತನ ಅಡಿಯನ್ನು ಪಡ್ಕೊಂಡು ಪ್ರೀತಿಯಿಂದ ಅದನ್ನು ಮಾಡಿದಾಗ ಗಂಗೆ ಅದನ್ನು ಪ್ರೀತಿಯಾಗಿ ಹಿಡ್ಕೊಂಡು ಪಾದವನ್ನು, ನೀರು ಬಂದ ತಕ್ಷಣ ಕಮಂಡಲುವಿನಿಂದ ಟಚ್ ಆದ ತಕ್ಷಣ ಅವಳು ಪವಿತ್ರತೆ ಬಂದ್ಬಿಡ್ತು. ಆ ನೀರಿಗೆ ಬಂದ ತಕ್ಷಣ ಗಂಗೆ ಭಾಗೀರಥಿ. ಅದಾದ ತಕ್ಷಣ ಅವಳೇನು ಮಾಡಿದ್ಲು, ಪರಮಾತ್ಮನ ಪಾದದಿಂದ ಬಂದ ತಕ್ಷಣ ಪಾದುಕೆಯನ್ನು ಆಲಿಂಗನ ಮಾಡ್ಕೋಬೇಕು ಅಂತ ಅನ್ನಿಸ್ತಾನೆ. ಅದರಿಂದ ಅಲ್ಲೇ ಸುತ್ತಿ ಆಮೇಲೆ ಕೆಳಗೆ ಬಿದ್ದಂತೆ ಅಂತ ಹೇಳ್ತಾರೆ. ಅದು ಈಗ ಗಂಗೆ ನೀರು ಬೆಳ್ಳಗಿದೆ ಅಲ್ವಾ, ಬೆಳ್ಳಗಿರುವಂಥ ಪುಷ್ಪದಂತೆ ನಿನ್ನ ಮೇಲೆ ಬಿದ್ದಂತೆ ಕಾಣಿಸುತ್ತೆ, ಆ ಭಾಗೀರಥಿ ಬಿದ್ದಂತೆ. ಈಗ ಮಂದಾರ ಪುಷ್ಪ ಬೆಳ್ಳಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಹಾಕಿದ ತಕ್ಷಣ ಗಂಗೆನೇ ಬಂದು ನಿನ್ನನ್ನು ಆಲಿಂಗನ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬಂದಿದ್ದಾಳೋ ಏನೋ ಅಂತ ಶಟಾರಿ ಮೇಲೆ ಹಾಕಿದಂಥ ಪುಷ್ಪವನ್ನು ನೋಡಿ ಅದು ರೌಂಡಿಗೆ ಕೂತ್ಕೊಂಡಿರೋದ್ರಿಂದ ನಿನ್ನನ್ನು ಗಂಗೆ ಆಲಿಂಗನ ಮಾಡ್ಕೊಳ್ತಾಳೆ. ಅದೇ ಥರ ಕಾವೇರಿ ರಂಗನಾಥನ ಆಲಿಂಗನ ಸುತ್ತಲೂ ಹರಿತಾಳಲ್ಲ ನೋಡಿ. ಪುಷ್ಪ ನೋಡ್ಕೊಳ್ಳಿ, ಅವರ ಕಲ್ಪನೆ ನೋಡಿ, ಸ್ವಾಮಿ ದೇಶಿಕರ ಕಲ್ಪನೆ. ಆ ಪುಷ್ಪವನ್ನು ನೋಡಿದ ತಕ್ಷಣ ಬೆಳ್ಳಿಗೆ ಇದು ಒಂದು ನೀರು ಅಂತ ಮನಸ್ಸಿಗೆ ಬರುತ್ತಾ? ನಮಗೆ ಬರುತ್ತಾ? ನಮಗೇನು ಬರುತ್ತೆ? ಹೂವು ಅಂತೀವಿ ನಾವು, ಹೂವಿನ ಮಾಲೆ ಎಷ್ಟು ಚೆನ್ನಾಗಿದೆ ಅಂತೀವಿ. ಆದರೆ ಇವರಿಗೆ ಬಿಳಿ ಗಂಗೆ ಜ್ಞಾಪಕ ಬಂದುಬಿಟ್ಲಲ್ಲ. ತ್ರಿವಿಕ್ರಮಾವತಾರ ಬಂದು ಗಂಗೆ ಪಾದುಕೆಯನ್ನು ಆಲಿಂಗನ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾಳೆ ಅಂತ ಹೇಳಬೇಕಾದ್ರೆ ಇವರ ಅನುಭವ ಇದು ವಿಶೇಷವಾದಂಥ ಅನುಭವ. ಒಂದೊಂದು ಪುಷ್ಪಕ್ಕೆ ಒಂದೊಂದು ತರಹ ಇದನ್ನು ಹೋಲಿಸ್ಕೊಂಡಿದ್ದಾರೆ. 3:33 ಅಂದರೆ 5 ನಿಮಿಷ. ಏನಾವರಂಗ ನೃಪತೈರ್ಮಣಿಪಾದುಕೆ ತ್ವಾಂ ಅಭ್ಯರ್ಚಯಂತಿ ಕಮಲೈಃ ಅಧಿಕರ್ತು ಕಾಮಾಗ ಆರೋಪಯತ್ಯವೈತಾನ್ ಯತಿಕ್ರಮಾತ್ತಾನ್ ಕಲ್ಪಾಂತರೀಯ ಕಮಲಾಸನ ಪತ್ರಿಕಾಸು. ಅಮ್ಮ ಪಾದುಕೆ, ಯಾರಾದರೂ ಅವರಿಗೆ ತಮಗೆ ಬ್ರಹ್ಮಪಟ್ಟದ ಅಧಿಕಾರ ಬೇಕು, ಕಲ್ಪಾಂತರೀಯ ಕಮಲಾಸನ ಪತ್ರಿಕೆ. ಕಮಲಾಸನ ಅಂದ್ರೇನು? ಕಮಲದಲ್ಲಿ ಆಸನ ಮಾಡಿಕೊಂಡಿರುವಂತಹ ಚತುರ್ಮುಖ ಬ್ರಹ್ಮ, ಅವನ ಪಟ್ಟ ಬೇಕು ಅಂತ ಅಧಿಕೃತ್ಯ ಅಭ್ಯರ್ಚಯಂತಿ ಕಮಲೈಹಿ. ಕಮಲ ಪುಷ್ಪದಿಂದ ಅರ್ಚನೆ ಮಾಡಿ ನಾನು ಕಮಲದಲ್ಲಿ ಹುಟ್ಟಬೇಕು ಅಂತ. ಪರಮಾತ್ಮನ ನಾವೇ ಕಮಲದಲ್ಲಿ ಹುಟ್ಟಬೇಕು ಅಂತ ಆಸೆ ಇದ್ದರೆ ತಾನೇ ಅವನ ಬ್ರಹ್ಮ ಪದವಿ.
ಅರ್ಥ ಆಯ್ತಾ? ರಂಗನೃಪತೆಗೆ ರಂಗರಾಜನ ಪಾದುಕಾದೇವಿಯೇ ಯೇ ನಾಮ ರಂಗನೃಪತೆಗೆ ಮಣಿಪಾದುಕೆ ತ್ವಾಂ ಅಭ್ಯರ್ಚಯಂತಿ ಕಮಲೈ ಅಧಿಕರ್ತು ಕಾಮ. ಅವರಿಗೆ ಕಾಮ ಆಸೆ, ಅವರ ಆಸೆಯನ್ನು ಅಧಿಕರ್ತು, ಅಧಿಕಾರ. ಯಾವ ಅಧಿಕಾರ? ಪದ್ಮಾಸನದಲ್ಲಿ ಕೂತಿರುವಂಥ ಚತುರ್ಮುಖನ ಪದವಿಯ ಅಧಿಕಾರದ ಆಸೆಯಿಂದ ನಿನ್ನನ್ನು ಕಮಲ ಪುಷ್ಪಗಳಿಂದ ಪೂಜೆ ಮಾಡಿ ಮಾಡಿ ಅರ್ಚನೆ ಮಾಡಿ ಆರೋಪಯತ್ಯವಹಿತಾನಿ ಅತಿಕ್ರಮತ್ತಾನ್. ಆದರೆ ಅದು ಕ್ರಮವಾಗಿ ಬರುತ್ತೆ ವಿನಃ ಪದವಿ ತಕ್ಷಣ ಬರೋಕ್ಕಾಗೋದಿಲ್ಲ. ಈಗ ಬ್ರಹ್ಮ ವೈವಸ್ವತ ಮನ್ವಂತರ ನಡೀತಾ ಇದೆ. ನಾವು ಯಾವುದೇ ರೀತಿ ದ್ವಿತೀಯ ಪರಾರ್ಧ ಕಲ್ಪೆ, ದ್ವಿತೀಯ ಪರಾರ್ಧದಲ್ಲಿದ್ದೀವಿ. ಬ್ರಹ್ಮನ ದ್ವಿತೀಯ ಪರಾರ್ಧ ಅಂದರೆ ಏನು? ಇನ್ನೂ 50 ವರ್ಷ ಅವನಿಗೆ ಆಯಸ್ಸು, ಇನ್ನು 50 ಪ್ರಳಯ ಆಗಬೇಕು. ಆಮೇಲೆ ಆಮೇಲೆ ಇನ್ನೊಬ್ಬ ಬ್ರಹ್ಮ ಬರ್ತು. ಯಾರ್ಯಾರು ಬಂದು ಕಮಲ ಪುಷ್ಪವನ್ನು ಸಮರ್ಪಣೆ ಮಾಡಿದ್ರೆ ಪಾದುಕಾದೇವಿ ಬ್ರಹ್ಮ ಪದವಿ ಕೊಟ್ಬಿಡ್ತಾಳೆ. ಕ್ರಮಾತ್ ಈಗ ಸಿಗೋದಿಲ್ಲ. ಎಷ್ಟು ವೆಯ್ಟ್ ಮಾಡಬೇಕಾಗತ್ತೆ. ಅಯ್ಯೋ, ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಎಷ್ಟು ಜನ ಪಾದುಕೆಯನ್ನು ಧರಿಸ್ಕೊಳ್ತಾರೋ ಅವ್ರಿಗೆಲ್ಲ ಅಲ್ಲಿ ಲಿಸ್ಟಲ್ಲಿದ್ದಾರೆ, ವೇಟಿಂಗ್ ಲಿಸ್ಟ್. ನಿನ್ನನ್ನು ಕಮಲ ಈ ತಾವರೆ ಹೂಗಳಿಂದ ಅಭ್ಯರ್ಚಯಂತಿ ಪೂಜಿಸ್ತಾರೋ ತಾನ್ ಅವರನ್ನು ನಿಯತೀಂ ಅವಹಿತ ಎಚ್ಚರಿಕೆಯಿಂದ ಕಲ್ಪಾಂತರೀಯ ಮತ್ತೊಂದು ಯುಗನ ಕಾಯಬೇಕು. ಅವರು ಯುಗಕ್ಕೆ ಕಾದು ಆ ಬ್ರಹ್ಮ ಪದವಿಯನ್ನು ಪಡ್ಕೊಳ್ಬೇಕು. ಅದರಿಂದ ಕ್ರಮ ಪ್ರಕಾರ ಇದನ್ನು ಕಮಲ ಪುಷ್ಪದಲ್ಲಿ ಇರುವಂತಹ ಚತುರ್ಮುಖ ಬ್ರಹ್ಮನ ಆಸನದಲ್ಲಿ ಅವ್ರು ಕೂತ್ಕೋಬೇಕಾದ್ರೆ ಸಿಂಹಾಸನದಲ್ಲಿ ಕಾಯಬೇಕು. ಆದರೆ ನೀನು ಕ್ರಮವಾಗಿ ಅವರಿಗೆ ಕೊಡ್ತೀಯ. ಸೊ ಬ್ರಹ್ಮ ಪದವಿ ಗ್ಯಾರಂಟಿ. ಆದರೆ ಕೇಳಬೇಕಲ್ಲ, ಬೇಡ. ಅಂದರೆ ನಮ್ಮ ಆಚಾರ್ಯರ ಕಟಾಕ್ಷವನ್ನು ಪಡ್ಕೊಂಡ್ಮೇಲೆ ಬ್ರಹ್ಮ ಪದವಿ ಯಾಕೆ ಬೇಕು? ಬೇಡ ಅಲ್ವಾ? ನಮಗೇನು ಬೇಕು? ನಮಗೇನು ಬೇಡ. ನಮಗೆ ತ್ರಿದಶ ವಂದಿತೋ ವರ್ತತೆ. ತ್ರಿದಶ ದೇವರ ಲೋಕದವರೆಲ್ಲ ಬಂದು ನಮಸ್ಕಾರ ಮಾಡಬೇಕು ಅನ್ನೋದು ಇಲ್ಲ, ಬೇಡ. ಆದರೆ ಸಿಗುತ್ತೆ, ಬೇಕಾ? ಬೇಡ. ಬಂದು ಆ ಬ್ರಹ್ಮ ಪದವಿಯಲ್ಲಿ ಕೂತ್ಕೊಂಡು ಆಗ್ಬಿಡ್ತಾರೆ. ಆಚಾರ್ಯರನ್ನು ಮಾಡಿದ್ರೆ ಆ ಬ್ರಹ್ಮ ಪದವಿನಲ್ಲಿ ಕೈಂಕರ್ಯ ಸಿಗುತ್ತಲ್ಲ, ಇದ್ಯಾಕೆ ಬೇಕು? ಬೇಡ. ಆದರೆ ಇವ್ರು ಹೇಳ್ತಾರೆ ಬೇಕಲ್ಲ, ಇಂಥ ಪುರುಷಾರ್ಥ ಎಲ್ರಿಗೂ ಬೇಕಲ್ಲ. ಎಲ್ಲರೂ ಬರೀ ಮೋಕ್ಷವನ್ನೇ ಕೇಳ್ತಾರಾ? ಇಲ್ಲ. ಆ ಧರ್ಮಾರ್ಥ ಕಾಮನೂ ಕೇಳ್ತಾರೆ. ಕಾಮನೇ ಸ್ವರ್ಗಾದಿ ಲೋಕಗಳು. ಅದಕ್ಕೋಸ್ಕರ ತಾನೇ ಎಲ್ಲ ಯಾಗಗಳು, ಯಜ್ಞ ಯಾಗಗಳು. ಅದರಿಂದ ಇಲ್ಲಿ ಹೇಳ್ತಾರೆ ಸಿಗತ್ತೆ ಅಂತ ಹೇಳಿಬಿಟ್ರು ಸ್ವಾಮಿ ದೇಶಿಕರು, ಕೊಟ್ಬಿಟ್ರು. ಆಚಾರ್ಯ ಪಾದುಕೆಯನ್ನು ನೀವು ಪೂಜೆ ಮಾಡಿದ್ರೇ ಸಿಗತ್ತೆ, ಅಲ್ಲೇ ರಿಸರ್ವ್ ಆಗುತ್ತೆ. ಆದರೆ ನಮಗೆ ಬೇಕಾಗಿರೋದು ಕೈಂಕರ್ಯ ಪ್ರಾಪ್ತಿ ಅಷ್ಟೇ. ತ್ವಯ್ಯರ್ಪಿತ. ಮತ್ತು ಇವರು ಕೈಂಕರ್ಯ ತಾನೇ ಮಾಡ್ತಾ ಇದ್ದಾರೆ. ಬ್ರಹ್ಮ ಇಂದ್ರ ಪದವಿ ಅಂತ ಕ್ವಶನ್ ಮಾಡಿದ್ರೆ ನೀವೇನೇ ಆನ್ಸರ್ ಮಾಡ್ತೀರಾ? ಬ್ರಹ್ಮ ಇಂದ್ರ ಇವರೆಲ್ಲರೂ ಪರಮಾತ್ಮನ ಆಜ್ಞೆ ತಾನೇ ಮಾಡ್ತಾ ಇದ್ದಾರೆ. ಹಾಂ, ಕೈಂಕರ್ಯ ಮಾಡ್ತಾ ಇದ್ದಾರೆ. ಸೊ ಅದು ಕೈಂಕರ್ಯ ಪ್ರಾಪ್ತಿ ತಾನೇ. ಈಗ ಪರಮಾತ್ಮ ನೀವು ಅಲ್ಲಿಗೆ ಹೋದ್ಮೇಲೆ ನಿತ್ಯ ಲೋಕದಲ್ಲಿ ಬ್ರಹ್ಮ ಪದವಿಗೆ ಹೋಗು ಅಂದರೆ ನೀವು ಹೋಗ್ತೀರಾ? ಪಿಣೈ ಕೊಡಕ್ಕೆಲಂಪು ಹೋಗೋ ಒಟ್ಟಾರೆ. ಪಾಪ ಬಂದರೂ ಪರವಾಗಿಲ್ಲ, ನಾನು ಹೋಗಲ್ಲ ಅಂತ ತಾನೇ ಹೇಳಬೇಕು. ಎಲ್ಲ ನಾನು ಬೇಡ, ನಾನು ಹೋಗಲ್ಲ, ಬ್ರಹ್ಮ ಪದವಿಗೆಲ್ಲ ಹೋಗಲ್ಲ. ಆದರೆ ಭೂಮಿ ಮೇಲೆ ಕೀಟವಾಗಿ ಮಾಡಿದ್ರು ಬರ್ತೀನಿ ಅಂತ ಆಳವಂದಾರು ಕೇಳ್ಕೊ. ಕೀಟ ಜನ್ಮ ಅದು ಕೇಳ್ಕೊಳ್ತಾರೆ ಆಳವಂದಾರು. ಯಾರ ಮನೆಯಲ್ಲಿ? ಭಾಗವತರ ಮನೆಯಲ್ಲಿ ಕೀಟ ಜನ್ಮ ಕೊಡು ಅಂತಾರೆ. ಇವರು ಹೇಳ್ತಾರೆ ಸದಾಚಾರ್ಯ ಕಟಾಕ್ಷ ಒಂದು ಬೇಕು ನಮಗಷ್ಟೇ, ಇನ್ನೇನು ಬೇಡ. ಅದು ಒಂದು ಇದ್ದರೆ ಸಾಕು. ಅವರೇನಾದರೂ ಕೊಟ್ಕೊಳ್ಳಿ, ಅವರಿಷ್ಟ. ಅವ್ರ ಕಟಾಕ್ಷ ನಮ್ಮ ಮೇಲೆ ಇರಲಿ. ಆದರೆ ನಮಗೆ ಮನಸ್ಸಿನಲ್ಲಿ ಮನೋಭಾವನೆ ಏನಿರಬೇಕು? ಕೈಂಕರ್ಯ, ನಿತ್ಯ ಕೈಂಕರ್ಯ. ಎಷ್ಟು ಕೇಳ್ತಾರೆ ರಾಮಾನುಜರು ಶರಣಾಗತಿ ಗದ್ಯದಲ್ಲಿ, ವೈಕುಂಠ ಗದ್ಯದಲ್ಲಿ. ಅದು ಎಂಥ ನಿತ್ಯ ನಿರತಿಶಯ ನಿರವಧಿಕ ಕೈಂಕರ್ಯ ಪ್ರಾಪ್ತಿ ಬೇಕು. ನಿರವಧಿ, ಅವಧಿ ಇಲ್ಲದ, ಅತಿಶಯವಾದಂಥ. ಇದು ಕಡೆಯಲ್ಲಿ ಇವು ಮುಗಿಸ್ಬೇಕು 35ವರೆಗೆ. ತ್ವಯ್ಯರ್ಪಿತ ನಿಮನುಜೈಗಿ ಮಣಿಪಾದರಕ್ಷೆ ದೂರ್ವಾಂಕುರಾಣಿ ಸುಲಭಾನ್ಯತಮಾ ತುಳಸ್ಯ ಸಾರಾಧಿಕಾ ಸಪತಿರಂಗ ನರೇಂದ್ರ ಶಕ್ತಿಯ ಸಂಸಾರನಾಗದಮನೌಷಧಯೋ ಭವಂತಿ. ಸಂಸಾರ ಆಗಮನಕ್ಕೆ ಔಷಧಿ. ಆಗಮನ ಬೇಡ,
ಸಂಸಾರದಲ್ಲಿ ಮತ್ತೆ ಮತ್ತೆ ಬರಬೇಕಾ? ಬರದೇ ಇರುವಂತಹ ಔಷಧಿ ಯಾವುದು? ಪಾದುಕಾದೇವಿಯ ಅನುಗ್ರಹ. ತ್ವಯಿ ಅರ್ಪಿತಾನಿ, ಏ ಮಣಿಪಾದುಕೆ, ರತ್ನಮಯ ಪಾದುಕೆಯೇ, ಮನುಜೈಹಿ ತ್ವಯಿ ಅರ್ಪಿತಾನಿ. ಮನುಷ್ಯರೆಲ್ಲ ಬಂದು 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 ನಿನಗೆ ಪುಷ್ಪವನ್ನು ಸಮರ್ಪಣೆ ಮಾಡ್ತಾರೆ. ಯಾತಕ್ಕೆ? ಅಲಂಕಾರ ಮಾಡೋಕ್ಕೆ. ಮೊದಲು ಇವರೆಲ್ಲ ಏನು ಮಾಡ್ತಾರೆ? ಅರ್ಚಕರೆಲ್ಲ ಎಲ್ಲ ಅಲಂಕಾರ ಮಾಡಿಬಿಟ್ಟು ಆಮೇಲೆ ತಾನೇ ನಾವು ಕೊಟ್ಟಿದ್ದ ಪುಷ್ಪವನ್ನು ಹಾಕ್ತಾರೆ. ಮೊದಲು ಅವರು ಪುಷ್ಪದಿಂದ ಅಲಂಕಾರ ಮಾಡಿಬಿಡ್ತಾರೆ, ಪುಷ್ಪದಿಂದ ಪೂಜೆಯನ್ನು ಮಾಡ್ತಾರೆ. ಆಮೇಲೆ ಅವರಿಗೆ ಮತ್ತೆ ಯಾರು ಆ ಥರ ಪುಷ್ಪವನ್ನು ಕೊಡ್ತಾರೋ ಅವರಿಗೆ ಮತ್ತೆ ಸಂಸಾರಕ್ಕೆ ಬರದೇ ಇರುವಂತಹ ಕಟಾಕ್ಷವನ್ನು ನೀನು ಮಾಡಬೇಕು. ಅಷ್ಟೇ. ಪುಷ್ಪ ತಗೊಂಡು ಪಾದುಕೆಗೆ ಹಾಕ್ಬಿಟ್ರೆ ಸಾಕು. ಅಕಸ್ಮಾತ್ ನೀವು ಕೊಟ್ಟ ಪುಷ್ಪವನ್ನು ಶಟಾರಿಗೆ ಹಾಕ್ಬಿಟ್ರೆ ಅಥವಾ ಪಾದಗಳಿಗೆ ಹಾಕಿದ್ರು ಸಾಕು. ತ್ವಯಿ ಅರ್ಪಿತಾನಿ, ತ್ವಯಿ ಅರ್ಪಿತಾನಿ, ನಿನಗೆ ಅರ್ಪಣೆ ಮಾಡಿದಾಗ ಅಂತ ಹೇಳಿಬಿಟ್ಟು ದಳಗಳಾಗಲಿ, ತುಳಸಿ ಒಂದು ದಳನಾನು ಆಗಲಿ ಅಥವಾ ಒಂದು ಎಲೆ ಆಗಲಿ, ಆದರೆ ಅದರಲ್ಲಿ ಇದು ಇದ್ದೇ ಇರುತ್ತಲ್ವ, ವಾಸನೆ, ತುಳಸಿಯ ವಾಸನೆ. ಅದನ್ನು ರಂಗನರೇಂದ್ರ ಶ್ರೀರಂಗನಾಥ ಅವನ ಶಕ್ತಿಯಿಂದ ನಿನಗೆ ಸಮರ್ಪಣೆ ಮಾಡಿದರೆ ಶ್ರೀರಂಗನಾಥನ ಶಕ್ತಿಯ ಸಾರಾಧಿಕಾಗ ಸಾರವೆಲ್ಲ ಬಂದು ಶಕ್ತಿಯ ಪೂರ್ತಿ ಸಂಪೂರ್ಣ ಸಾರ ಎಲ್ಲಿದೆ? ಪಾದುಕೆನಲ್ಲಿ. ಆ ಪಾದುಕೆನಲ್ಲಿ ಇರೋದ್ರಿಂದ ನೀನು ಸಂಸಾರ ನ ಆಗಮನ, ಸಂಸಾರಕ್ಕೆ ಮತ್ತೆ ಬರದೇ ಇರುವಂತೆ ನೀನು ಮಾಡಿಬಿಟ್ಟು. ಸೊ ಒಂದು ತುಳಸಿ ದಳನೂ ಶಟಾರಿಗೆ ಸಮರ್ಪಣೆ ಮಾಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಪಾದುಕೆ. ಜನರು ಸುಲಭವಾಗಿ ಎಲ್ಲವನ್ನೂ ತಮಗೇನೇನು ಬೇಕೋ ಅದನ್ನೆಲ್ಲ ಕೇಳ್ಕೊಳ್ಳೋಕ್ಕೋಸ್ಕರವಾಗಿ ಪುಷ್ಪವನ್ನು ಸಮರ್ಪಣೆ ಮಾಡ್ತಾರೆ. ಅದು ಕೊಡು ಇದು ಕೊಡು, ಅರ್ಚನೆ ಮಾಡಿಸ್ತಾರೆ. ಅರ್ಚನೆ ಮಾಡೋಕ್ಕೆ ತಾನೇ ತೊಗೊಂಡು, ಆದರೆ ನಾವು ಅದು ಮಾಡೋದಿಲ್ಲ. ಹೂವು ತೊಗೊಂಡೋಗಿ ಅರ್ಚನೆ ಕೊಡಲ್ಲ. ಅರ್ಚನೆ ಚೀಟಿ ಕೊಡಿ ಅಂತೀವಿ, ತೊಗೊಂಡೋಗಿ ಸುಮ್ಮನೆ ನಿಂತ್ಕೋತೀವಿ. ಏನು ಪ್ರಯೋಜನ? ಹೂವು ತೊಗೊಂಡೋಗಿ ಅರ್ಚನೆ ಚೀಟಿನೂ ಬೇಕಾಗಿಲ್ಲ. ಅಲ್ಲಿ ಮನೇಲಿ ಬಿಟ್ಟಿದ್ದು ಹೂವು ಸ್ವಾಮಿ ಪರಮಾತ್ಮನಿಗೆ ಅಂತ ಕೊಟ್ಟರೆ ಸಾಕು. ಅದವರು ಇಲ್ಲಿಡ್ತಾರೆ, ಕಿರೀಟದ ಮೇಲೆ ಇಡ್ತಾರೆ, ಇಲ್ಲ ಅಂತೂ ಅದು ಕೆಳಗಡೆ ಬಿದ್ದುಬಿಟ್ರಂತೂ ಪಾದುಕೆಗೆ ಹೋಯ್ತು. ಪಾದುಕಾದೇವಿಗೆ ಅನುಗ್ರಹ ಅಂತ ತಿಳ್ಕೊಬೇಕಂತ. ಅದಕ್ಕೆ ಹೇಳ್ತಾರೆ, ತುಂಬ ಶಕ್ತಿ ಉಂಟಾಗ್ಬಿಟ್ಟು ಪಾದುಕೆಯ ಸಂಬಂಧದಿಂದ ಇನ್ನೂ ಸಾಮರ್ಥ್ಯ ಉಂಟಾಗಿ ಅದಕ್ಕೆ ಇಲ್ಲಿ ಒಂದು ಇದನ್ನು ಕೊಡ್ತಾರೆ. ಸಂಸಾರದ ಕಷ್ಟ, ನಾವು ಇದು ಹುಟ್ಟು ಸಾವು ಎನ್ನುವಂತಹ ಜನ್ಮದನ್ನು ಇಲ್ಲಿ ಒಂದು ಹಾವಿಗೆ ಹೋಲಿಸಿದ್ದಾರೆ. ವಿಷಪೂರಿತವಾದಂತಹ ಹಾವು. ಅದರಿಂದ ಏನಾಗುತ್ತೆ? ಆ ಹಾವುಗಳು ಎನ್ನುವಂತಹ ಸರ್ಪ ಅವರಿಗೆ ಯಾವ ತೊಂದರೆಯನ್ನು ಕೊಡದೇ ಇರೋದಕ್ಕೆ ಒಂದು ಹುಲ್ಲು, ಗರಿಕೆ ಹುಲ್ಲು, ಆ ಗರಿಕೆ ಹುಲ್ಲಿನ ಮೊಳಕೆ ಆ ಶ್ರೀರಂಗನಾಥ ಏನು ಮಾಡ್ತಾನಂತೆ, ಅದು ಆ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ರೆ ಸಾಕು, ಅದು ಸಂಸಾರ ಆ ಸರ್ಪ ಇರುತ್ತಲ್ಲ, ಆ ಸರ್ಪದ ನಾಲಿಗೆನೇ ಸೀಳ್ಬಿಡುತ್ತಂತೆ. ಆ ಸರ್ಪ ಯಾವುದು? ಜನ್ಮ ಮರಣ ಎನ್ನುವಂತಹ ಸರ್ಪದ ಆ ವಿಷವನ್ನು ಸೀಳಿ ಇದನ್ನು ಗರಿಕೆ ಹುಲ್ಲು ದೂರ್ವಾಂಕುರಾಣಿ ಅಂದರೆ ಗರಿಕೆ ಹುಲ್ಲು ಅಥವಾ ತುಳಸಿ ಸುಲಭವಾಗಿ ಸಿಗುವಂಥ. ಅದರಿಂದ ಗರಿಕೆ ಹುಲ್ಲನ್ನೋ ತುಳಸಿಯನ್ನೋ ತೊಗೊಂಡು ಬಂದು ಸಮರ್ಪಣೆ ಮಾಡಿಬಿಡ್ತಾರೆ ಅಂಥೇಳಿ ಅದಕ್ಕೆ ಇದನ್ನು ತಗೊಂಡಿದ್ದಾರೆ. ಆ ಗರಿಕೆ ಹುಲ್ಲು ಅಂತ ತಕ್ಷಣ ಶಾರ್ಪಾಗಿರುತ್ತೆ ಅದರ ಎಡ್ಜು ಅಂತ. ಅದು ಬಾಯನ್ನು ಸೀಳ್ಬಿಡುತ್ತಲ್ವ, ನಾಲ್ಗೆನ. ಅದಕ್ಕೆ ಹೇಳಿದ್ದಾರೆ ಇದರಲ್ಲಿ, ದುರ್ವಾಂಕುರಾಣಿ ಸುಲಭಾನಿ ಅಥವಾ ತುಳಸಿಯ ಸಾರಾಧಿಕ ಸಪತಿರಂಗ ನರೇಂದ್ರ ಶಕ್ತಿಯ ಸಂಸಾರ ನಾಗದಮನ ಔಷಧಯೋ ಭವಂತಿ. ಸಂಸಾರ ನಾಗ ಅಂದರೆ ಸರ್ಪ. ಸೊ ಆ ಸರ್ಪದ ಇದನ್ನು ಕತ್ತರಿಸಿ ಹಾಕುವಂತೆ ಆಗಿಬಿಡುತ್ತೆ. ಆ ಹುಲ್ಲು ಗರಿಕೆ ನಿನಗೆ ಸಮರ್ಪಣೆ ಮಾಡ್ಬೋದು, ಅಥವಾ ತುಳಸಿ ಅಂತ ಹೇಳ್ತಾರೆ, ಎರಡು ಹಸಿರಾಗಿರುವಂಥದ್ದು. ಅದನ್ನು ಸಮರ್ಪಣೆ ಮಾಡಿಬಿಟ್ರೆ ನಮ್ಮ ಈ ಸಂಸಾರ ಎನ್ನುವಂಥ ಸರ್ಪ, ಆ ಸರ್ಪದ ಇದನ್ನು ಕತ್ತರಿಸಿ ಹಾಕಿ ರಂಗನಾಥನ ಶಕ್ತಿಯಿಂದ ಈ ವಿಷವನ್ನು ಪೂರ್ತಿ ಕತ್ತರಿಸಿ ಹಾಕಿ ನಮ್ಮನ್ನು ಬರದೇ ಇರುವಂತೆ ಮಾಡುತ್ತೆ. ನೋಡಿ ಎಲ್ಲಿಗೆ ತಗೊಂಡು ಗರಿಕೆ ಹುಲ್ಲು ಪುಷ್ಪ, ತುಳಸಿನ ಪುಷ್ಪ ಅಂತ ಅಂದ್ಕೊಂಡು ಪುಷ್ಪಕ್ಕೆ ಸಮಾನವಾದದ್ದು ಅರ್ಚನೆ ಮಾಡೋದಕ್ಕೆ ಯೋಗ್ಯವಾದಂಥದ್ದು. ನೆಕ್ಸ್ಟು ಆರಾಧ್ಯ ನೋ ನಮ ಸುರಾರ್ತನ
ಪಾದುಕೆ ತ್ವಾಂ ಆಮುಷ್ಮಿಕಾಯ ವಿಭವಾಯ ಸಹಸ್ರಪತ್ರೈ ಮನ್ವಂತರೇಷು ಪರಿವರ್ತಿಷು ದೇವಿ ಮರ್ತ್ಯಾಗ ಪರ್ಯಾಯತಗ ಪರಿಣಮಂತಿ ಸಹಸ್ರನೇತ್ರಾಗ. ಸಹಸ್ರಪತ್ರಗಳನ್ನು ಕೊಟ್ಟರೆ ಸಹಸ್ರನೇತ್ರನ ಪದವಿ ಸಿಗತ್ತೆ. ಸಹಸ್ರನೇತ್ರ ಯಾರು? ಸಹಸ್ರನೇತ್ರ ಇಂದ್ರ. ಇಂದ್ರ ಪೆರ್ಮಾಳ್ ತಾನೆ. ಸಹಸ್ರಾಕ್ಷ ಸಹಸ್ರಪಾದ. ಇನ್ನೊಂದು ಸಹಸ್ರನೇತ್ರ ಹೇಗಾಗತ್ತೆ ಅವನು? ಶತನೇತ್ರ, ಸಹಸ್ರನೇತ್ರ. ಆಮುಷ್ಮಿಕಾಯ ಈ ಲೋಕ, ಆಮುಷ್ಮಿಕಾಯ ಪರಲೋಕ, ಐಹಿಕ ಆಮುಷ್ಮಿಕ. ಭಗವಂತನ ಪಾದುಕೆ ಅಂತ ಕೇಳ್ತಾರೆ. ಮತ್ತು ಜನರು ಏನು ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋದು ಮೋಕ್ಷ ಬೇಕಾದರೆ ಪಾದುಕೆ ಹತ್ರ ಹೋಗಬೇಕು. ಪಾದುಕೆ ಹತ್ರ ಏನು ಬೇಕಾದರೂ ಕೇಳ್ಬೋದು. ಆದರೆ ಆಮುಷ್ಮಿಕಾಯ ಬೇರೆ ಲೋಕಗಳಲ್ಲಿ ಇರುವಂತಹ ವಿಭವಾಯ, ವಿಭವ ಐಶ್ವರ್ಯ, ಐಶ್ವರ್ಯವನ್ನು ಅನುಭವಿಸೋಕ್ಕೋಸ್ಕರವಾಗಿ ನಿನ್ನನ್ನು ಸಹಸ್ರಪತ್ರಗಳಿಂದ, ಸಹಸ್ರಪತ್ರ ಅಂದರೆ 1,000 ದಳಗಳು ಉಳ್ಳಂತಹ ತಾವರೆ. ಆ ತಾವರೆನಲ್ಲಿ ಮಾತ್ರ ಸಹಸ್ರ ಇರುತ್ತಂತೆ, ಬೇರೆ ಯಾವುದ್ರಲ್ಲಿ. ನೀವೇ ತಗೊಳ್ಳಿ, ಎಷ್ಟೊಂದು ಚಿಕ್ಕದಾಗೆಲ್ಲ ಇರುತ್ತಲ್ವ, ಆ ಥರ ಸಹಸ್ರ ಪತ್ರ. ಅದರಿಂದ ತಾವರೆ ಹೂಗಳಿಂದ ಆರಾಧನೆ ಮಾಡ್ತಾರೆ. ಆರಾಧಿಸಿ ಪರಿವರ್ತಿಸು ಮನ್ವಂತರೇಶು, ಒಂದೊಂದು ಮನ್ವಂತರ ಪರಿವರ್ತನೆ ಆಗತ್ತೆ. ಕಲ್ಪ ಮನ್ವಂತರ ಬೇರೆ ಬೇರೆ ಆಗುತ್ತೆ. ಇದು ದೇವಮಾನ ವರ್ಷಗಳಿಗೆ ಮನ್ವಂತರ ಅಂತ ಹೆಸರು. ದೇವಮಾನದಲ್ಲಿ ಅವರವರಿಗೆ ಒಂದೊಂದು ಮನ್ವಂತರ ಅಂದರೆ 100 ವರ್ಷನೋ 1000 ವರ್ಷನೋ ಅವರಿಗೆ ನಿಗದಿತವಾದದ್ದು. ಇಲ್ಲಿ ಚೇರಲ್ಲಿ 5 ವರ್ಷ ಪ್ರೆಸಿಡೆಂಟ್ಗೆ ಆ ಥರ ಇರೋದಂತೆ, ಅಲ್ಲೂ ಅವರಿಗೆ ಆ ಥರ ಉಂಟು. ಆದ್ದರಿಂದ ಆ ಕಲ್ಪಗಳಲ್ಲಿ ದೇವಮಾನ ವರ್ಷಗಳು ಕಾಲಗಳಲ್ಲಿ ಪರ್ಯಾಯ ಆಗುತ್ತೆ. ಅವರವರ ಕ್ರಮದಲ್ಲಿ ಅವರ ಸರದಿ ಬಂದ ತಕ್ಷಣ ಸಹಸ್ರನೇತ್ರ 1000 ಕಣ್ಣುಳ್ಳ, ಇಲ್ಲಿ ಇಂದ್ರ ಅಂತಲೇ ಕೊಟ್ಟಿದ್ದಾರೆ. 1000 ಕಣ್ಣು ಅಂತಂದರೆ ಇಂದ್ರ ಪದವಿ ಸಿಗತ್ತೆ ಅಂತ ಅರ್ಥ. ಇಂದ್ರ ಪದವಿ. ಸಹಸ್ರಾಕ್ಷ ಸಹಸ್ರಪಾತ, ಅಲ್ಲಿ 1000 ಅಂದರೆ ಬರೀ 1000 ಅಲ್ಲ, 1000ಗಿಂತ ಜಾಸ್ತಿ ಇಲ್ಲ. ಇದಕ್ಕೆ ಅರ್ಥ ಏನು ಅಂತಂದರೆ, ಈಗ ಕಣ್ಣು ಇಂದ್ರಿಯ ಅನ್ನೋದು ಪರಮಾತ್ಮನೇ, ಅವನಿಂದಲೇ ಉಂಟಾಗಿದ್ದು ಇಂದ್ರಿಯಗಳು. ಸೊ ಎಲ್ಲೆಲ್ಲಿ ಕಣ್ಣುಗಳಿದೆಯೋ ಎಲ್ಲ ಪರಮಾತ್ಮ. ಸೊ ಎಷ್ಟು ಕಣ್ಣುಗಳು, ಎಷ್ಟು ಕೋಟಿ ಜೀವಾತ್ಮ ಎಷ್ಟಿದೆಯೋ, ಅದು ಒಂದೊಂದಕ್ಕೆ ಎಷ್ಟೆಷ್ಟು ಕಣ್ಣಿದೆಯೋ ಗೊತ್ತಿಲ್ಲ. ಈಗ ಒಂದು ನವಲಿಗರಿ ಇದೆ, ಅದಕ್ಕೂ ನವಲಿಗರಿ ಕಣ್ಣು ಅಂತ ಹೇಳ್ತೀವಿ. ಅದಕ್ಕೆ ವೇದಾಂತದಲ್ಲಿ ಏನು ಹೇಳ್ತಾರೆ, ನಿನ್ನ ಕಣ್ಣು ಪರಮಾತ್ಮನ ದರ್ಶನ ಮಾಡದೇ ಇದ್ದರೆ ನವಲಿಗರಿಯ ಕಣ್ಣಿಗಳಿಗೆ ಹೋಲಿಸಿದ್ದಾರೆ. ಅದೇನಾದರೂ ನೋಡೋಕ್ಕಾಗತ್ತಾ? ಇಲ್ಲ. ಅದರಿಂದ ನಿನ್ನ ಕಣ್ಣು ಏನನ್ನು ದರ್ಶನ ಮಾಡಬೇಕು? ಕೃಷ್ಣಂ ಲೋಕಯ ಲೋಚಯನ್, ಕೃಷ್ಣನನ್ನು ನಿನ್ನ ಕಣ್ಣುಗಳಿಂದ ಆಲೋಕಯನ್ ನೋಡು. ಇಲ್ಲ ಅಂದರೆ ಏನಕ್ಕೆ ಸಮಾನ? ನಿನ್ನ ಕಿವಿ ಹುತ್ತಕ್ಕೆ ಸಮಾನ ನೀನು ಇಲ್ಲ, ನಿನ್ನ ಬಾಯಿ ಕಪ್ಪೆಗೆ ಸಮಾನ ವಟ ಗುಟ್ಟತ್ತಲ್ಲ, ಆ ಥರ. ನಾರಾಯಣ ಎನ್ನುವಂಥ ನಾಮ ನಿನ್ನ ಬಾಯಿನಲ್ಲಿ ಬರದೇ ಇದ್ದರೆ ಅದಕ್ಕೆ ಸಮಾನ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗೆ ಸಹಸ್ರನೇತ್ರ ಅಂದರೆ ಪರಮಾತ್ಮ. ಸಹಸ್ರಾಕ್ಷ ಸಹಸ್ರಪಾತ್, 1000 ಪಾದಗಳು, 1000 ನಾಟ್ ನಿಗದಿತ. ಇಟ್ ಈಸ್ ನಾಟ್ ಲಿಮಿಟೆಡ್ ಟು 1000. ಈಗ ವಿಷ್ಣು ಸಹಸ್ರನಾಮನೂ ಅಷ್ಟೇ, 1000 ಅಲ್ಲ, ಬೇಕಾದಷ್ಟು. ಅದಕ್ಕೋಸ್ಕರ ಇಲ್ಲಿ ಮನ್ವಂತರೇಶು ಪರಿವರ್ತಿಸು, ಮನ್ವಂತರ ಪರಿವರ್ತನೆಗೊಂಡಾಗ ಕ್ರಮವಾಗಿ ಅವರಿಗೆ ಇಂದ್ರ ಪದವಿ ಬ್ರಹ್ಮ ಪದವಿ ಆಯಿತು, ಈಗ ಇಂದ್ರ ಪದವಿನೂ ಸಿಕ್ಬಿಡುತ್ತೆ ಅಂತ ಹೇಳಿದ್ರು. ಕಡೆಗೆ ನೆಕ್ಸ್ಟ್ ಹೇಳ್ತಾರೆ, ಧನ್ಯೈಹಿ. ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. 335. ಸೊ ಇದರಲ್ಲಿ ಆಚಾರ್ಯರುಗಳಿಗೆ ಶಕ್ತಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಪಾದುಕೆಗೆ ಯಾವ ರೀತಿ ಇಂದ್ರ ಪದವಿ ಕೊಡೋಕ್ಕೆ ಶಕ್ತಿ ಇದೆಯೋ ಆ ರೀತಿ ಏನು ಬೇಕಾದರೂ ಕೊಡ್ಬೋದು. ಆದರೆ ಪಾದುಕೆಯನ್ನು ಆರಾಧನೆ ಮಾಡಿದರೆ ಆಚಾರ್ಯರನ್ನು ನಾವು ಯಾವಾಗಲೂ ಆರಾಧನೆ ಮಾಡಬೇಕು. ಆಚಾರ್ಯ ಪಾದುಕೆಯನ್ನು ಇಟ್ಕೊಂಡು ಅವರನ್ನು ನೆನೆಸ್ಕೊಂಡು ಪ್ರತಿನಿತ್ಯ ಅವರನ್ನು ಸದಾ ಕಾಲ ಅಂತ ಹೇಳಿಬಿಟ್ರು ನಮಗೆ. ಸದೈವಂ, ಯಾವಾಗಲೂ ಆಚಾರ್ಯರನ್ನು ನೆನೆಸ್ಕೋ, ಆಚಾರ್ಯರ ಮಂತ್ರವನ್ನು ಹೇಳು, ಆಚಾರ್ಯರ ದಿವ್ಯ ಮಂಗಳ ವಿಗ್ರಹ ಧ್ಯಾನ ಮಾಡು. ಪ್ರಾತಃ ಕಾಲದಲ್ಲಿ ಮಾಡು ಅಂತ ಹೇಳಿದ್ದಾರೆ. ಪ್ರಾತಃ ಪೂಜನೀಯಶ್ಚ, ಪೂಜೆ ಮಾಡು. ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ ಆಚಾರ್ಯರನ್ನು ನೆನೆಸ್ಕೋ. ಅದು ನಿನಗೆ ಆಚಾರ್ಯ ಪ್ರತಿಪತ್ತಿಯನ್ನು ಉಂಟು ಮಾಡುತ್ತೆ, ಪ್ರೀತಿಯನ್ನು ಉಂಟು ಮಾಡುತ್ತೆ. ಅವರೇ ದೈವ ಅನ್ನೋದು ಚೆನ್ನಾಗಿ ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತೆ. ಅದರಿಂದ ಆಚಾರ್ಯ ಭಕ್ತಿ ಬೇಕೇ ಬೇಕು.
ಮುಕ್ತಿ ಅವ್ರಿಗೆ ಕೊಟ್ಟೆ ಕೊಡ್ತಾರೆ. ಮುಕ್ತಿ ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ ಅಂತ. ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ. ಆಚಾರ್ಯ ಭಕ್ತಿ ಮಾತ್ರ ಅವರಿಗೆ ಬೇಕು. ಅಲ್ಲಿವರೆಗೆ ನಾವು ಈ ಲೋಕದಲ್ಲಿ ದೇಹಾವಸಾನದವರೆಗೆ ನಾವೇನು ಮಾಡಿದ್ದೀವಿ, ದೇಹಾವಸಾನದಲ್ಲಿ ಮುಕ್ತಿ ಬೇಕು ಅಂತ ಕೇಳಿಕೊಂಡು ಶರಣಾಗತಿ ಮಾಡಿಬಿಟ್ವಿ, ಗೊತ್ತಿರಲಿಲ್ಲ. ಆದರೆ ಅವರು ತಕ್ಷಣ ಕೇಳಿದ್ರು ಕೊಡ್ತಾರೆ, ಆಮೇಲೆ ದೇಹಾಂತರದಲ್ಲೂ ಕೊಡು ಅಂದರೆ ಕೊಡ್ತಾರೆ, ಯಾವಾಗ ಬೇಕಾದರೂ ಮುಕ್ತಿ ಕೊಡ್ತಾರೆ. ಅದರಿಂದ ಕೇಳಬೇಕಾಗೇ ಇಲ್ಲ. ಆದರೆ ನಾವು ಆ ಥರ ದೃಪ್ತ ಪ್ರಪತ್ತಿಯನ್ನು ಮಾಡಿಬಿಟ್ವಿ. ನಾವು ಆರತಿ ಪ್ರಪತ್ತಿ ಮಾಡಿಲ್ಲ. ಆರತಿ ಪ್ರಪತ್ತಿ ಆಚಾರ್ಯರು ಕೆಲವು ಸತಿ ಮಾಡೋದಿಲ್ಲ, ಆರತಿ ಪ್ರಪತ್ತಿ ಮಾಡೋದಿಲ್ಲ. ತುಂಬ ಇವಾಗ ತುಂಬ ಮಲಗಿಬಿಟ್ಟಿದ್ದಾರೆ ಬೆಡ್ಡಲ್ಲಿ, ಇನ್ನೇನು ಹೋಗ್ತಾರೆ ಅಂಥವ್ರಿಗೆ ಮಾತ್ರ ಮಾಡ್ತಾರೆ ಆಚಾರ್ಯರು ಮಾಡ್ತಾರೆ. ಎಷ್ಟು ಜನ ಭಕ್ತರೇ ಮಾಡ್ತಾರೆ. ಅದೇನದು ಪ್ರಪತ್ತಿ, ಶರಣಾಗತಿ. ಇವಾಗ ನೀವು ನಿಮ್ಮ ಆಶ್ರಮದ ಆಂಡವನ್ನೋ ಅಥವಾ ಅಕೋಬಿಲ ಜಿಯರೋ ಅವ್ರ ಹತ್ರ ನೀವು ಕೇಳಿಕೊಂಡ್ರೆ ಈ ಥರ ತುಂಬ ಕಷ್ಟದಲ್ಲಿದ್ದಾರೆ, ಪ್ರಪತ್ತಿ ಆಗಿಲ್ಲ, ಮಾಡ್ತೀರಾ ಅಂತ ಕೇಳಿದ್ರೆ ಮಾಡ್ತಾರೆ. ಅವರಿಗೆ ಬರೋಕ್ಕಾಗೋದಿಲ್ಲ, ಇಷ್ಟು ದಿವಸ ಮಾಡಿಕೊಂಡೂ ಇಲ್ಲ ಹೇಳಿದ್ರೂ. ಆದರೆ ಕೆಲವು ಸತಿ ಅವರಿಗೆ ಆಸೆ ಇತ್ತು ಅಂದಾಗ ತಕ್ಷಣ ಮಾಡಿಬಿಡ್ತಾರೆ. ಆಸೆ ಇತ್ತು ಆದರೆ ಬರೋಕ್ಕಾಗಲಿಲ್ಲ. ಅವರೇ ಬರಲ್ಲ, ಅಲ್ಲೇ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅಂದರೆ ಅವರು ಆತ ಸ್ಥಿತಿನಲ್ಲಿರಬೇಕು, ಬಟ್ ಅವರಿಗೆ ಆಸೆ ಇರಬೇಕು. ನಾವು ಸುಳ್ಳಾಗಿ ಹೋಗಿ ಅವ್ರಿಗೆ ಆಸೆ ಇತ್ತು ಅಂತ ಹೇಳಬಾರ್ದು. ಅವ್ರಿಗಾಗಿ ಆಸೆ ಇರಬೇಕು. ಅವ್ರಿಗೆ ಆಸೆ ಇದ್ದರೆ ಖಂಡಿತ ಮಾಡ್ತಾರೆ. ಕೇಳಬೇಕು ನಾವು, ಪಣ್ಣುಡ್ಲಾಮ ಇಪ್ಪೋದಾನು ಪಣ್ಣುಡ್ಮ ಅಂತ ಕೇಳಿಬಿಟ್ಟು ಮಾಡಿದ್ರೆ ಖಂಡಿತ ಮಾಡ್ತಾರೆ. ಅವರು ತಲೆ ಅಲ್ಲಾಡಿಸಿದ್ರು ಸಾಕು, ಮಾಡಿಬಿಡ್ತಾರೆ. ಅದು ಆರತಿ ಅಂದರೆ ತಕ್ಷಣದಲ್ಲೇ ಮುಕ್ತಿಯನ್ನು ಕೊಡಪ್ಪ. ನಾವೇನು ಮಾಡಿದ್ದೀವಿ, ತೃಪ್ತಿ ಪ್ರಪತ್ತಿ. ತೃಪ್ತರು ಅಂದರೆ ದೇಹಾವಸಾನದಲ್ಲಿ ಕೊಡಪ್ಪ, ಅಲ್ಲಿವರೆಗೂ ನನ್ನ ಕರ್ಮವನ್ನು ನಾನು ಅನುಭವಿಸಿ ಹೋಗ್ತೀನಿ. ಇದು ಪರಮಾತ್ಮನಿಗೆ ಸಹಾಯ ಮಾಡೋದ್ರಿಂದ ಮಾಡ್ತಾರೆ. ಇದು ಸಹಾಯ ಪರಮಾತ್ಮನಿಗೆ. ಯಾಕೆಂದರೆ ಆರತಿ ಪ್ರಪತ್ತಿಯನ್ನು ಮಾಡಿಬಿಟ್ರೆ ನಮ್ಮಲ್ಲಿರುವಂಥ ಪಾಪ ಪುಣ್ಯ ಎಲ್ಲ ಏನು ಮಾಡಬೇಕು, ಕ್ರೋಢೀಕರವಾಗಿರುವಂಥದ್ದು, ಪ್ರಾರಬ್ಧ ಬಂದಿರೋವಂಥದ್ದು, ಅದನ್ನು ಪರಮಾತ್ಮ ಏನು ಮಾಡಬೇಕಾಗತ್ತೆ, ಆರತಿ ಪ್ರಪತ್ತಿ ಮಾಡಿದ್ರೆ ಯಾರಿಗಾದರೂ ಕೊಡಬೇಕಾಗತ್ತೆ, ಇಲ್ಲ ತಾನೇ ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಅದು ತಪ್ಪಾಗತ್ತೆ ಅಂಥೇಳಿ ತೃಪ್ತ ಪ್ರಪತ್ತಿನೇ ಒಳ್ಳೆಯದು. ಯಾಕೆಂದ್ರೆ ನಾವೇ ಅನುಭವಿಸೋಣ ಅಲ್ಲ, ಬೇರೆಯವರು ಯಾಕೆ ಪರಮಾತ್ಮ ಯಾಕೆ ಅನುಭವಿಸ್ಬೇಕು? ಅಷ್ಟೆ. ಅದಕ್ಕೋಸ್ಕರ ಇದೇ ಬೆಟರು ಅನಿಸುತ್ತೆ ಆ ಥರ ಚಿಂತನೆ ಮಾಡಿದಾಗ.